ನೋಡಿ, ಈಗ ನಿನ್ನೆ ಎಲ್ಲ ಮಾತುಕತೆ ಆಗಿ ಎಲ್ಲಿಗೆ ಹೋಗಿ ನಿಂತಿದೆ, ಸ್ಟೇಷನ್ ಹೋಗಿ ನಿಂತಿದೆ ಮಾತುಕತೆ. ಓಕೆನಾ? ಸ್ಟೇಷನಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ, ಯಾಕೆಂದರೆ ಯಾವುದೇ ರೀತಿ ಯಾರನ್ನು ಔಟ್ ಆಫ್ ಕಂಟ್ರೋಲ್ ಕಳ್ಕೊಬಾರ್ದು. ನಾನು ತಪ್ಪು ಮಾತಾಡಿದ್ರೆ ಅದು ರೆಕಾರ್ಡ್ ಆಗಲಿ, ಇನ್ಯಾರು ತಪ್ಪು ಮಾಡಿದ್ರೆ ಅದು ರೆಕಾರ್ಡ್ ಆಗಲಿ, ಇಲ್ಲಿಂದ ಬಗೆಹರಿಸ್ಕೊಳ್ಳೋಣ ಅದು. ಅಲ್ಲಿ ಏನು ಹೇಳಿ ಬಂದಿರೋದು ಸ್ಟೇಷನಲ್ಲಿ, ನಾನು ಕಂಪ್ಲೇಂಟ್ ನಾನೇ ರೈಸ್ ಮಾಡಿದ್ದು, ಅವ್ರಿಗೆ ಜಗಳ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇ ರೈಸ್ ಮಾಡಿದ್ದು. ಯಾಕೆಂದರೆ ಅದು ಯಾವ ಎಕ್ಸ್ಟ್ರೀಮ್ಗಾರು ಹೋಗ್ಬೋದು, ನಮ್ಮ ಕಡೆಯಿಂದಲೇ ತಪ್ಪಾಗ್ಬೋದು, ಇನ್ನೊಂದು ಕಡೆಯಿಂದಲೇ ತಪ್ಪಾಗ್ಬೋದು. ಸೊ ನಿನ್ನೆ ನಾನು ಇರಲಿಲ್ಲ, ನಾಳೆ ಬರ್ತೀನಿ ಅಂತ ಅಂದ್ಕೊಂಡು ಹೇಳಿದ್ದೆ. ಅದ್ರ ಜೊತೆಗೆ ನಿಮಗಿದ್ದು ಇವರಿಗಿದ್ದು ಸಿಗ್ನೇಚರ್ ತಗೊಂಡಿದ್ದಾರೆ. ಸೊ ನಿಮಗೆ ಅಡ್ರೆಸ್ ಮಾಡ್ತಿದ್ದೀನಿ ನಾನು. ಈಗ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಅಲ್ಲಿ ಏನು ಬಂದಿದ್ರು, ನೀವೇನು ಹೇಳಿದ್ದೀರಾ, 10 ವರ್ಷ ಇವರು ಹ್ಯಾಂಡ್ಲ್ ಮಾಡಿದ್ದಾರೆ, ಹೌದಾ? 10 ವರ್ಷ ಹ್ಯಾಂಡ್ಲ್ ಮಾಡಿದ್ದಾರೆ. 10 ಇಯರ್ಸ್ ಇವರು ಹ್ಯಾಂಡ್ಲ್ ಮಾಡಿದ್ದಾರೆ. ನಿನ್ನೆ ಈಗ ಸ್ಟೇಷನಲ್ಲಿ ಏನು ಸ್ಟೇಷನಲ್ಲಿ 10 ಇಯರ್ಸ್ ಇವರು ಹ್ಯಾಂಡ್ಲ್ ಮಾಡಿದ್ದಾರೆ ಸರ್. ಸೊ ಇವರು ಕೊಡ್ತಾ ಇಲ್ಲ, ನಾವು ರೆಡಿ ಇದ್ದೀವಿ ನೆಕ್ಸ್ಟ್ 10 ಇಯರ್ಸ್ ಹ್ಯಾಂಡ್ಲ್ ಮಾಡೋದಕ್ಕೆ. ಅದೇ ತಾನೇ ನಿಮ್ದು ಹ್ಯಾಂಡ್ಲ್ ಮಾಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ನೆಕ್ಸ್ಟ್ 10 ಇಯರ್ಸ್ ನೀವು 10 ವರ್ಷ ಮಾಡಿದ್ದೀರಾ, ನಾವು 10 ವರ್ಷ ರೊಟೇಷನ್ ಬೇಸಿಸ್ ಅಲ್ಲಿ ಮಾಡಿ. ಸರಿ ಆಯ್ತು, ರೊಟೇಷನ್ ಹಂಗೆ ಅನ್ಕೊಳ್ಳೋಣ, ರೊಟೇಷನ್ ಬೇಸಿಸ್ ಮೇಲೆ ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ಹೇಳಿದ್ವಿ. ಈಗ 10 ಇಯರ್ಸಲ್ಲಿ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಪಾಸಾಗಿ ಮಾಡಬೇಕು. ಈಗ ಅವ್ರು ಏನು ಹೇಳಿದ್ದಾರೆ, ನಾವು ಇಷ್ಟು ದಿನ ಏನು ಮಾಡ್ತೀವಿ, ಅಸೋಸಿಯೇಷನ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಯಾರ್ದಾದ್ರೂ ಲಾಯರ್ನ ಕನ್ಸಲ್ಟ್ ಮಾಡಿ ಅಸೋಸಿಯೇಷನ್ ಮಾಡಿಬಿಟ್ಟು ಓನರ್ಸ್ ಎಲ್ಲ ಇಲ್ಲಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡಿದ್ದಾರೆ. ಓಕೆನಾ? ಸೊ ನಿಮ್ಮಲ್ಲಿ ನೀವೇ ಸ್ಟ್ಯಾಂಡ್ ತೊಗೊಳ್ಳಿ, ಯಾರನ್ನ ಪ್ರೆಸೆಂಟ್ ಮಾಡ್ತೀರಾ, ಯಾರನ್ನ ಪ್ರೆಸೆಂಟ್ ಮಾಡ್ತೀರಾ. ಅಸೋಸಿಯೇಷನ್ ಓಪನ್ ಮಾಡೋಕ್ಕೆ ಈ 3 ಪೊಸಿಷನ್ಸು ವೆರಿ ಮಚ್ ರಿಕ್ವೈರ್ಡ್. ಒಂದು 7-8 ಅದನ್ನು ಅಸೋಸಿಯೇಷನ್ ಕಾಪಿನೇ ಇದೆ ನಮ್ಮ ಹತ್ರ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಅದನ್ನು ಮಾಡೋದಕ್ಕೋಸ್ಕರ ಅಸೋಸಿಯೇಷನ್ ಫಾರ್ಮ್ ಮಾಡಿದೆ. ವಾಲಂಟಿಯರ್ ಆಗಿ ಯಾರನ್ನೂ ಏನೂ ಇದು ಮಾಡಲಿಲ್ಲ, ಅಬ್ಜೆಕ್ಟ್ ಮಾಡಲಿಲ್ಲ ಇಷ್ಟು ವರ್ಷ. ಹಾಗಾಗಿ ನಾವು ನಡ್ಸ್ಕೊಂಡು ಬಂದ್ವಿ. ಈ ರೊಟೇಷನ್ ಬೇಸಿಸು ಕಂಟಿನ್ಯೂಸ್ ಆಗಿ ಆಗ್ತಾ ಇರಲಿಲ್ಲ. ಈ 1.5 ಮಂತಿಂದ ಯಾರ ಕೈಗೂ ಹೋಗಿಲ್ಲ, ಅದು ಹೌದಾ? ಎವ್ರಿ ಟೈಮ್ ಇದು ಆಗ್ತಾ ಇದ್ದಿದ್ದರಿಂದ ಎಲ್ಲ ಮಾತುಕತೆ ಆಗಿ ಇಲ್ಲ ಯಾರು ಬಂದಿಲ್ಲ ಅಂದರೆ ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ನಾವು ಔಟ್ಸೋರ್ಸ್ ಮಾಡ್ತೀವಿ ಅಂತ ಬಂದಾಗ ಔಟ್ಸೋರ್ಸ್ ಮಾಡೋದು ನಮಗೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾವು ಪಾಯಿಂಟ್ ಹಾಕಿದ್ದು ನಿಜ. ಅದಕ್ಕೆ ಎಲ್ಲರೂ ಕನ್ಸೆಂಟು ತೊಗೊಂಡಿದ್ದೀವಿ, ಯಾರು ಫೋರ್ಸ್ ಮಾಡಿ ನಾವು ಸಿಗ್ನೇಚರ್ ಹಾಕ್ಸ್ಕೊಂಡಿಲ್ಲ. ಎಲ್ಲ ಓನರ್ಸು ಇಲ್ಲೇ ಇದ್ದಾರೆ, ಯಾರ್ಯಾರು ಇದ್ದಾರೆ ಅವ್ರ ಮನಸ್ಪೂರ್ವಕವಾಗಿ ಹಾಕಿರ್ತಕ್ಕಂಥ ಸಿಗ್ನೇಚರ್ಸ್ ಅದು. ಸೊ ಅಟ್ಲೀಸ್ಟ್ ಓನರ್ ಪರವಾಗಿ ಅವರು ಇಲ್ಲ ಆ ಥರ ಹೇಳಿಲ್ಲ. ಅವರು ಇವರಿಗೆ ಕ್ಲಿಯರ್ ಆಗಿ ಹೇಳೋದು, ನೀವು ಓನರ್ ಬಂದು ಮಾತಾಡಬೇಕು. ಓನರ್ ಬಂದು ನಿಮ್ಮ ಪರವಾಗಿ ನೀವು ಮಾತಾಡಲಿ, ಓನರ್ ನಾಟ್ ದ ಟೆನೆಂಟ್ಸ್. ಬಿಕಾಸ್ ಅವ್ರ ರೈಟ್ಸ್ ಇರುತ್ತೆ, ಬಟ್ ನಾಟ್ ಫಾರ್ ದ ಅಸೋಸಿಯೇಷನ್. ಇವಾಗ ಸೈನ್ ಮಾಡುವಾಗ ಟೆನೆಂಟ್ಸ್ ಹತ್ರ ಆನ್ ಬಿಹಾಫ್ ಆಫ್ ಅಂತ ತಗೊಂಡಿರ್ತೀವಲ್ವಾ, ಸಿಗ್ನೇಚರ್ ಆನ್ ಬಿಹಾಫ್ ಆಫ್ ಓನರ್ಸ್ ಅಂತ ಸಿಗ್ನೇಚರ್ ತಗೊಂಡಿರ್ತೀವಿ. ಅದು ಓನರ್ ಕನ್ಸೆಂಟ್ ಕೊಟ್ಟಿರೋದಕ್ಕೆ ತಗೊಳ್ಳೋದು ಅಷ್ಟೇ ಹೊರತು ಮೇಂಟೆನೆನ್ಸ್ ಹ್ಯಾಂಡ್ಲಿಂಗ್. ಈಗ ಉದಾಹರಣೆ ಕೊಡೋಣ, ಈಗ ನಮ್ಮಲ್ಲಿ ರೆಂಟ್ ಕೊಟ್ಟು ಹೋಗಿದ್ದಾರೆ ಓನರ್ಗಳು, ಆಯಿತಾ? ಇವತ್ತು ಟೆನೆಂಟ್ ಅವರು ಇರ್ತಾರೆ, ಉದಾಹರಣೆಗೆ ಇವತ್ತು ಇರ್ತಾರೆ, ಇನ್ನು 4 ತಿಂಗಳಿಗೆ ಇರಲ್ಲ, ಅಥವಾ 1 ವರ್ಷಕ್ಕೆ ಚೇಂಜ್ ಆಗೋದು. ಬಟ್ ಓನರ್ ಚೇಂಜ್ ಇರ್ತಾರ. ಈಗ ಉದಾಹರಣೆಗೆ ಸಮರ್ ಇಷ್ಟು ವರ್ಷ ಸಮರ್ ಜಾಗಕ್ಕೆ ಇವ್ರು ಬಂದರು, ಇವ್ರು ಓನರ್ ಆದರು. ಸೊ ಅವ್ರು ಕನ್ಸಿಡರ್ ಆಗ್ತಾರೆ. ಟೆನೆಂಟ್ ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಹೋದರೆ ನಾಳೆ ಇನ್ನೊಂದು 4 ಜನ ಬರ್ತಾರೆ ಟೆನೆಂಟ್ಸು, ಮತ್ತೆ ಚೇಂಜ್ ಆಗಿದೆ. ಈ ಥರದ್ದು ಇಲ್ಲ, ಈ ಥರದ್ದು ಇಶ್ಯೂಸ್ ಸ್ಟಾರ್ಟಿಂಗ್ ಆಗಿ ಆಗಿದೆ. ನಾವು ಈಗ ರೊಟೇಷನ್ ಬೇಸಿಸ್ ಮೇಲೆ ನೀವೆಲ್ಲ ಮುಂದೆ ಬಂದಿರೋದ್ರಿಂದ ನಮಗೂ ಆಟೋಮೆಂಟ್ ಆಗಿ ಇಲ್ಲ ನಾವು ಮಾಡ್ತೀವಿ ಅನ್ನೋದು ನಮಗಿಲ್ಲ. ಈಗ ಹ್ಯಾಂಡ್ ಓವರ್ ಮಾಡ್ತೀವಿ, 10 ವರ್ಷ ನಮ್ಗೆ ಮಾಡಿದ್ರಿ ಅಂತ ಎಲ್ರಿಗೂ ಗೊತ್ತು. ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಯಾರು ತಗೋತಾ ಇದ್ದೀರಾ ಮುಂದೆ. ಮತ್ತು ಏನಂತ ಹೇಳಿದ್ರು, 8,000 rupees ನೀವು ಚಾರ್ಜ್ ಮಾಡ್ತಾ ಇದ್ದೀರಾ, ವಿಚ್ ಈಸ್ ನಾಟ್ ನೀಡೆಡ್ ಅಂತ ನೀವು ಹೇಳಿದ್ರು. ಯಾರು ಇದು ಆಲ್ಮೋಸ್ಟ್ ಲಾಸ್ಟ್ 5 to 10 years ಇಂದ ರೊಟೇಷನ್ ಬೇಸಿಸ್ ಬಂದಾಗ ಎವ್ರಿ 6 months, ಎವ್ರಿ ಇಯರ್, ಎವ್ರಿ 3 months ಈ ಥರ ಮಾಡ್ಕೊಂಡು ಬಂದಿವಿ. 6 months, 3 months ಆರ್ ಅ ಇಯರ್ ಮಾಡಿದವ್ರಿಗೆ ಬರ್ತಾ ಇತ್ತು ಹೊರತು ಹೊಸದಾಗಿ ತಗೊಳ್ಳೋರು ನಾವು ಆ ಸಿನಾರಿಯೋ ಬಂದಿದ್ದಕ್ಕೆ ಏನಾಯಿತು, ಸರಿ ನೀವು ಔಟ್ಸೋರ್ಸ್ಗೆ 15,000 to 20,000 ಕೊಡ್ತೀರಾ. 15,000 to 20,000 ನೀವು ಪೇ ಮಾಡಿದ್ರೆ ಒಂದೊಂದು ಫ್ಲಾಟಿಗೆ ಮೇಂಟೆನೆನ್ಸ್ 1,000 ಜಾಸ್ತಿ ಆಗುತ್ತೆ. ಅದ್ರ ಬದಲು ನಾವೇ ಮೇಂಟೈನ್ ಮಾಡ್ತೀವಿ, ನಮ್ಮ ಮೇಂಟೆನೆನ್ಸ್ ಪೇ ಆಫ್ ಮಾಡಿ ಅಂತ ನಾವು ನಮ್ಮ ಓನರ್ಸ್ ಮುಂದೆ ನಾವು ಇಟ್ವಿ.
ಅಸೋಸಿಯೇಷನಲ್ಲಿ ಇಟ್ಟಿದ್ದಕ್ಕೆ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಒಪ್ಪಿದ್ರು, ನೀವು ಅದಕ್ಕೆ ಅಪೋಸ್ ಮಾಡಿದ್ರು. ದಿಸ್ ಇಸ್ ದ ಪಾಯಿಂಟ್ ಟಿಲ್ ನೌ. ಓಕೆ, ಒಂದು ನಿಮಿಷ. ಅದಾದಮೇಲೆ ಇವಾಗ ನೀವು ಸ್ಟೇಷನಲ್ಲಿ ನಿನ್ನೆ ಆಗಿದ್ದು ಮೇಂಟೆನೆನ್ಸ್ ಕೊಡೋಕ್ಕೆ ರೆಡಿ ಇಲ್ಲ. ಒಂದು ಆ್ಯಕ್ಚುಲಿ ನಾನು ಸ್ಟೇಷನ್ಗೆ ಕಾಲ್ ಮಾಡಿದ್ದು ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಆ್ಯಕ್ಚುಲಿ ಸ್ಟೇಷನ್ಗೆ ನಾನು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಜಗಳದ ವಿಷಯ. ಇರಿ ಕಂಪ್ಲೇಂಟ್ ಬಿಕಾಸ್ ಆಫ್ ಇಟ್ ಅದು stick to the end statement from the station. ಒನ್ ಆ್ಯಂಡ್ ಒನ್ ಇರ್ಲಿ ರಜನಿ ಹೋಗ್ಬಿಟ್ಟು ಸ್ಟೇಷನ್ಗೆ ಹೋಗಿದ್ದು. ಅಲ್ಲಿ ಸ್ಟಾರ್ಟ್ ಆಗಿದ್ದು ಮೇಂಟೆನೆನ್ಸ್ ವಿಷಯ, ವಿಚ್ ಇಸ್ ಓಕೆ ಮೇಂಟೆನೆನ್ಸ್ ಆಗಲಿ. ಬಟ್ ಜಗಳ ಆಗಿದೆ, ಜಗಳ ಸ್ಟಾರ್ಟ್ ಆಗಿದೆ ಮೇಂಟೆನೆನ್ಸ್. It was not a personal between you and her. It was because of the ಇದು ಪರ್ಸನಲ್ ಕಾರಣಕ್ಕೆ ಸರ್ ವಿಷಯ ಸಾಲ್ವ್ ಆಗ್ತಿಲ್ಲ. ಇಲ್ಲಿ ಒಂದು ನಿಮಿಷ ಸರ್, ಆಮೇಲೆ ಮತ್ತೆ ಹೇಳ್ತೀನಿ ನಿಮಗೆ, ಆಯ್ತಾ? ಇಲ್ಲ ಅಂತಂದ್ರೆ ಇದು ಫ್ಲೋ ನಿಂತೋಗ್ಬಿಡ್ತದೆ. ಫಸ್ಟ್ ಇಂದ ಮತ್ತೆ ಸರ್ ಮೇಂಟೆನೆನ್ಸ್ ವಿಚಾರಕ್ಕೆ ಜಗಳ ಆಗಿ ಸ್ಟೇಷನ್ ಲೆವೆಲ್ಗೆಲ್ಲ ಹೋಗಿದೆ. ಈಗ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಪೊಲೀಸವರು ಕರೆದಿ ನಮಗೆ ಇಬ್ಬರಿಗೂ ಬುದ್ಧಿ ಹೇಳಿ ಕಳಿಸಿದ್ದಾರೆ, ಸಾಲ್ವ್ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರನೇ ನಾವು ಬಗೆಹರಿಸ್ಕೊಳ್ಳೋಕೆ ಕೂತಿದ್ದೀವಿ. ಅಷ್ಟೇ ಅಷ್ಟೇ. ನೀವು ನಿಮ್ಮ ಪರವಾಗಿ ನೀವು ಏನಾರು ಇದ್ರೆ ಆಮೇಲೆ ಮಾತಾಡಿ, ಆಮೇಲೆ ಹೇಳಿ ಮೇಡಮ್. ಈಗ ನಮ್ಮಲ್ಲಿ ಮನಸ್ತಾಪಗಳಿದೆ, ಒಪ್ಪತ್ತಿರೋದನ್ನ. ಸೊ ಹಾಗಾಗಿ ಸ್ಟೇಷನ್ ಲೆವೆಲ್ಗೆಲ್ಲ ಹೋಯ್ತು. ನಿನ್ನೆ ಆಗಿದ್ದೆಲ್ಲ ಅದೆಲ್ಲ ಪಕ್ಕಕ್ಕಿದೆ. ಆಮೇಲೆ ಈಗ ಅದರಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ಈಗ ನೆಕ್ಸ್ಟ್ ಯಾರು ತಗೊಳಕ್ಕೆ ರೆಡಿ ಇದ್ದೀರಾ? ಇಷ್ಟು ದಿನ ರೊಟೇಷನ್ ಬೇಸಿಸ್ ಮೇಲೆ ಅದು ಬ್ರೇಕ್ ಆಗಿದೆ. ನಿನ್ನೆ ಎಲ್ಲರೂ ಮಾತಾಡ್ತಾನೆ, ಇವತ್ತೆಲ್ಲ ಯಾಕೆ ಸೈಲೆಂಟ್ ಆಗಿದೆ? ಎಲ್ಲರೂ ಹೌದಾ? ನಿಮ್ಗೂ ನಮಗೂ ಯಾಕೆ ಮನಸ್ತಾಪ ಆಗಿದ್ದು? ನಿಮ್ಗೆ ವಿಚಾರ ಪಿಕ್ಚರ್ ನಿಮಗೂ ಗೊತ್ತಿಲ್ಲ. ಏನ್ ಹೇಳಿದ್ದೀರಾ? ಅವ್ರ ಗಂಡ ಈಗ ನೀವು ಇದ್ದಾಗ ಅದಕ್ಕೋಸ್ಕರನೇ ಅವ್ರನ್ನ ಕಳಿಸ್ತೇನೆ ನಾನು. ನೀವು ಇದ್ದಾಗ ಏನೋ ಹೇಳಿರ್ತಾರೆ, ನೀವು ಅದನ್ನೆಲ್ಲ ಇಟ್ಕೊಂಡು ಅವ್ರ ಪರವಾಗಿಲ್ಲ ಬಂದು ಮಾತಾಡಿರಿ. ಆಮೇಲೆ ನೀವು ನಾವು ನಿಷ್ಠುರಾಗಲಿ, ನೀವಿಬ್ರು ಜಗಳ ಆಗಲಿ. ಎಷ್ಟೋ ಜನ ಜಗಳ ಆಗಲಿಲ್ಲ, ಎಷ್ಟೋ ಜನ ಸ್ಟೇಷನ್ಗೂ ಬರಲಿಲ್ಲ. ಒಪ್ಪತ್ತಿರೋದು ಲಾಸ್ಟಿಗೆ ಹೋಗಿ 4-5 ಹೆಸರು ಯಾರು ಇರೋದು ಹೇಳಿ? ನಿಮ್ದಿದೆಯಾ? ನಿಮ್ದಿದೆಯಾ? ನಿಮ್ಮಿಬ್ರದ್ದು ಒಂದು, ಇನ್ನೊಬ್ರು ಯಾರು? ನಮ್ದು ರಾಜಶೇಖರ್ ಅವ್ರಿಗಿದೆ, ಶ್ರೀಯದಿದೆ, ಇದಿದೆ. ಇದೆ ಇದೇ ಉದಾಹರಣೆ ತಿಳ್ಕೊಳ್ಳಿ. ಏನಾಯ್ತು ಇದೇ ಉದಾಹರಣೆ ನಿಮ್ಗೆ ಅರ್ಥ ಆಗಿದೆ. ಪ್ರಾಬ್ಲಮ್ ಯಾರ್ದಿದೆ ಅವ್ರದ್ದು ಅಷ್ಟೇ ತಗೊಂಡ್ರು. ಈಗ ಬಿಡಿ ಆಮೇಲೆ ಸರ್ ಕಂಟಿನ್ಯೂ ಮಾಡಿ. ಆರ್ಗ್ಯೂ ಮಾಡಬೇಡಿ, ಆರ್ಗ್ಯೂ ಮಾಡಬೇಡಿ. ಜಸ್ಟ್ ನಡೆದಿರೋದನ್ನ ಎಲ್ಲರಿಗೂ ಅಪ್ಡೇಟ್, ಯಾಕಂದ್ರೆ ಎಲ್ಲರೂ ಸ್ಟೇಷನ್ ಹೇಳ್ತಾ ಇರೋದು. ಅವ್ರು ಇವಾಗ ಹೆಂಗ್ ಹೇಳ್ತಾ ಇದಾರೆ, ನಿಷ್ಠೂರ ತರ ಮಾಡ್ತಾ ಇದಾರೆ. ಬಂದ್ಬಿಟ್ರು ಇಲ್ಲಿ ಮಾತಾಡಿದ್ರು, ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ಅದಕ್ಕೆ ಅವರೇ ಬಂದಿದ್ದು. ನೆಕ್ಸ್ಟ್ ಅದೇ ಕಂಟಿನ್ಯೂ. ಇದು ಡಿಸ್ಕಸ್ ಆಮೇಲೆ ಮಾಡಿ. ಈಗ ನೀವೇ ಇವಾಗ 8,000 rupees ನಾವು ತಗೋತಾ ಇದೀವಿ ಅಂದಿದ್ದಕ್ಕೆ ನಿನ್ನೆ ಜಗಳ ಆಕ್ಚುಲಿ ಶುರು ಆಗಿದೆ. 8,000 ಇವರು ತಗೊಳ್ತಾರೆ, ಮೇಂಟೆನೆನ್ಸ್ 20,000 ಎಕ್ಸ್ಟ್ರಾ ನೀವು ಔಟ್ಸೋರ್ಸ್ ಮಾಡಿ ಏನು ಬಿಡಬೇಕು? ಈಗ ವಿಷಯ ನಾವು ಇಷ್ಟು ಜಗಳ ಆಡೋದಕ್ಕೆ ರೀಸನ್ ಏನಂದ್ರೆ 8,000 ಇವ್ರು ತಗೋತಿದ್ದಾರೆ ಪ್ಲಸ್ ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ. ದಟ್ಸ್ ಆಲ್ ರೈಟ್. ಅಲ್ಲಿ ಅಂಡ್ ವಾಟ್ ಎವರ್ ಪರ್ಸನಲ್ ವಾಟ್ ಟಾಪಿಕ್ ಅಂತ ಗೊತ್ತಾಗಬೇಕಲ್ಲ. ಒಂದು ನಿಮಿಷ ಈಗ ಬರ್ಲೇ ಇಲ್ವಲ್ಲ ಈಗ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ, 8,000 ಚಾರ್ಜ್ ಮಾಡ್ತಿದ್ದಾರೆ. ಆ ಪ್ರೋಗ್ರಾಮ್ ಪ್ಲಾನ್ಸ್ ನ ಯಾರು ಮಾಡಿರ್ಲಿಲ್ಲ. ನನ್ ಆಫ್
ರಾಜುನ್ ಕಳಿಸಿ ಅವ್ರು ಕಾಯ್ತಾ ಇದ್ದಾರೆ. ಏ ರಾಜು, ಕೇಳಿದ್ರು ನೀವಿರ್ಲಿಲ್ಲ ಮಲ್ಲೇಶ್ ಅವರೇ. ಮಲ್ಲೇಶ್ವರ ಬಿಡಿ ಬಿಡಿ. ನೀನ್ ಯಾವ ಟೆಲೆಂಟ್ ಅಷ್ಟೇ ಅಂತಂದ್ರೆ ಜಗಳ ಮಾಡ್ತಿಲ್ಲ. ಸರ್ ಕೊಡ್ತೀನಿ ಅಂತಾನೆ ಕೇಳೋದಕ್ಕೆ ನಿಮ್ಮ ಪಾಯಿಂಟ್ಗೆ ಇವನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ದು, ನೀವು ನಿಮ್ ಪರವಾಗಿ ನೀವು ಓನರ್ನ ಬಿಡಿ ಮಾಡೋದಕ್ಕೆ. ಹೌದು ಸರ್, ಓನರ್ ಮಾತಾಡಿ ಬಿಡಿ. ಅದಕ್ಕೇನೆ ಅವ್ರು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಇರಂಗಿದ್ರೆ ನಾವು ಮಾತಾಡೋದು ಇಲ್ಲ ಅಂದ್ರೆ ನೀವು ಹಳೇನ್ ಕಳ್ಸಿ. ಹೆಂಗಾದ್ರೂ ಸರಿ. ಕುಂತ್ಕೊಳ್ಳಿ ಹಂಗಾರೆ. ಆಗಿಲ್ಲ ಅಂತಂದ್ರೆ ಹೋಗೋದಿದ್ರೆ ಯಾರು ಒಬ್ರು ಅಲ್ಲ ನೀವು ಬೇಕು ಸರ್, ತುಂಬಾ ಹಳಬ್ರು ಬಿಲ್ಡಿಂಗ್ ನೀವು ಬೇಕು, ದಯವಿಟ್ಟು ನಮ್ಗಾದ್ರೂ ಬೆಲೆ ಕೊಟ್ಟು ನಂಗೆ ನೀವು ಕುತ್ಕೊಳ್ಳಿ ಸರ್, ಆಯ್ತು. ಲಾಸ್ಟ್ ನೀವು ಕೇಳ್ಕೊಂಡು ನಂದೇನೋ ನನ್ನೊಂದು ಪಾಯಿಂಟ್ ಇದೆ. ಅವತ್ತು ಮೀಟಿಂಗ್ ಎಲ್ಲ ಆದಾಗ ಇಬ್ಬರದು ವೇವ್ ಆಫ್ ಮಾಡೋದು ಅಂತ ಆಗಿತ್ತು. ಯಾರಿಬ್ಬರು ತಗೋತಾರೋ ಅವ್ರದ್ದು ವೇವ್ ಆಫ್. ಅದು ಯಾಕೆ ನೆಕ್ಸ್ಟ್ ಡೇ ಚೇಂಜ್ ಆಯ್ತು ಅನ್ನೋದು 3 ಮೆಂಬರ್ಸ್ ಅಂತ ಬಂದಿರಲಿಲ್ಲ. 3 ಮೆಂಬರ್ಸ್ ಅಂತ ಬಂದಿರಲಿಲ್ಲ. ಮೆಸೇಜ್ ಅಲ್ಲೂ ಎಷ್ಟು ಮೆಂಬರ್ಸ್ ಏನು ಮೆನ್ಷನ್ ಆಗಿರಲಿಲ್ಲ. ಸೊ ಯಾಕೆ ಅದು 3 ಚೇಂಜ್ ಆಯ್ತು ಅಂದ್ರೆ ಔಟ್ಸೋರ್ಸಿಂಗ್ ಗೆ ಈಗ ನೀವು ಹೇಳಿದ್ರಿ 2 ಮೆಂಬರ್ಸ್ ಅಂತಾನೆ ನಾವು ಹೇಳಿದ್ವಿ, ಓಕೆನಾ? ಈಗ 3 ಏನಕ್ಕೆ ಚೇಂಜ್ ಆಯಿತು ಅಂತಂದರೆ, ಫಸ್ಟು ಸಂತೋಷ್ ಜೊತೆ ನಾವು ಮಾತಾಡಿದ್ವಿ. ಸಂತೋಷು ಈಗ ಅದನ್ನು ರೆಂಟ್ ಕೊಟ್ಬಿಟ್ಟು ಓಡಾಕ್ತಾ ಇದ್ದಾರೆ. ಈಗ ಇಬ್ಬರೇ ಮಾಡಿದೆ ಅಂತ ಇಟ್ಕೊಳ್ಳಿ, ನಾನು ಸಂತೋಷ 2-3 ತಿಂಗಳಾದಮೇಲೆ ಯಾವುದೋ ಒಂದು ಇದಕ್ಕೆ ಪರಿಸ್ಥಿತಿಗೆ ಹೊರಗಾಗಿ ಅವರು ಖಾಲಿ ಮಾಡಬೇಕಾಗತ್ತೆ. ಈಗ ಶಿಫ್ಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ನಾನು ಕಮಿಟ್ ಆಗಿದ್ದೀನಿ, ಒಂದು ನಿಮಿಷ ನಾನು ಕಮಿಟ್ ಆಗಿದ್ದೀನಿ ಇಲ್ಲಿ ಏನು, ನಾನು ಇಬ್ಬರು ಲಾಂಗ್ ಟರ್ಮಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡು ಒಪ್ಕೊಂಡಿದ್ದೀನಿ, ಹೌದಾ? ಸಂತೋಷ್ ಇರಲಿ ಇಲ್ಲದೆ ಇರಲಿ, ಲಾಸ್ಟಿಗೆ ನಾನು ಸಿಗಾಕೋತೀನಿ. ಹಾಗಾಗಿ ಏನು ಮಾಡ್ತೀನಿ, ನಾವು ಊರಿಗೆ 1 ಮಂತ್ ಹೋಗ್ಬೇಕಾಗುತ್ತೆ. ಒಂದು ನಿಮಿಷ ಓಕೆ ಇರಿ ನಾನು ಹೇಳ್ಬಿಟ್ಟು ನೀವು ಕ್ವಶನ್ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. 3 ಜನ ಇದ್ದರೆ ಯಾರಾದರೂ ಒಬ್ರು ಆ ಥರ ಆದರೂ ಕೂಡ ಇನ್ನಿಬ್ರು ಅದನ್ನು ಶೋಲ್ಡರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಂದು, ಆಯ್ತಾ, ಇಷ್ಟು ಜನಕ್ಕೂ ಮೆಸೇಜ್ ಹಾಕಿದ್ದೀವಿ. ಅದರಲ್ಲಿ ಯಾರ್ಯಾರು ಓಕೆ ಮಾಡಿದಾರಪ್ಪ, ನೀವು ಓಕೆ ಅಂದರೆ ಮುಂದುವರಿತೀವಿ, ಇಲ್ಲ ಅಂದರೆ ಡ್ರಾಪ್ ಮಾಡ್ತೀವಿ. ಅದಕ್ಕೆ ಅಷ್ಟು ಜನ ಸಿಗ್ನೇಚರ್ ಹಾಕ್ತೀವಿ. ನೀವು ಹೇಳಿದ್ ಕರೆಕ್ಟ್, 3 ಜನ ಬೇಕಾಗ್ಬೋದೇನೋ, ಸರಿ. ಬಟ್ ಅದಕ್ಕೆ 3 ಜನ ವೇವ್ ಆಫ್ ಯಾಕೆ ಮಾಡಬೇಕು? ಓಕೆ 3000 2000 ಪರ್ ಫ್ಲಾಟ್ 6000 ಫಿಕ್ಸ್ ಮಾಡಿಲ್ಲ, ಒಂದು ರಿಮ್ಯುನರೇಷನ್ ಫಿಕ್ಸ್ ಮಾಡಿ. ಯಾರು 3 ಜನ ತಗೊಳ್ತಾರೋ ಅವರಿಗೆ ಇಟ್ ಇಸ್ ಅ ರಿಮ್ಯುನರೇಷನ್ ಫಾರ್ ಎ ಪೊಸಿಷನ್. ನಾನು ಸರ್ವಿಸ್ ಕೊಡಬೇಕಾದ್ರೆ ಔಟ್ಸೋರ್ಸ್ ಮಾಡಬೇಕು ಅಂದ್ರೆ 15 to 20 ನೀವು ಹೆಂಗೆ ಔಟ್ಸೋರ್ಸ್ ಮಾಡೋ ವಿಚಾರ ಯಾಕೆ ಬರುತ್ತೆ? ಇಲ್ಲೇ ಇರೋ ಇರೋ 25 ಫ್ಲಾಟ್ ನೀವು ಹೇಳಿದೀರಾ, ಎಲ್ಲರೂ ಒಪ್ಪಿದ್ರೆ ನಾನು ಹೋಗ್ತೀನಿ ಅಂತ ಹೇಳಿರೋದು. ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಯಾರು ಅಂದಾಗ ಕೈ ಎತ್ತಿದ್ದು ನೀವೇನು? ಕೈ ಎತ್ತಿದಾಗ ನೀವು ಕೇಳಿದ್ರೆ ಒಪ್ಪಿದ್ದೀರಾ ಅಂತ ಒಪ್ಪಿದ್ದೀರಾ ಅಂತ ಕೇಳಿದ್ರೆ ಎಲ್ಲರೂ ಒಪ್ಪಿದ್ರೆ ನಾನು ಹೋಗ್ತೀನಿ ಅಂತ ಹೇಳಿರೋದು. ಇದೇ ಸ್ಟೇಟ್ಮೆಂಟ್ ಹೇಳಿರೋದು ನಾನು, ಬೇರೆ ಯಾವ ಸ್ಟೇಟ್ಮೆಂಟ್ who becomes 3 ಅಂದಾಗ your statement keeps on changing every time. So ಈ ಸ್ಟೇಟ್ಮೆಂಟ್ ಚೇಂಜ್ ಆಗ್ತಾ ಇದ್ರೆ ನಮಗೆ ಟ್ರಸ್ಟ್ ಬರಲ್ಲ. ನೀವು ಸೈನ್ ಮಾಡಿಲ್ಲ, 3 ಮೆಂಬರ್ಸ್ ಜಾಸ್ತಿ 3 ಮೆಂಬರ್ಸ್ ನಾವು ಏನು ಕೊಟ್ಟಿದ್ದೀವಿ, ಸೈನ್ ಮಾಡಿಲ್ಲ. ನೀವು ಸೈನ್ ಮಾಡಿ, ಒಂದು ಸೆಕೆಂಡ್ ಲೆಟ್ ಮೀ ಫಿನಿಶ್ ಸರ್. ನೀವು ಸೈನ್ ಮಾಡಿಲ್ಲ, ಸೊ ನೀವು ಅದಕ್ಕೆ ಅಪೋಸೇ ಇದ್ದೀರಾ ಅಲ್ವಾ? ಕರೆಕ್ಟ್ ಅಲ್ವಾ? ದಟ್ ಈಸ್ ಟ್ರೂ, ರೈಟ್? ಹೂ ಎವರ್ ಸೈನ್ ಇನ್ ದ ಅಸೋಸಿಯೇಷನ್ ಅಲ್ಲಿ ನಮ್ಗೆ ಯೂಶಲಿ ನೀವು ಮುಂಚೆಯಿಂದ ಇದ್ದೀರಾ, ನಾವು ಯಾವಾಗಲೂ ಮೆಜಾರಿಟಿ ಇದ್ರೆ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಸೈನ್ ಮಾಡಿರೋದಕ್ಕೆ. ನಾವು ಕೆಲವೊಂದು ಮಾತು ಬಂತು, ಫೋರ್ಜರಿ ಮಾಡಿದೀವಿ, ಫೋರ್ಸ್ಫುಲಿ ಮಾಡಿದೀವಿ ಅಂತ ಎಲ್ಲ ಬಂತು. ಅವರ ಅಭಿಪ್ರಾಯನ ಅವ್ರು ಹೇಳ್ತಾರೆ. ನೀವು ಮಾತಾಡಿ. ನಾನು ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ಕೆ ಈಗ ಹಾಗಾಗಿ ಕ್ಲೋಸರ್ ಫಸ್ಟ್ ಮಾತಾಡೋಣ. ಫಸ್ಟ್ ಟಾಪಿಕ್, ಪೊಲೀಸ್ ಸ್ಟೇಷನ್ ಇಂದ ಯಾರು ಒಪ್ಕೊಂಡಿದ್ದೀರಾ ಮೇಂಟೆನೆನ್ಸ್ ತಗೊಳಕ್ಕೆ, ಪ್ಲೀಸ್ ಕೈ ಎತ್ತಿ. ನೆಕ್ಸ್ಟ್, ಬಿಕಾಸ್ ಅದಾದ್ಮೇಲೆ ಐ ವಿಲ್ ಟೆಲ್ ಯು ವಾಟ್ ಆಲ್ ಇಸ್ ದೇರ್. ನಾವು ವಿ ಹ್ಯಾವ್ ಅ ಬಿಗ್ ಅಜೆಂಡಾ. ಮೇಂಟೆನೆನ್ಸ್ ಸುಮ್ಮನೆ ಕೊಡೋದು ಬರಲ್ಲ, ನಾವು ರೆಡಿ ಇದೀವಿ ತಗೊಳ್ಳಿ ಅಂತ ಹಿಂಗೆ ಕೊಟ್ಬಿಡಕ್ಕೆ. ಇದು ಕಂಜಿ ಪಿಂಜಿ ಡಾಕ್ಯುಮೆಂಟ್ ಎಲ್ಲ, these are all legal documents and there are semi-like document what we have. ಆಯ್ತಾ? Okay. ಹೌದೌದು, that is very Okay. important. ಈಗ ನಾನು ಫಸ್ಟ್ ಅಂತ ಹೇಳ್ಬೇಕು, who to
ಯಾರು Please tell me. ತಗೋತೀರಾ ಅನ್ನೋದು ನಿಮಗೆ You and you want to take anybody else? I'm not sure. ನಿನ್ನೆ ಶ್ರೀಕಾಂತ್ ಅವರು ರೆಡಿ ಗೌರಿ ಬಗ್ಗೆ ಇಲ್ಲ. Okay. ಈಗ ನಾವು 10 ಇಯರ್ಸ್ ಅಂತ ಮಾತಾಡಿದ್ದೀರಾ ಅಲ್ವಾ? ಸರ್ ಭಲೆ ಸರ್ ಇವಾಗ ನಾನು ಇಯರ್ಲಿ ಒಂದು ಮೆಂಬರ್ ಅಂದು ಇವಾಗ ರೆಡ್ಡಿ ಸರ್ ಬರಲ್ಲ ನಮ್ಗೆ. ಇರಿ ಯಾಕೆ ಟಾಪಿಕ್ ಚೇಂಜ್ ಮಾಡಿ ಒನ್ ಬೈ ಒನ್ ನಿಮಗೆ ಹ್ಯಾಂಡ್ ಬೇಕಿತ್ತಲ್ಲ ಸರ್ ಮೇಂಟೆನೆನ್ಸ್ ಒಬ್ಬರೇ ಬೇಕಲ್ಲ ಆಂಟಿ ಮಣಿಯವರೇ 10 ಇಯರ್ಸ್ ಅಂತ ಹೇಳ್ತಲ್ಲ 10 ಇಯರ್ಸ್ ಯಾಕೆ ಅಂತ ನೆಕ್ಸ್ಟ್ ಬರುತ್ತೆ years ಅಂತ ಹೇಳ್ತಾ ಇಲ್ಲ ಪಾಯಿಂಟ್ ನಾನು ಅಡ್ರೆಸ್ ಮಾಡಿ ಇವಾಗ ನೆಕ್ಸ್ಟ್ ಇಯರ್ ಅಡ್ರೆಸ್ ಓಕೆ ಇವಾಗ ನೀವು ನೆನೆ ಸ್ಟೇಷನ್ ಅಲ್ಲಿ ಏನ್ ಬಂತು ಅಂದ್ರೆ 10 ಇಯರ್ಸ್ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ 10 ಇಯರ್ಸ್ ಅದರ್ 22 ಫ್ಲಾಟ್ಸ್ ಆರ್ ಅಗ್ರೀಡ್ ದಿಸ್ ಇಸ್ ದ ವರ್ಡ್ ಯು ಯೂಸ್ ಇಟ್ ಅದರ್ 22 ಫ್ಲಾಟ್ಸ್ ಅವರು ರೆಡಿ ಇದ್ದಾರೆ ತಗೊಳಕ್ಕೆ ಸೊ ನಾವು ಮಾಡ್ತೀವಿ ಕೊಡಿ ಅಂತ ಸೊ ನೆಕ್ಸ್ಟ್ 10 ಇಯರ್ಸ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಾವು ಸೊ ನೆಕ್ಸ್ಟ್ ಇವಾಗ ಯಾಕೆ ತಗೋತಾ ಇದ್ದೀರಾ ಫಸ್ಟ್ ಯಾಕೆ ತಗೋತಾ ಇದ್ದೀರಾ 3 ಜನರನ್ನ ತೆಗೀರಿ. ನನ್ನ ನಾವು ಅಂದೇ ಇಲ್ಲ ನೀವು ಆ ಥರ ಬಂದ್ರೆ ನೆಕ್ಸ್ಟ್ 6 ಮಂತ್ಸ್ ನಿಮ್ಗೆ ಡೌನ್ ಆದ್ಮೇಲೆ ಬುಕ್ ಇಟ್ಬಿಡ್ತೀರಾ ಮತ್ತೇನ್ ಮೇಡಮ್ ಮಾಡ್ತೀರಾ ನೆಕ್ಸ್ಟ್ madam? ಈ ಪೇಪರ್ ಕಳ್ದೋಗ್ಬಿಡುತ್ತೆ ಈಗ ನಾನು ಕಳೆದ ಅಸೋಸಿಯೇಷನ್ ಅಂದ್ರೆ ನನಗೂ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ನನ್ನ ಡಾಕ್ಯುಮೆಂಟ್ಗೆ ಯಾರನ್ನ ಕೇಳಿ ಒಂದು ನಿಮಿಷ ಇರಿ ಮೇಡಮ್ ನಮ್ಮ ಕಡೆಯಿಂದ ನಾವು ರೆಡಿ ಇದೀವಿ ನಿಮ್ಮ ಕಡೆಯಿಂದ ತಗೊಂಡು ನಾವು ಹೆಂಗ್ ನಡೆಸಿದ್ರಿ ಹಂಗೆ ನಡ್ಸ್ಕೊಂಡು ಹೋಗಕ್ಕೆ ನೀವು ರೆಡಿ ಅದು ಬೇಡ ಸರ್ ನಾವು ನಡೆಸಿರೋದು ಸರಿ ಅಲ್ಲ. ಅದು ಬೇಡ ನಾವು ನಡೆಸಿರೋದು ಸರಿ ನಮ್ ಸಿಂಪಲ್ ಮ್ಯಾಮ್ ನಾನು ಹೇಳ್ತೀನಿ ಈಗ. ನೀವು ಯಾರು ಅದನ್ನೇ ಸರ್ ನಾನು ಹೇಳ್ತೀನಿ ನಾವು ಹೆಂಗ್ ಸರ್ವಿಸ್ ಕೊಟ್ಟಿದ್ದೀವಿ ಈಗ ಅದು ನಿಮ್ಮ ಪರ್ಸನಲ್ ಮ್ಯಾಮ್ ನೀವು ಬೇಕಪ್ ಮಾಡ್ಕೊಳ್ಳಿ ಈಗ ನಾನು first ಹೇಳ್ತೇನೆ. ಈಗ ನಾವು ಬಿಟ್ಟು ಹೋಗ್ತೀವಿ ಶೇರ್ ಮಾಡಿ ನನಗೂ ಬೇಕು 10 ಇಯರ್ಸ್ ರೊಟೇಷನ್ ಅಂದಿದ್ದೀರಾ 10 ಇಯರ್ಸ್ ರೊಟೇಷನ್ ಅಂದಿರೋದು 305 ಪ್ರಾಬ್ಲಮ್ ಕ್ರಿಯೇಟ್ ಒಬ್ಬರೇ ಮಾಡ್ಬಿಟ್ಟು ಮಾಡ್ಬೇಕು ಅವ್ರ ಪ್ರಾಬ್ಲಮ್ ಅಂದ್ರೆ ಯಾಕೆ ಈಗ ಆಯ್ತಾ ಈಗ ಒಬ್ರು ಇವ್ರು ಒಪ್ಕೊಂಡಿದ್ದಾರೆ ನೀವು ಅದರ್ ಪಾರ್ಟಿ ನೀವು ಚೂಸ್ ಮಾಡಿ ಇವಾಗ ನೀವು ಅಷ್ಟೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಒಂದ್ ನಿಮಿಷ ಆಂಟಿ ಒಬ್ರು ಪಾರ್ಟಿ ಇದ್ದಾರೆ ಇನ್ನೊಬ್ರು ಪಾರ್ಟಿ ಅವ್ರ ಕಡೆ ಯಾರೋ ಅವ್ರು ಚೂಸ್ ಬಂದಿಲ್ಲ ಅವ್ರು ಬಂದಿಲ್ವಂತೆ ನೀವು ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅವ್ರು ಮೇಂಟೆನೆನ್ಸ್ ಮಾಡ್ತೀನಿ ಅಂದ್ರೆ ಅವ್ರು ಮಾಡ್ಕೋತಾರೆ ಬಿಡಿ ಅದನ್ನ ಅವ್ರು ಚೂಸ್ ಮಾಡಿ ಹೇಳ್ತಾರೆ ಅದು ಅದರ್ ಅವ್ರ ಪಾರ್ಟಿ ರೊಟೇಷನ್ ಅವ್ರದ್ದೇ ಡಿಸಿಷನ್ ನೆಕ್ಸ್ಟ್ ಥಿಂಗ್ ಇಸ್ ನಮ್ದೇನ್ ಗೊತ್ತಾ madam? ಒಂದ್ ನಿಮಿಷ. ಏನೇನ ಒಂದ್ ನಿಮಿಷ ಇರಿ ಸರ್ ಇಷ್ಟು ಈಗ ಚೂಸ್ ಆದ್ರಲ್ವಾ ಸರ್ ಒಬ್ರು ಕ್ಯಾಂಡಿಡೇಟ್ ಇಲ್ಲಿದ್ದಾರೆ ಇನ್ನೊಬ್ರು ಇಲ್ಲ ಈಗ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕಲ್ವಾ ಸರ್ ನಾವೆಲ್ಲರೂ ಡಾಕ್ಯುಮೆಂಟೇಶನ್ ಏನೇನು ಕೊಡ್ತಿದೀವಿ ಅಂತ ಬರ್ಕೊಡ್ತಿದೀವಿ ನಮ್ಮಲ್ಲಿ ಯಾರಿಗೂ ಡೌಟ್ ಇರೋದು ಬೇಡ ಆ ಪೇಪರ್ ಇಲ್ಲ ಈ ಪೇಪರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಯಾವುದು ಕ್ವಶನ್ಸೇ ಬರಬಾರ್ದು ನಾವು ಡೀಟೇಲ್ ಲಿಸ್ಟ್ ಮಾಡಿದೀವಿ ಸರ್ ನಮ್ಮ ಹತ್ರ ಏನೇನಿದೆ ಅಂತ ನೋಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ತಗೊಂಡು ಇದು ಫಸ್ಟ್ ಥಿಂಗ್ ಯು ಆರ್ ರೆಡಿ ಟು ಗಿವ್ ಇದಾದ್ಮೇಲೆ ನೆಕ್ಸ್ಟ್ ದಿಸ್ ಇಸ್ ದ ಸೆಕೆಂಡ್ ಟಾಪಿಕ್ ಮುಗಿತಾ ಹ್ಯಾಂಡ್ ಓವರ್ ಪಾರ್ಟ್ ಇಸ್ ಓವರ್ ಇದಾದ್ಮೇಲೆ ನಾವು ನಿಮ್ಮಿಂದ ಒಂದು ಸೈನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಟ್ಸ್ ಅನ್ ಅಕ್ನಾಲೆಡ್ಜ್ಮೆಂಟ್ ಇವಾಗ ಫಸ್ಟ್ ಸೈನ್ ಅಕ್ನಾಲೆಡ್ಜ್ಮೆಂಟ್ ಏನಕ್ಕೆ ಗೊತ್ತಾ ನಮ್ಮ ಹತ್ರ ಇಷ್ಟು ರಿಸೀವಲ್ಸ್ ಬಂದಿದೆ ಅನ್ನೋದಕ್ಕೆ ಅಕ್ನಾಲೆಡ್ಜ್ ಮಾಡಿ ಪ್ರಾಬ್ಲಮ್ ಇತ್ತಾ ಡಾಕ್ಯುಮೆಂಟ್ ಅಲ್ಲಿ ಪೇಪರ್ ಇಲ್ಲ ಅಂತ ಕೇಳಿ ನಾವು ತೋರಿಸ್ತೀವಿ ಅಕ್ನಾಲೆಡ್ಜ್ ಮಾಡಿ ತಗೊಂಡು ಯಾಕಂದ್ರೆ ನಾವು 10 ಇಯರ್ಸ್ ಅದೇ ತರ ಮಾಡ್ಕೊಂಡು ಸರ್ ನಾನು ಕೇಳ್ತೀರಾ ತಗೊಂಡಿಲ್ಲ ಅಕ್ನಾಲೆಜ್ಮೆಂಟ್ ನಾವೇನು ಮಾಡಿ ಅಕ್ನಾಲೆಡ್ಜ್ಮೆಂಟ್ ಬೇಕಾ ಬೇಡ ಸರ್ ಬೇಕು 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 ತಾನೆ ವೆರಿ ಮಚ್ ಅಂತ ಚೆಕ್ ಲಿಸ್ಟ್ ಇದೆ ತಗೊಳ್ಳಿ ಅಲ್ಲೇ ಈ ಡಾಕ್ಯುಮೆಂಟ್ ನಮಗೆ ಗೊತ್ತಿಲ್ಲ this document will be not rotation it will be with the vice president or a secretary ಓಕೆ ನಾನು ಅದೇ ಬರ್ತೀನಿ not ಒಂದು with ನಿಮಿಷ ದ ಮಿನಿಟ್ ನಾವು ಹ್ಯಾಂಡ್ ಓವರ್ ಮಾಡಿ 6 months ಗೆ ಈ ಡಾಕ್ಯುಮೆಂಟ್ಸ್ ಮೂವ್ ಆಗಲ್ಲ ದ ಮಿನಿಟ್ ನಾವು ಹ್ಯಾಂಡ್ ಓವರ್ ಮಾಡಿ ಇವ್ರು ಅಕ್ನಾಲೆಡ್ಜ್ ಮಾಡಿದ್ಮೇಲೆ ಮತ್ತೆ ಸರ್ ನಿಮ್ಮನ್ನೇ ಅಡ್ರೆಸ್ ಮಾಡ್ತೀನಿ ಬಿಕಾಸ್ ಯು ಆರ್ ಟೇಕಿಂಗ್ ಇಟ್ ಇನ್ನೊಬ್ರು ಪರ್ಸನ್ ಇಲ್ಲಿಲ್ಲ ಸೊ ಐ ಕಾಂಟ್ ಟಾಕ್ ಟು ನಾವು ಕೊಟ್ಟಿದ ನಂತರ ಸರ್ ಇಮಿಡಿಯೇಟ್ಲಿ ನೀವು ಅದನ್ನ ಅಕ್ನಾಲೆಡ್ಜ್ ಮಾಡ್ಕೊಂತೀವಿ ಯು ಹ್ಯಾವ್ ಟೇಕನ್ ಆಲ್ ದಿಸ್ ಅಂತ ಕರೆಕ್ಟ್ ಫ್ರಮ್ ಅಸ್ 1 minute ಸರ್ ಲೆಟ್ ಮಿ ಫಿನಿಶ್ ದಟ್ ನೆಕ್ಸ್ಟ್ ಮಿನಿಟ್ ದೀಸ್ ಪೀಪಲ್ ವಿಲ್ ಗಿವ್ ಯು ರೆಸಿಗ್ನೇಷನ್ ಲೆಟರ್ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ರೆಸಿಗ್ನೇಷನ್ ದೇ ವಿಲ್ ಗಿವ್ ದ ರೆಸಿಗ್ನೇಷನ್ ನಾವು ರೆಸಿಗ್ನೇಷನ್ ಹೇಳಿ ಐ ಕಮ್ ಟು ದಟ್ ಪಾಯಿಂಟ್ ಆಲ್ಸೋ ರೀ ಎಲೆಕ್ಷನ್ ಅಂದ್ರೆ ಏನು 10 ವರ್ಷದಿಂದ ಅವರೇ Yesterday you had said re-election. Listen to me. ಇಲ್ಲ Somebody staying in the position is also full freedom ಇದೆ ಅವರಿಗೆ ಇರಬಹುದಾ ಇರೋಕೆ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ದೇ ವಾಂಟ್ ಟು ರಿಸೈನ್ ಅವ್ರು ರಿಸೈನ್ ಮಾಡ್ತಾರೆ ಆ ಪೇಪರ್ ಕೊಡ್ತೀವಿ ಸರ್ ಬಿಕಾಸ್ ನೀವೇ ನೆಕ್ಸ್ಟ್ ತಗೊಳ್ತೀರಾ ದಟ್ ಪೇಪರ್ ಆಲ್ಸೋ ಇಸ್ ಗೋಯಿಂಗ್ ಇಲ್ಲ ಇಲ್ಲ ಅಂತ ಹೊಡೆದು ಬಿಟ್ವಿ ನೆನೆಲ್ಲ ಅದಾದ್ಮೇಲೆ ನಾನು ಹೇಳ್ತೀನಿ ಆ ವಿಷಯ ಅದು ಸರ್ ಈಗ ಸರ್ ನಾನು ಇಷ್ಟು ಬಾರ ಬರ್ತಾರೆ ಸರ್ ಇವ್ರು ಪ್ರೆಸಿಡೆಂಟ್ ಸರ್ ಇಷ್ಟು ಈಗ ಸರಿ ಹೋಯ್ತಾ ಸರ್ ರಿಸೈನ್ ಮಾಡಿ ಸರಿ ಹೋಯ್ತಾ ನೆಕ್ಸ್ಟ್ ಈಗ ಇದೆಲ್ಲ ಮುಗಿದ್ಮೇಲೆ ವೆರಿ ಇಂಪಾರ್ಟೆಂಟ್ ವಿಷಯ ಎಲ್ಲ ಹಾಟ್ ಟಾಪಿಕ್ ಫಿನಾನ್ಸ್ ಸೆಟಲ್ಮೆಂಟ್ ಆಗಬೇಕು ಸರ್ ಕರೆಕ್ಟ್ ಇದೆಲ್ಲ ಡಾಕ್ಯುಮೆಂಟೇಶನ್ ಪಾರ್ಟ್
ಇದು ಬಿಟ್ಟು ಮಾಡಿಸಿ ಮಲೇಶ್ ಪ್ಲೀಸ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಗೋಯಿಂಗ್ ಆಫ್ ಟಾಪಿಕ್ ಬೇಡ No. ನನಗೆ ಕೆಲಸ ನಮಗೆ ಅದರಲ್ಲಿ ಏನಿದೆ ನೀವು ರೆಸಿಗ್ನೇಷನ್ ಮಾಡ್ತಾರೆ ಸರ್. ಈ ಸ್ಟೆಪ್ ಪ್ರಾಸೆಸ್ ಇಲ್ಲೇ ಬರ್ದಿರೋದಿದೆ, ನಾನು ನೀಟಾಗಿ ಬೇಕಿರೋ ಒಂದು ಪೇಪರ್. ರೆಸಿಗ್ನೇಷನ್ ಮಾಡಿದ ನಂತರ ನೆಕ್ಸ್ಟ್ ಕ್ವಶನ್ ಇಸ್ ಅಕೌಂಟ್ ಬ್ಯಾಲೆನ್ಸ್ ಸರ್. ನಿಮ್ ದುಡ್ಡು ಫಂಡು ಎಲ್ಲ ಎಲ್ಲೆಲ್ಲಿದೆ, ಹೇಗಿದೆ, ಅದ್ರ ಕ್ಲಾರಿಟಿನ ನಾವು ಕೊಡ್ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಯಾರಿಗೂ ಡೌಟ್ಸ್ ಬೇಡ. ಡೆಪಾಸಿಟ್ ಏನಾಗ್ತಾ ಇದೆ, ಡೆಪಾಸಿಟ್ ಏನಿದೆ, ಅದ್ರ ಕ್ಲಾರಿಟಿನೂ ಇದನ್ನ ಕ್ಲಾರಿಟಿ ಕೊಡ್ತೀವಿ ನಾವು. ವಿಲ್ ಗಿವ್ ಯು ದ ಕ್ಲಾರಿಟಿ. ಅದನ್ನ ಹೂ ಇಸ್ ಟೇಕಿಂಗ್ ದಟ್ ಪರ್ಸನ್ ಶುಡ್ ಅಂಡರ್ಸ್ಟ್ಯಾಂಡ್, ಅಕ್ನಾಲೆಜ್. ಅದಾದ್ಮೇಲೆ ವಾಟ್ ವಿ ವಾಂಟ್ ಟು ಡೂ ಅಂತ ಹ್ಯಾಂಡ್ ಓವರ್ ಎಲ್ಲ ರಿಸೀವ್ ಆದ್ಮೇಲೆ ನಮಗೆ ಎಲ್ಲ ಟೆನೆಂಟಿಂದನೂ ವಿ ನೀಡ್ ಸಿಗ್ನೇಚರ್. ನಮ್ಮ ದುಡ್ಡು ನಿಮ್ಮ ಹತ್ರ ಇದೆ, ನಿಮ್ಮ ದುಡ್ಡು ನಮ್ಮ ಹತ್ರ ಇದೆ ಅಂತ ಯಾರು ಕ್ವಶನ್ ಮಾಡಬೇಕು. ಬಿಕಾಸ್ ದೇ ಆರ್ ಆಲ್ಸೋ ನೌ ಇಟ್ ಇಸ್ ಬಿಕಮ್ ಅ ಲೀಗಲ್ ಮ್ಯಾಟರ್. ನಾಳೆ ಅವರು ದುಡ್ಡು ಇತ್ತು ಅಂತ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೂ ತಿರ್ಗಕ್ಕೆ ಅವ್ರ ಮರ್ಯಾದೆನೂ ಧಕ್ಕೆ ಬರುತ್ತೆ. ತುಂಬ ಲೀಗಲ್ ಆಗೋಯ್ತು ಈಗ. ನಾವು ಇಟ್ ಇಸ್ ಅ ಲಾ ಪ್ರಕಾರ ಹೋಗ್ಬೇಕಾಗಿದೆ. ನಮಗೆ ಒಂದು ಸಿಗ್ನೇಚರ್ ಮಾಡ್ಕೊಡಿ ನಿಮ್ಮ ಸೆಟ್ಲ್ ಆದ್ಮೇಲೆ ಅಕೌಂಟ್. ಇದು ಯಾಕೆ ಅಂದ್ರೆ ಆಕ್ಚುಲ್ಸ್ ಮಾಡ್ತೀವಿ. ನಾವು ನೆಕ್ಸ್ಟ್ ಪ್ರಪೋಸಲ್ ಈಗ ಸುಮಾರು ವರ್ಷದಿಂದ ತುಂಬಾ ಫಂಡ್ ಕಲೆಕ್ಟ್ ಮಾಡ್ತಿದ್ದೀರಾ, ಇದಕ್ಕೆ ಯಾಕೆ ಇಷ್ಟು ಖರ್ಚು, ಅದಕ್ಕೆ ಇದು ನಾನು ಕೇಳಿದೆ, ನೀನು ಕೇಳಿದೆ ಅವ್ರು ಕೇಳಿದೆ. ನಾನು ಪಾಯಿಂಟ್ ಔಟ್ ಮಾಡಲ್ಲ ಸರ್. ಕೇಳಿದ್ದೀರಾ, ಹೇಳಿಲ್ಲ, ಫೈನ್ ಅಂದಿದ್ದೀರಾ, ಕೊಟ್ಟಿದ್ದೀರಾ, ಇನ್ನೂ ಜಾಸ್ತಿ ಕೊಡ್ತೀವಿ ಅಂದಿದ್ದೀರಾ. ನಾವು ಅದರಲ್ಲಿ ಇರಬಹುದು, ಇಲ್ಲದೇನೂ ಇರ್ಬೋದು, ಅಷ್ಟೇ ಆಯ್ತಾ. ನಾವು ಇಷ್ಟೆಲ್ಲ ಮಾಡಿದ್ಮೇಲೆ ಸರ್ ಟ್ರೆಷರರ್ ಈಗ ಕರೆಂಟ್ಲಿ ರಾಜಶೇಖರ್ ಇದ್ದಾರೆ. ಪಾಪ ಮನಿ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿದೆ. ಅದನ್ನ ಸಾಲ್ವ್ ಮಾಡೋಕ್ಕೆ ದೆರ್ ಈಸ್ ಒನ್ ಬಿಗ್ ಇಶ್ಯೂ. ಆ ಇಶ್ಯೂ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈಗ ಮನಿ ಸೆಟಲ್ಮೆಂಟ್ ಅಂತ ಬಂದಮೇಲೆ ಈಗ ಏನು ಫಂಡ್ ಇದೆ, ವಿ ವಿಲ್ ಡಿವೈಡ್ ಇಟ್ ಸರ್. ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 25. ನಿಮ್ಮ ದುಡ್ಡನ್ನ ನಿಮ್ಮ ಮನೆ ಬಾಗಿಲಿಗೆ ಇರೋದಕ್ಕೆ ಎಲ್ಲರೂ ಇಲ್ಲ, ನಾವು ಡೆಪಾಸಿಟ್ ಎಕ್ಸ್ಟ್ರಾ ಅಮೌಂಟ್ ಇರೋದಕ್ಕೆ ಅಲ್ವಾ ಇವಾಗ ಜಗಳ ಇರೋದು. ನಾವು ದುಡ್ಡು ತಿಂತಾ ಇದೀವಿ ಅಂತ ಮಾತು ಬಂದಿರೋದು ಡೆಪಾಸಿಟ್ ಇರೋದಕ್ಕೆ. ಹಾಗಾಗಿ ವಿ ವಿಲ್ ರೀಫಂಡ್ ಆಲ್ ದ ನಿಮ್ಮ ದುಡ್ಡನ್ನ ನಿಮಗೆ ಡೆಪಾಸಿಟ್ ಮಾಡಿರೋದನ್ನ ನಾವು ನಿಮ್ಮ ದುಡ್ಡನ್ನ ಹಂಚಿ 25 ಪೀಪಲ್ಗೆ ಹಂಚ್ಕೊಡ್ತೀವಿ. ನಿಮ್ಮ ದುಡ್ಡು ದಯವಿಟ್ಟು ಸೈನ್ ಮಾಡ್ಬಿಡಿ. ಯಾಕಂದ್ರೆ ಹಂಚಿಕೊಡೋದಂದ್ರೆ ಅವರು ರಿಸೈನ್ ಮಾಡಿದ್ಮೇಲೆ ಅದು ನಂದು 5 ವರ್ಷದಿಂದ ದುಡ್ಡಿತ್ತು, ಇವ್ರು ಬಂದಿಲ್ಲ ಅಂತ ಇನ್ನೂ ನಾನು ನಿಮಗೆ ಎಲ್ಲರಿಗೂ ಇಲ್ಲೇ ತೋರಿಸ್ತೀನಿ. ಎಷ್ಟು ರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಹೇಳ್ಬೇಕಾ? ಹೇಳಿ 29 ಅಲ್ಲ 2 2.5 ಇವಾಗ ಲೆಕ್ಕ ಹೇಳಿ ಮಲೇಶ್. ಪೇಂಟ್ ಅಲ್ಲ ಪೇಂಟ್ ಸ್ವಲ್ಪ ಇದೆ 2.80 ಅವ್ರು ಮಾತಾಡಲಿ ಬಿಡಿ, ಗೊತ್ತಿದೆ. ಡೆಪಾಸಿಟ್ ಏನಕ್ಕೆ ಅಂದ್ರೆ ನಾಳೆ ದಿನ ಯಾವ್ದಾದ್ರು ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ಡೆಪಾಸಿಟ್ ಇಟ್ಟಿದ್ದೀವಿ. ಇನ್ನು ಪರ್ ಫ್ಲಾಟ್ 15,000 ಅಂತ ಎಲ್ಲ ಕಲೆಕ್ಟ್ ಮಾಡಿ ನಾವು ಪೇಂಟಿಂಗಿಗೆ ಅಂತ ಅಂದ್ಬಿಟ್ಟು ಒಂದು 3-4 ಮಂತ್ಸ್ ಕಲೆಕ್ಟ್ ಮಾಡಿದ್ವಿ. ಫಂಡಿಂದ ಅರ್ಧ, ಅಲ್ಲಿಂದ ಅರ್ಧ ಹಾಕಿ ಅದು ಮಾಡಿದ್ರು ಇನ್ನೂ ಒಂದು 45,000 ಮಿಕ್ಕುತ್ತೆ. ಸೊ 2.5 ಅಥವಾ 2.60-70 ಮಿಕ್ಕುತ್ತೆ. ನೆನ್ನೆ ಒಂದು 3-4 ಜನ ಹಾಕ್ಬಿಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಇದೆ ತೋರಿಸ್ತೀವಿ. ಆ 2.5ನ ಅದನ್ನೇ ಅವ್ರು ಹೇಳ್ತಾರೆ. 25 ಜನಕ್ಕೆ ಇವಾಗ ಫಂಡ್ ಅವರು ರಿಸೈನ್ ಮಾಡ್ತಾರಲ್ಲ ಸರ್. ತಗೊಳ್ಳಿ ಬಿಡು. ನಿಮಗೆ ಮಾಡಿ. ಅವ್ರು ಬಿಟ್ಬಿಡ್ತಾರೆ ಸರ್. ಫಂಡ್ ಕೊಡಲ್ಲ ನಾವು ಮೆಂಬರ್ ಕೇಳಿ. ಕೇಳಿಲಿ ಏನಕ್ಕೆ ಅಂದಿದ್ದೀವಿ ನೋಡಿ. ಆ ಫಂಡ್ ನಾವು ಮಿಸ್ಯೂಸ್ ಮಾಡ್ಕೊತಾರೆ. ಪೇಂಟ್ ಅಲ್ಲಿ ಹಂಗ್ ಮಾಡಿಸ್ಕೊಂಡು ನಾನು ದುಡ್ಡು ಕೊಟ್ಟು ಬಂದಿದೆ ಆ ವಿಷಯ. ಇವ್ರಿಗೆ ಹಿಸ್ಟ್ರಿ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ 8 ಲಕ್ಷ 8 ಲಕ್ಷ ರೂಪಾಯಿ ಮಿಸ್ಯೂಸ್ ಮಾಡಿದ್ದಾರೆ. ಒಬ್ಬರೇ ಮಾತಾಡ್ರಿ ಯಾರಾದರೂ. ನಾನೇ ಓಕೆ 1 ಮಿನಿಟ್ ಅದನ್ನು ಬಿಡೋದಿಲ್ಲ ಅವರು. ಫಂಡ್ ಬಿಡೋದಿಲ್ಲ, ಡಿವೈಡ್ ಆಗುತ್ತೆ ನೋಡಿ. ನಾವು ತಗೊಳ್ಳಲ್ಲ, ಜವಾಬ್ದಾರಿ ಅವ್ರು ತಗೊಳ್ಳಿ. ನಾವು ತಗೊಳ್ಳಲ್ಲ. ಕಂಟಿನ್ಯೂ ಮಾಡಿ. ಎಲ್ಲ ಅಸೋಸಿಯೇಷನ್ ಆಡಿಟ್ ಮಾಡ್ತಾರೆ. ಅದು ಮಾಡಿಬಿಟ್ರೆ ಯಾರಿಗೂ ತೊಂದರೆ ಬರಲ್ಲ ಅಂತ ನಾನು ಒಂದ್ ನಿಮಿಷ. ಈಗ ನೀವು ನಿಮ್ಮ ವೈಫ್ ಟೈಮಲ್ಲಿ ನೀವು ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಹೇಳಿ, ಇಲ್ಲಿ ಹೇಳಿದರೆ ಒಂದು ಮಾತು ಬೇರೆ. ಅಖಿಲ ಅವರು ಮೇಂಟೆನೆನ್ಸ್ ತಗೊಂಡಿದ್ರು. ಆ ಟೈಮಲ್ಲಿ ಏನಕ್ಕೆ ಇದು ನಿಮಗೆ ಫ್ಲಾಶ್ ಆಗಿಲ್ಲ? ಮ್ಯಾರೇಜ್ ಆಗಿರಲಿಲ್ಲ.
ಮ್ಯಾರೇಜ್ ಆದ ತಕ್ಷಣ ಈಗ ಈ ಪಾಯಿಂಟ್ ಸರ್ ಇವಾಗ ಇಷ್ಟೆಲ್ಲ ಪಾಯಿಂಟ್ ಏನೋ ನೀವು ಅವಾಗಲೇ ಹೇಳಿದ್ರಲ್ವಾ ಅಲ್ಲಿ ತುಂಬಾ ಈಗ audit- ನೀವು audit ನಾನು ಯಾಕೆ ಒಳ್ಳೆ ಎಲ್ಲಾನು ಒಂದು ಒಳ್ಳೆ ಗುಡ್ ಟರ್ಮ್ಸ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾ ಆಡಿಟ್ ಮಾಡ್ಬಿಟ್ರೆ ಯಾರು ಕ್ವೆಶ್ಚನ್ ಮಾಡಲ್ಲ ಮಾಡಿಲ್ಲ ಅನ್ನೋದು ಹೇಳ್ತೀನಿ. ಏನಕ್ಕೆ ಮಾಡಿಲ್ಲ ಇವಾಗ ನೀವು ಕ್ವಶನ್ ಆಡಿಟ್ ಯಾಕೆ ಮಾಡಿಲ್ಲ ಅಂತ ಈ ಲಾಸ್ಟ್ 10 years ಅಲ್ಲಿ ನಾವು ಓನರ್ಸ್ ಯಾರ್ಯಾರು ಇದ್ದೀವಿ ಈವನ್ ಟೆನೆಂಟ್ಸ್ ಯಾರಿದ್ದಾರೆ ಯಾರು ನೀವು ಫಂಡ್ ಮಿಸ್ಯೂಸ್ ಫಂಡ್ ಮೇಲೆ ನಮಗೆ ಡೌಟ್ ಇದೆ ಅಂತ ಆ ಥರ ಯಾರು ಹೇಳಿಲ್ಲ ಆಡಿಟ್ ಮಾಡಿ ಅಂತಾನು ಯಾರು ನಮಗೆ ಪ್ರಪೋಸಲ್ ಯಾರೇ ಮೇಂಟೆನೆನ್ಸ್ ಮಾಡ್ತಾ ಇದ್ರು ನಾನು ಪೇಜ್ ಇಂದ ಜಸ್ಟ್ ಐ ವಾಸ್ ರೈಟಿಂಗ್ ದ ಬ್ಯಾಂಕ್ ಡೀಟೇಲ್ಸ್ ಓಕೆ ನಾವು ಹಿಂದೆ ತೆಗ್ಬಿಟ್ಟು ಕರೆಕ್ಟಾಗಿ ಮಾಡಿದಾರಾ ಕಾಲ್ ಮಾಡಿಬಿಟ್ಟು ನಾನು ಟ್ರೆಷರಿ ನೀವು ಲೆಕ್ಕ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ ಬಿಕಾಸ್ ವಿ ಹ್ಯಾಡ್ ಈಚ್ ಒಂದೊಂದು ಟ್ರಸ್ಟ್ ಇದೆ ಚೆನ್ನಾಗಿ ನಾವು ಯಾವತ್ತೂ ಅದನ್ನು ಕೇಳಿಲ್ಲ ಸೊ ಆಡಿಟ್ ಮಾಡೋ ಪ್ರಶ್ನೆ ಬಂದಿರಲಿಲ್ಲ ನೀವು ಪ್ರಪೋಸಲ್ ಇಟ್ರಿ 10 years ನೀವು ಆಡಿಟ್ ಮಾಡಿಸಿ ಅಂದಿದ್ರೆ ಅದು ಬೇರೆ ಪ್ರಶ್ನೆ ಇರ್ತಿತ್ತು ಸರ್ ಓಕೆ ಸರ್ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಲಾಸ್ಟ್ 10 years ಇಂದ ಆಡಿಟ್ ಆಗಿಲ್ಲ 8 lakhs ದುಡ್ಡಿದೆ ಏನಾಯ್ತು ಅದು ಏನಿದೆ ಏನಿಲ್ಲ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವ್ರು ಕೇಳಿದ್ರು ಸರ್ ನೆನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಹೇಳಿದ್ದು ನೀವು ಹೇಳ್ತಾ ಇರೋದು ಯಾರು ಮಾತಾಡಿಸಿ ಸಂತೋಷ್ ಯಾಕೆ ಕೇಳಿಲ್ಲ ನೀವು ನನ್ನ ಆಡಿಟ್ ಮಾಡಿಲ್ಲ ಐಡಿಯಾ ಇಲ್ಲ ಸರ್. ಆಚೆ ನಿಲ್ಸಂಗ್ ಕೇಳ ಗಾಡಿ ಅವನಿಗೆ ಹಾಂ ಲೋನಲ್ಲ ಟೋಪಿ ಯಾರ ಬಗ್ಗೆ ಕೇಳ್ತಾ ಇದ್ದೀರ ಅವನಿಲ್ಲ ಇಲ್ಲಿ ಅಲ್ಲ 205 ಪಣೀಂದ್ರ ಬಂದಿಲ್ಲ ಎಲ್ಲೂ ಯಾವುದೇ ಸರಿ ಮಲ್ಲೇಶ್ವರ ಪಣೀಂದ್ರ ಬಂದಿಲ್ಲ ಅವ್ರು ಬಂದಿಯಾರಲ್ಲ ಬಿಡಿ ಓನರ್ ಪಣೀಂದ್ರ ಬದಲು ಅವ್ರು ಓನರ್ ಬಂದರು ರೆಸಿಗ್ನೇಷನ್ ಪಾಯಿಂಟ್ ಬಂತು ಡಿಸಾಲ್ವ್ ಮಾಡಬೇಕು ಅನ್ನೋ ಐಡಿಯಾನು ಬಂದಿದೆ ರಿಎಲೆಕ್ಷನ್ ಯಾರು ಮಾಡಿ ರಿಎಲೆಕ್ಷನ್ ಮಾಡಿ he is not ready to handle his position he don't want to do it he don't want to do it he don't want to do it ನೀವು ರಿಎಲೆಕ್ಷನ್ ಮಾಡ್ಕೊಂಡು ತಗೊಳ್ಳಿ ಬಟ್ ಅಲ್ಲಿ ತನಕ ಅವ್ರ ಮೇಲೆ ಮಾತ್ರ ಆಸ್ ಎ ಪ್ರೆಷರ್ ತುಂಬಾ ಪ್ರೆಷರ್ ಇದೆ ಅಂಡ್ ಒನ್ ಮೋರ್ ಥಿಂಗ್ ರಿಎಲೆಕ್ಷನ್ ರಜನಿ ಇನ್ನೂ ಒಂದು ಏನಂದ್ರೆ ರಿಎಲೆಕ್ಷನ್ ಆಗಕ್ಕೆ ಅಸೋಸಿಯೇಷನ್ ಮೆಂಬರ್ ಆಗಬೇಕು ಇಟ್ ಇಸ್ ವೆರಿ ಸಿಂಪಲ್ ಯಾಕಂದ್ರೆ ನಿಮ್ದು ಅಮೌಂಟ್ ಆಗಿದೆ ಈಗ ನಿಮ್ದು ಸಮರ್ಥ ಇದೆ ಸೊ ಯು ಬೋತ್ ಆರ್ ಆಡೆಡ್ ರೆಸ್ಟ್ ಯಾರು ಓನರ್ಸ್ ಮಗಳ ಬಗ್ಗೆ ಹೇಳಕ್ಕೆ ಹೇಳಿ ಇರಿ ಅಸೋಸಿಯೇಷನ್ ಮೆಂಬರ್ ಆಗಿಲ್ಲ ನಿಮ್ಮಿಂದ ನಮ್ಗೆ ಅಪಾರ್ಟ್ಮೆಂಟ್ ಏನು ಪ್ರಾಬ್ಲಮ್ ಆಗಿಲ್ಲ ಟೆನೆಂಟ್ಸ್ ಏನಿಲ್ಲ ನಾವು ನೀವೇನು ಹೇಳ್ತೀರೋ ಅದಕ್ಕೆ ಅಂತ ಅವರು ಮೆಂಬರ್ ಆಗಿಲ್ಲ ಮೇಡಮ್ ರಿಎಲೆಕ್ಷನ್ ಮಾಡಿ ನಾವು ಆಲ್ರೆಡಿ ಅಸೋಸಿಯೇಷನ್ ಮೆಂಬರ್ ಆಗಿದ್ದೀವಿ ಯಾರ್ಯಾರಿಗೆ ಮೆಂಬರ್ ಆಗಬೇಕು ಅಂತ ಆಸೆ ಇದೆ ಓನರ್ಸ್ ನೀವು ಟೆನೆಂಟ್ ಆಗಿದ್ರೆ ನೀವು ಓನರ್ ಕೈ ಓನರ್ಸ್ ದಯವಿಟ್ಟು ತಗೊಳ್ಳಿ ಅದು ನಾವು ಮಾತಾಡೋಕ್ಕಾಗಲ್ಲ ಆಯ್ತಾ ಅಲ್ಲ ಹಿಂಗೆ ಅಸೋಸಿಯೇಷನ್ ಮಾಡ್ತಾ ಇದ್ದೀವಿ ನೀವು ಬಂದು ಜಾಯ್ನ್ ಆಗಿ ಅಂತ ನೀವು ಹೇಳಿ ಆಗಲ್ಲ ಅಂದಿದ್ರು ನೀವು ಮಾಡಿ ನಂದು ಏನಿದೆ ನಮ್ಮ ಕಡೆಯಿಂದ ಕೊಡಿಸ್ತೀನಿ ನಾನು ಅಸೋಸಿಯೇಷನ್ ಮಾಡ್ಬೇಕಾದ್ರೆ ಇವ್ರಿಗೂ ಕೇಳಿದ್ದೀನಿ ಸರ್ ನಿಮ್ಗೆ ಜ್ಞಾಪಕ ಇರ್ಬೋದು ನಿಮ್ಮ ಮಗನ್ನೂ ಕೇಳಿದ್ದೀನಿ ಬಿಲ್ಡರ್ನು ಕೇಳಿದ್ದೀನಿ ಸರ್ ಈ ಥರ ಮಾಡಿಸ್ತಾ ಇದ್ದೀವಿ ಅಸೋಸಿಯೇಷನು ಮೆಂಬರ್ಸ್ ಆಗಿದ್ರೆ ಆಗಿ ಸರ್ ಇಲ್ಲ ಈ ಥರ ಪೋಸ್ಟ್ಗಳು ಯಾವ್ದಾದ್ರು ತಗೊಳಂಗಿದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಅಲ್ಲಿ ರಿಜಿಸ್ಟರ್ ಆಗಬೇಕಲ್ಲ ಸರ್ ಅಸೋಸಿಯೇಷನ್ ಮಾಡಿ ಏನ್ ಮಾಡ್ತಿದ್ದೀರಾ ಇಷ್ಟು ವರ್ಷ ಅದಕ್ಕೆ ಸರ್ ನಡೆಸಿರೋದು ಈಗ ಡೈವರ್ಟ್ ಆಗ್ತಾ ಇದೆ ಟಾಪಿಕ್ ಮಲ್ಲೇಶ್ವರ ಎಷ್ಟೋ ತಪ್ಪಿಕೊಂಡಿದ್ದೀವಿ ರಿಎಲೆಕ್ಷನ್ ಮಾಡಿ ಆಡಿಟ್ ಪ್ರಪೋಸಲ್ ಬಂದಿದೆ ಡಿಸ್ಕಸ್ ಮಾಡಿ ಬಟ್ ನಮ್ಮ ಪಾಯಿಂಟ್ ಇಷ್ಟೇ ಅಟ್ ದ ಎಂಡ್ ವಿ ವಾಂಟ್ ಟು ಗಿವ್ ತಗೊಳ್ಳಿ ಪ್ಲೀಸ್ ಬಟ್ ತಗೊಂಡಿದ್ದ ತಕ್ಕಂಗೆ ಅಕ್ನಾಲೇಜ್ ಮಾಡ್ಕೊಳ್ಳಿ ಅದನ್ನ ನೀವು ನಿಮ್ಮ ದುಡ್ಡು ವಾಪಸ್ ಎಲ್ಲ ಬಂದ ನೀವು ಏನು ಹೇಳ್ತೀರಾ ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಅಕ್ನಾಲೇಜ್ ಮಾಡ್ಕೊಡಿ ನಮ್ಮ ಮೇಲೆ ಬಿಡಬೇಡಿ ಸರ್ ನಾವು ನಿಜವಾಗ್ಲೂ ನಮ್ಮ ಮರ್ಯಾದೆ ಕಳ್ಕೊಳ್ಳೋಕೆ ರೆಡಿ ಇಲ್ಲ
ಪೊಲೀಸ್ ಸ್ಟೇಷನಲ್ಲಿ. ದಿಸ್ ಇಸ್ ಮೈ ಐ ಮೀನ್ ಐ ಆಮ್ ರೆಪ್ರೆಸೆಂಟ್ ದೀಸ್ ಬಾಯ್ಸ್ ನಾವು. ದಯವಿಟ್ಟು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಎಳಿಬೇಡಿ. ಜಸ್ಟ್ ಬಿಕಾಸ್ ಹಿ ಇಸ್ ಅ ಟ್ರೆಜರರ್, he is nowhere to be pulled to the police station. ಫಿನಾನ್ಸೇ ಬೇಡ ಸರ್, ಫಿನಾನ್ಸ್ ಬೇಡ. ವಿ ವಾಂಟ್ ಟು ಸ್ಟೇ ಬ್ಯಾಕ್. ನಾವು ಬಿಹೈಂಡ್ ದ ಲೈನ್ಸ್ ನಿಂತ್ಕೋತೀವಿ. ಪ್ಲೀಸ್ ಟೇಕ್ ದ ಲೀಡ್. ತಗೊಳ್ಳಿ. ಎಲೆಕ್ಷನ್ ಆಯ್ತು ಎಲ್ಲ ಆಗೋಗಿದೆ. ಆಡಿಟ್ ಪ್ರಪೋಸಲ್ ಅವ್ರು ಮಾಡಲಿ, ಅವ್ರು ಡಿಸ್ಕಸ್ ಮಾಡಲಿ, ನಾವು ನ್ಯೂ ಮೆಂಬರ್ಸ್ ಡಿಸ್ಕಸ್ ಮಾಡಲಿ, ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಎಷ್ಟು ಫಂಡ್ ಇದೆ ಅಂತ ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. ನಾನು ಹೇಳಿದ ಸ್ಟೆಪ್ ಸರ್. ನೆಕ್ಸ್ಟ್ ಸ್ಟೆಪ್ ನಿಮಗೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ, ನೋಡ್ಕೊಳ್ಳಿ. ಈಗ ನಾವು ಈಗ ನೀವು ಸ್ಕ್ವೇರ್ ಫೀಟ್ ಡಿಸ್ಕಷನ್ ಆಗುತ್ತಾ ಸರ್? ಇದೆಲ್ಲ ಮುಗಿದ ನೀವೇ ಬಂದು ಫಸ್ಟ್ ಲೆಟರ್ ಕೊಡಿ ಸರ್. ನೀವು ಶಾಂತ ಕೂತ್ಕೊಂಡು ನೋಡ್ಕೊಳ್ಳಿ ಏನಿದೆ. ಜೋರಾಗಿ ಮಾತಾಡ್ಬಿಟ್ರೆ ಜನಕ್ಕೆ ಪ್ರಾಬ್ಲಮ್. ನೀವು ಓದ್ಕೋಬೇಕು ಸರ್. ಆ ಪೇಪರ್ ಅನ್ನು ಕೊಡ್ತೀವಿ ನಾವು. The minute we are resigning, we are simple. ಪ್ಲೀಸ್ ಎಲ್ಲರೂ ಮಾತಾಡಬೇಡಿ. ಯಾರು 2-3 ಮೆಂಬರ್ಸ್ ಮಾಡಿ ಆರ್ಗ್ಯುಮೆಂಟ್ ಮಾಡ್ತಾರೆ ಸರ್. ನೀವು ಇಲ್ಲಿ ಬಂದು ಮಾತಾಡ್ಬೇಕು. ಅವ್ರ ಜೊತೆ ಯಾಕೆ ನೀವು the minute you accepted it, ಒಬ್ರು ಇಬ್ರು ಮಾತಾಡಿ ಪ್ಲೀಸ್. ಒಬ್ರು ಇಬ್ರು ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರಿ ಅದೆಲ್ಲ ನೀವು ಸಬ್ಮಿಟ್ ಮಾಡಿ. ಓಕೆ, ಸೊ ಇವಾಗ ಇಲ್ಲಿ ಅಸೋಸಿಯೇಷನ್ ಆಗಿರೋದ್ರಿಂದ ನಾನು ಇವಾಗ ಮೇಂಟೆನೆನ್ಸ್ ತಗೊಂಡ್ರೆ ಐ ವಿಲ್ ಬಿ ದ ಲಾಸ್ಟ್ ಪರ್ಸನ್. ಓಕೆ, ವಾಟ್ ಎವರ್ ಹ್ಯಾಪನ್ಸ್ ಹಿಯರ್ ಇನ್ ದ ಬಿಲ್ಡಿಂಗ್, ಲಾಸ್ಟ್ ಪರ್ಸನ್. ಸೊ ಪ್ರೆಸಿಡೆಂಟ್ ಇರ್ತಾರೆ, ಟ್ರೆಜರರ್ ಇರ್ತಾರೆ. ಯಾಕೆ ಸರ್ ನಾವು ಐ ಆಮ್ ವರ್ಕಿಂಗ್ ಅಂಡರ್ ದಮ್ ತರ ಇರುತ್ತೆ. ಓಕೆ, ಸೊ ಐ ಅಗ್ರಿ ದಟ್ ಇಸ್ ದ ಅಸೋಸಿಯೇಷನ್ ರೂಲ್ ಇರೋದು ಆ ಥರನೇ. ರೂಲ್ ಇಲ್ಲ ಸರ್. ನೀವು ಹೊಸದಾಗಿ ಬಂದಿರೋದ್ರಿಂದ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ದು ಕಂಪ್ಲೇಂಟ್ ಕಾಪಿ ತೆಗೀರಿ ಪಕ್ಕದ ಬಿಲ್ಡಿಂಗ್. ಅಂಕಲ್ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೇ ನಿಮಿಷ. ನಾವು ಅದರಲ್ಲಿದೆ ನೋಡ್ಬೋದು, ನೋಡಿರೋದು ರೆಕಾರ್ಡ್. ಅದು ಕಂಪ್ಲೇಂಟ್ ಕೊಟ್ಟಿದ್ದು ಕೊಡಿ ಅಂತ ನಿಮ್ಮ ವೈಫ್. ಒಂದು ನಿಮಿಷ. ಅದಕ್ಕೆ ನಾನು ನಿಮಗೆ ಆ ಪೇಪರ್ಸ್ ಎಲ್ಲ ನಿಮ್ಮ ಹತ್ರ ಇರಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಪ್ರೆಸಿಡೆಂಟ್. ನಾವು ಅವರೇ ಇದ್ದಿದ್ರೆ ನಾನು ಇವಾಗ ಈ ಕ್ಷಣದಲ್ಲ ತಗೊಂಡು ನಾನು ಸೈನ್ ಮಾಡಿ ನಾನು ನಿಮಗೆಲ್ಲ ಕೇಳ್ತಾ ಇರೋದು ಅವ್ರಿಗೆ. ಬಂದಿದ್ರಲ್ಲ ಸ್ಟ್ರೈಟ್ ಅವೇ ನಾನು ಇವಾಗ ನಾನು ತಗೊಂಡು ಸೊ ಅದಾದ್ಮೇಲೆ ವರ್ಕ್ ಮಾಡ್ತಿದ್ದೆ. ಬಟ್ ಇವಾಗ ಎಲ್ಲರೂ ರಿಸೈನ್ ಆಗಿರೋದ್ರಿಂದ ತ್ರೀ ಮೆಂಬರ್ಸ್ ಅಲ್ವಾ, ವೆರಿ ಫಸ್ಟ್ ಥಿಂಗ್ ನೆಕ್ಸ್ಟ್ ಏನ್ ಮಾಡ್ಬಿಟ್ರೆ ಅವರು 3 ಜನ ಯಾರಿದೆ ಎಲೆಕ್ಷನ್ ಮಾಡಿ ಫಸ್ಟ್ ಅದು ಫಾರ್ಮ್ ಆಗಬೇಕು. ಅದು ಫಾರ್ಮ್ ಆದ್ಮೇಲೆ ನಾನು ತಗೊಳಕ್ಕಾಗ. ನಾವು ನಿಮಗೆ ಹಳೇದು ಗೊತ್ತಿಲ್ಲ. ನಾವು ನೀವು ಹೇಳ್ತಾ ಇದ್ರೆ ಫಸ್ಟ್ ಕೆಳಗಡೆ ಮೇಲ್ಗಡೆ ಅಂತ ನೀವು ಮಾತಾಡ್ತೀವಿ. ಅದಕ್ಕೆ ನಾನು ಪಾಯಿಂಟ್ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಅಸೋಸಿಯೇಷನ್ ರೀಸನ್ ಏನಂದ್ರೆ ನಮಗೆ ಪಕ್ಕದ ಮನೆಯವರಿಗೆ ಚಂದ್ರಶೇಖರ್ ಅವ್ರ ಟೆನೆಂಟ್ಸ್ ಇಂದ ಪ್ರಾಪರ್ ನಮಗೆ ರೆಂಟ್ ಬರ್ತಿರ್ಲಿಲ್ಲ. ಅವ್ರು ಮೇಂಟೆನೆನ್ಸ್ ಮಾಡೋ ಟೈಮಲ್ಲಿ ನಮಗೆ ಒಂದು 30,000 ಲಾಸ್ ಆಗಿತ್ತು. ಆ್ಯಂಡ್ ಅವ್ರು ಕೆಲಸ ಮಾಡಿಸ್ಕೊಂಡು ನಮ್ಗಳಿಗೆ ಬಿಲ್ ಕೊಡೋದು ಈ ಥರ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸಮ್ ಇಲ್ಲಿಗಲ್ ಥಿಂಗ್ಸ್ ಫಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ತುಂಬ 6 months ದಿಸ್ ಇಸ್ ಅ ಕಂಪ್ಲೇಂಟ್ ಕಾಪಿ ಅಗೇನೆಸ್ಟ್ ಚಂದ್ರು. ಅವ್ರು ನಮ್ಮ ಬಿಲ್ಡಿಂಗ್ಗೆ ಯಾವುದಕ್ಕೂ ಇಂಟರ್ಫಿಯರ್ ಆಗಂಗಿಲ್ಲ. ಓಕೆ, ಚಂದ್ರು ಯಾವುದಕ್ಕೂ ಇಂಟರ್ಫಿಯರ್ ಆಗಂಗಿಲ್ಲ ಅಂಟಿಲ್ ಅನ್ಲೆಸ್ ದೇರ್ ಟೆನೆಂಟ್ಸ್ ಹ್ಯಾವ್ ಎನಿ ಸರ್ವಿಸ್ ಇಶ್ಯೂಸ್. ಇಲ್ಲ ಯಾರಾದರೂ ಹೋಗಿ ಅವ್ರಿಗೆ ಇದು ಮಾಡೋದು, ಥ್ರೆಟ್ ಮಾಡೋದು, ಆ ಥರ ಏನಾದರೂ ಅವ್ರಿಗೆ ಇಶ್ಯೂಸ್ ಇದ್ದರೆ ಮಾತ್ರ ಅವ್ರು ಬಂದು ನಮ್ಮ ಹತ್ರ ಮಾತಾಡೋದು. ಓಕೆ, ದಿಸ್ ವಾಸ್ ಡಿಸೈಡೆಡ್ ಇನ್ ದ ಪೊಲೀಸ್ ಸ್ಟೇಷನ್.
ಡೇಟ್ ಇದೆಯಾ? ಅದರ ಬಿಡಿ, it's all- ಅವ್ರಿಗೆ ಅಸೋಸಿಯೇಷನ್ ಇಂಪ್ಯಾಕ್ಟ್ ಅಂತ ಒಂದು ನಿಮಿಷ. ಅಸೋಸಿಯೇಷನ್ ಮಾಡಿದ ನಾವು ಒಂದೇ ಉದ್ದೇಶಕ್ಕೆ, ನಾವು ಅಸೋಸಿಯೇಷನ್ ಮಾಡುವಾಗ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಟ್ರೆಜರಿ ಯಾಕೆ ಬಂತು ಅಂದ್ರೆ ದಟ್ ಈಸ್ ದ ರೂಲ್. ಅಸೋಸಿಯೇಷನ್ ನಾವು ಮಾಡುವಾಗ ನಾವೆಲ್ಲ ಯಾವತ್ತು ನಾವು ಟ್ರೆಜರಿ ನಾವು ಮೇಲ್ ಕೆಲಸ ಮಾಡಬೇಕು, ಕೆಳಗೆ ಕೆಲಸ ಮಾಡಬೇಕು. ಇವರು ಟಾಪಲ್ಲಿ ಇರ್ತಾರೆ, ಅವ್ರ ಸಜೆಷನ್ನೇ ಎಲ್ಲ ಮೆಂಬರ್ಸು ತಗೋಬೇಕು ಅಂತ ನಾವು ಯಾವತ್ತೂ ಮಾಡಿಲ್ಲ. ಇಟ್ ವಾಸ್ ಜಸ್ಟ್ ಅಸೋಸಿಯೇಷನ್ ನಾಟ್ ಟು ಎಂಟರ್ಟೈನ್ ಅದರ್ ಪೀಪಲ್ ಆ್ಯಂಡ್ ಓವರ್ ರೈಡ್ ಆಲ್ಸೋ. ಅದರ್ ಪೀಪಲ್ ಅಂದರೆ ಔಟ್ ಆಫ್ ದ ಬಿಲ್ಡಿಂಗ್ ಯಾರಾದರೂ ಇದ್ದರೆ ಅವ್ರು ಬಂದು ಯಾರು ಟೆನೆಂಟ್ಸ್ ಪ್ರಾಬ್ಲಮ್ ಇದೆಯಾ ಟೆನೆಂಟ್ಸ್ ಮಾತಾಡಿ, ಓನರ್ಸ್ ಪ್ರಾಬ್ಲಮ್ ಇದೆಯಾ ಓನರ್ಸ್ ಮಾತಾಡಿ. ಎವ್ರಿಥಿಂಗ್ ಅಸೋಸಿಯೇಷನ್ ಅಲ್ಲಿ ಇದ್ದರೆ ಒಂದು ಇದಿರುತ್ತೆ. ದಟ್ ಆಮೇಲೆ ಪೊಲೀಸ್ ಸ್ಟೇಷನಲ್ಲೇ ನಮ್ಗೆ ಸಜೆಸ್ಟ್ ಮಾಡಿದ್ರು. ಇಟ್ ವಾಸ್ ವೆರಿ ಅದಕ್ಕೆ ಬರ್ತಿಲ್ಲ. This topic is let is what I talk. This topic is ನಾನು ಈ ಮಿನಿಟ್ ತಗೊಳಕ್ಕಾಗಲ್ಲ ಅಂತ ಸರ್. ನಾವು ಈ ಮಿನಿಟ್ ತಗೊಳಕ್ ಹೇಳ್ತಿದೀವ. We are telling you have 1 month time. ನಾವು ಅದನ್ನು ಬರ್ದಿದೀವಿ ಆ ಪೇಪರ್. ಆ 1 month ಟೈಮ್ ಅಲ್ಲಿ ನೀವು ಜನನ ಯಾರನ್ನ ಪಿಕ್ ಮಾಡ್ಕೊಂಡು ಕೆಪಬಲ್ ಇದ್ದಾರೆ ಅಂತ ಅನ್ಕೊಂಡು whomever you choose ಕರ್ಕೊಂಡ್ ಬರ್ತೀರಾ with good will sir. We will sir, but we will resign tomorrow because at the end it is a too much pressure. ಪೋಸ್ಟ್ ಇದೆ, ಟ್ರೆಜರಿ ಇದೆ, ಅವರಿದ್ದಾರೆ, ಅವ್ರ ಮಾತೇ ಕೇಳಬೇಕು ಅನ್ನೋದು. ಮುಂದೇನೂ ಅಸೋಸಿಯೇಷನ್ ಆಗಲಿ ಇಲ್ಲ ನಾವು ಮಾಡಿದ ಟೈಮಲ್ಲಾಗಲಿ ಅವ್ರ ಮಾತು ಕೇಳಲೇಬೇಕು ಅಂತ ನಾವೆಲ್ಲೂ ರೂಲ್ ಮಾಡಿಲ್ಲ. ಅಸೋಸಿಯೇಷನ್ ಇಲ್ದೇನೂ ಅಸೋಸಿಯೇಷನ್ ಇಲ್ದಿರ ನಡೆಸಿದೀವಿ. ಅಸೋಸಿಯೇಷನ್ ಮಾಡಿದ ರೀಸನ್ ಏನು ಗೊತ್ತಾ? ಇವ್ರು ಅಡ್ಡ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನಮಗೆ, ನೀವು ಈ ಇಂಡಿವಿಜುವಲ್ ಮಾಡೋದ್ರಲ್ಲಿ ನೀವು ಹೋಗುತ್ತೆ ಅಸೋಸಿಯೇಷನ್, ನೀವು ಅಸೋಸಿಯೇಷನ್ ನಿಮಗೆ ಸ್ಟ್ರಾಂಗ್ ಇರುತ್ತೆ ಅಂತ ಅಂದಾಗ ನಾವು ಅಸೋಸಿಯೇಷನ್ ಮಾಡಿದ್ರು. ಪೊಸಿಷನ್ ಯಾರು ಯಾರು ಕೆಳಗಡೆನೂ ಇದ್ದಾರೆ, ಮೇಲ್ಗಡೆ, ಯಾಕಂದ್ರೆ ಓನರ್ಸ್ ಎಲ್ಲರೂ ಇದ್ದಾರೆ. ನಾವು ಯಾವತ್ತೂ ಸರ್ ನೀವೇ ಹೇಳಿ, ನೀವು ನಾವು ಯಾರಾದ್ರೂ ಪ್ರೆಸಿಡೆಂಟ್ ನಮ್ಮ ಟ್ರೆಜರಿ ಇವರಿದ್ದಾರೆ, ನೀವು ನನ್ನ ಮೆಂಬರ್ ನನ್ನ ಮಾತು ಕೇಳಲೇಬೇಕು ಅಂತ ನಿಮ್ಗೆ ಯಾವ ಥರ ಪ್ರೆಷರ್ ಆಗ್ತಿದ್ದೀರಾ ಸರ್? ಬಟ್ ಮೊನ್ನೆ ಮೆಸೇಜಸ್ ನೋಡಿದ್ರೆ ಬಿಡ ಮುಗಿತದು ಏನಕ್ಕೆ ಮಾತಾಡ್ತಿದ್ದೆ ಅವನ ಹತ್ರ? ಅದು ಎಳೆಯೋದೇ ಬೇಡ. ಇವರೇ ಯಾರು ಮಾಡಿದ್ದಾರೆ, ಅವರೇ ಅಡ್ಮಿನ್ ಆಗಿ ಮೆಸೇಜಸ್ ಇದೆ. ಡೋಂಟ್ ಟೇಕ್ ಈಸಿ ಡಿಸಿಷನ್. ಈಗ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾನು ಇಷ್ಟು ಹೇಳಿದ್ದೀನಿ ಆಗಿಲ್ಲ. ಅಂಡ್ ಮೇಡಮ್ ನೀವು once the election is over, once but they want to decide but ಅಲ್ಲಿ ತನಕ he has to still take the pressure of the finance. ಇವರಿಬ್ರು ಹಂಗೆ ನಮಗೆ ಪ್ರೆಷರ್ ಆಗ್ತಾ ಇರೋದು. ABCD ಪ್ರೆಷರ್ ಮಲ್ಲೇಶ್ವರ ನಾನು ಮಾಡಲ್ಲ ಇವತ್ತು ಲಾಸ್ಟ್ ಈಗ ನಾವು ಯಾಕೆ ಡಿಸೈಡ್ ಮಾಡ್ತಾ ಇರೋ ರೀಸನ್ ಏನಂದ್ರೆ ಫಂಡ್ ಮಿಸ್ಯೂಸ್ ಮಾಡಿದ್ರೆ ನಾವು ಇವತ್ತಿನ
ಹೇಳಿಲ್ಲ ತೊಗೊಳಕ್ಕೆ. ನಾವೇನು ಮಾಡೋಣ ಅದಕ್ಕೇನು ಮಾಡೋಣ? ಸ್ಟೇಷನಾಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಡಿಸ್ಟ್ರಿಬ್ಯೂಟ್ ಮಾಡೋದು ಸ್ಟೇಷನಲ್ಲೇ ಮಾಡಲಿ ಸೈನ್ ಅಲ್ಲಿಗೆ ಹೋಗೋಣ. ನೀವೇ ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಗೊತ್ತಿಲ್ಲ ನೆನ್ನೆ ಏನು ಬರ್ಕೊಟ್ಟಿರೋದಲ್ಲಿ ನಾವು ತಗೋತೀವಿ ಅಂತ ತಗೊಳ್ಳಿ ಅಷ್ಟೇ. ಮೇಡಮ್ ಊಟ ಮಾಡಿ ಇವ್ರಿಗೆ ಕೊಟ್ಬಿಡೋಣ್ರಿ. ಇವರಿಗೆ ನಾವು ಫೈನಲ್ ಇಲ್ಲ ರಾಜಶೇಖರೇ ಮಾಡ್ಬೇಕು ಪ್ಲೀಸ್ ನಿಮ್ದೇ ಅಲ್ಲ ಒಂದು ನಿಮಿಷ ಸಿಗ್ನೇಚರ್ ಆಗೋಗಿ ಮೇಂಟೆನೆನ್ಸ್ ಬರೋಣ ಹ್ಯಾಂಡ್ ರೆಸಿಗ್ನೇಷನ್ ಅಷ್ಟೇ. ಮತ್ತಿನ್ನೇನು ಕರೀತಾರೆ? 45 ಡೇಸ್ ಟೈಮ್ ಇರುತ್ತೆ. ಯು ಕ್ಯಾನ್ ಇವಾಗ ನೀವು ಮೇಂಟೆನೆನ್ಸ್ ತಗೊಳ್ಳೋದ್ರೆ ಇಮಿಡಿಯೇಟ್ ತಗೊಳ್ಳಿ. Once someone, ಆ 3 position ಅಲ್ಲ ಅದನ್ನು ಅವರೇ ಮಾತಾಡ್ತಾರೆ ಎಲೆಕ್ಷನ್ ನಾವು ಮಾಡಲ್ಲ. ನೀವು ಯಾರು ಮಾತಾಡಬೇಡಿ. ನಮ್ಮ 3 ಜನದ ಆದ್ಮೇಲೆ another 22 ಇಲ್ಲ ಬಟ್ ಅವ್ರಿಗೆ ಇಷ್ಟ ಇಲ್ವಲ್ಲ ಸರ್, ಏನ್ ಮಾಡೋದು? 22 election election ಇಲ್ಲ ಮಾಡಕ್ಕೂ ಸಿಗ್ಲಿಲ್ಲ. ಇಲ್ಲ ಅಂದ್ರೆ ಮಾಡಕ್ಕೂ ರೆಡಿ ಇಲ್ಲ. ಇದು ಯಾವ ತರ ಸರ್? ಇವ್ರು ಬಿಟ್ಬಿಡಿ ಸರ್, ಇವರಿಬ್ಬರನ್ನ ನಾವೆಲ್ಲ ಪ್ಲೀಸ್ ಸುಮ್ಮನೆ ಇರ್ತೀರಾ? ಟ್ರೆಜರಿ ನಾನು ಸೊ ನಾನು ಮಾತಾಡ್ತೀನಿ. ಯಾಕಂದ್ರೆ ನನ್ನ ಮೇಲೆ ಅಬ್ಲಿಗೇಷನ್ ಬಂದಿದೆ, ಲೈಕ್ 8 lakhs rupees ಇದೆ, ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ 10 years ಇಂದ. ಏನಿದು ಗೊತ್ತಿಲ್ಲ, ಆ ಫಂಡ್ ಎಲ್ಲೋಯ್ತು ಗೊತ್ತಿಲ್ಲ, ನಾವು ತಗೋತೀವಿ, ನಾವು ರೆಡಿ ಇದ್ದೀವಿ ಅಂತ ಬಂದಿದ್ದಕ್ಕೆ ನನಗೆ ಫಂಡ್ ಎಲ್ಲೋಯ್ತು ಗೊತ್ತಿಲ್ಲ, ಲೆಕ್ಕ ಇಲ್ಲ, ಆಡಿಟ್ ಮಾಡ್ತಾ ಇಲ್ಲ, ಏನು ಅದರಲ್ಲಿಲ್ಲ. ಒಂದು ನಿಮಿಷ ನೀವು ಮಾತಾಡ್ಬೇಕು, ನಾವು ಸೈಲೆಂಟ್ ಆಗೇ ಇದ್ವಿ ಆಯ್ತಾ? ಒಂದು ನಿಮಿಷ ಅಂತ ನೀವು ಹೇಳಿದ್ದಕ್ಕೆ ನಾನು ಇವಾಗ ಟ್ರೆಜರಿಯಿಂದ ರಿಲೀಸ್ ಆಗ್ತಾ ಇದ್ದೀನಿ. ರಿಲೀಸ್ ಆಗುವಾಗ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಫುಲ್ ಅಮೌಂಟ್ ಪ್ರಾಪರ್ ಆಗಿ ಕೊಡೋದು. ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಇವಾಗ ನೀವು 45 ಡೇಸ್ ನೀವು ಯಾಕೆ ಇವಾಗ ಇನ್ ಬಿಟ್ವೀನ್ ನಾನು ಕ್ಲೋಸ್ ಮಾಡ್ತಾರೆ ಅಕೌಂಟ್ ನಾನು ಕ್ಲೋಸ್ ಮಾಡ್ಕೋಬೇಕಲ್ವಾ? ಇದ್ರಲ್ಲಿ ಕೆಲವೊಂದು ಡೌಟ್ಸ್ ಇದೆ, ಕೆಲವು ಕ್ಲಾರಿಫೈ ಮಾಡ್ಬೇಕು ಇದ್ರಲ್ಲಿ. ಆ ಕ್ಲಾರಿಫೈ ಇಲ್ಲದೆ ಹೋದ್ರೆ ನಾನು ನಿಮ್ಗೆ ಹ್ಯಾಂಡ್ ಓವರ್ ಕೊಡೋಕ್ಕೆ ಅಮೌಂಟ್ ಪ್ರಾಬ್ಲಮ್. ಫಿಗರ್ ಗೊತ್ತಿರುತ್ತೆ, ಮೇ ಬಿ ಬ್ಯಾಂಕ್ ಫಿಗರ್ಸ್ ಕೊಡ್ತೀವಿ, ಕ್ಯಾಶ್ದು ಕೆಲವೊಂದು ಡೀಟೇಲ್ಸ್ ಇಲ್ಲಿಲ್ಲ. ಅದನ್ನ ಯಾರು ಮೇಂಟೆನೆನ್ಸ್ ಮಾಡಿದಾರೋ ಅವ್ರು ಕೊಡ್ಬೇಕು ನಮಗೆ ಇವಾಗ ಡೀಟೇಲ್. ಹಂಗಾಗಿ ನಾನು ಕ್ಲಾರಿಫಿಕೇಶನ್ ಕೇಳ್ತೇನೆ. ನೀವು ಕೊಟ್ಟರೆ ನೆಕ್ಸ್ಟ್ ಯಾರು ಹ್ಯಾಂಡ್ ಓವರ್ ಕೊಡ್ತಾರೋ ಅವ್ರಿಗೆ ನಾವು ಕೊಡ್ತೀವಿ. ಓಕೆನಾ? ಏನು ಹೇಳಿದ್ರು ಸ್ಟೇಷನಲ್ಲಿ, ಏನು ಅವ್ರ ಲೆಕ್ಕ ಏನಿದೆಯೋ ಏನೂ ಇಲ್ಲ, ಏನೂ ಇಲ್ಲ. ಇದು ಸಂತೋಷ್ ಅವ್ರು ಮೇಂಟೈನ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ಬುಕ್ ಪಾಸ್ ಮಾಡ್ತೀನಿ, ಅವ್ರು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಹಳೇದು ನೀವೆಲ್ಲ ನೋಡ್ಬೋದು ಯಾವ ಥರ ಮಾಡಿದ್ದಾರೆ. ನಾವೆಲ್ಲ ಮೆನ್ಷನ್ ಮಾಡಿದ್ದೀವಿ. ದಿಸ್ ಇಸ್ ದ ಎಕ್ಸ್ಪೆನ್ಸು, ಅಮೌಂಟ್ ಕಲೆಕ್ಟೆಡು, ಓಪನಿಂಗ್ ಬ್ಯಾಲೆನ್ಸು, ಮತ್ತು ಬ್ಯಾಂಕ್ ಬ್ಯಾಲೆನ್ಸು, ಬ್ಯಾಂಕ್ ಇಂಟ್ರೆಸ್ಟು, ಪೆಂಡಿಂಗ್ ಹೌಸಸ್, ಕಡ್ಡಿ ಇರುತ್ತಲ್ಲ ಅದು ಇಟ್ಕೊಂಡು ಬರ್ಬೇಕಪ್ಪ. ಎತ್ಕೊಡೋಗ್ಬಿಡ್ತಾರೆ. ಇದು ಬುಕ್ಕಲ್ಲಿ ಎಲ್ಲಾನು ಬರ್ತಿದ್ದೀನಿ. ಈಗ ಸೈಲಿ ಮೇಂಟೈನ್ ಮಾಡಿ ಎಲ್ಲಾರ್ದು क्योंकि उसके बाद कैश कलेक्टेड फॉर दैट पर्टिकुलर अमाउंट ऑडिट किया हुआ है. कैश एक्सपेंस ಎಷ್ಟಾಗಿದೆ ಅನ್ನೋದು very simple and very good. ಸರ್ ಸರ್ I am the last person to take it. The first person has to take it. Please go through the rules and regulations. Association ಮುಗ್ದಾದ ಮೇಲೆ ಯಾವ ರೂಲ್ಸ್ rules and regulations. ಇವತ್ತು ಲಾಸ್ಟ್ ವೇಕೆನ್ಸಿ ಕ್ರಿಯೇಟರ್ ಹ್ಯಾಂಡ್ ಓವರ್ ಯಾರಿಗೆ ಅದು ಪಾಯಿಂಟ್. ಯಾರು ಕೈಗೆ ಅದನ್ನ ಕೊಡ್ಬೇಕು ಅವರೇ ಮೇಡಮ್ ತಗೊಳಕ್ ಇಲ್ಲ. ಫಸ್ಟ್ ಡಿಸ್ಕಸ್ ಮಾಡಿ ಸರ್ ಮಿಕ್ಸಿಂಗ್ ಅಪ್ ದ ಟಾಪಿಕ್. ನಾನು ಒಂದು ಟೈಮ್ ಅದ ಲೆಸನ್ ನಾನು ಏನು ಹೇಳಿದೆ, ಪಿಕ್ ದ ಪೀಪಲ್ ಮಾಡಿ re-election, pick the people and come. No, but now next step. Once the person is picked up, once the election is over, once the president is come, then we have people here. We want to show the differences. You have to answer it. You people said that. You have to answer. You can read out part. Read out part. He is not ready to see. You ready? That's it. Malay ready? I guess people are interested about their money. Please ಕೇಳಿಸ್ಕೊಳ್ಳಿ. ಅಲ್ಲಲ್ಲ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅಲ್ಲಲ್ಲ ನಾನು ಲೆಕ್ಕ ಸರ್ ನೀವು ಕೇಳಕ್ಕೆ ಅವರೀಗ ಪೊಸಿಷನ್ಸ್ ಮಾತಾಡ್ತಾ ಇದ್ದಾರೆ, ಪೊಸಿಷನ್ ಮಾಡ್ತಾ ಇದ್ದಾರೆ. ಸರ್ ನನ್ನ ಮೇಲೆ ಆಸ್ ಅ ಟ್ರೆಷರಿ ನಿನ್ನೆ ನನ್ನ ಮೇಲೆ ಅಬ್ಲಿಗೇಷನ್ ಬಂದಿತ್ತು ಸ್ಟೇಷನ್
ಅಸೋಸಿಯೇಷನ್ ಅಲ್ಲಿ ಲಾಸ್ಟ್ 10 ಇಯರ್ಸ್ ಇಂದ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ, ಆಡಿಟ್ ಆಗ್ತಾ ಇಲ್ಲ, ಅಮೌಂಟ್ ಏನಾಗ್ತಾ ಇದೆ ಗೊತ್ತಿಲ್ಲ ಅಂದಾಗ ಇಲ್ಲಿ ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದ ಕ್ಲಾರಿಫಿಕೇಶನ್ ಫಾರ್ ದಟ್ ಕ್ಲಾರಿಫಿಕೇಶನ್. ಇವಾಗ ಪೊಸಿಷನ್ ಇದೆ, ಇನ್ನೂ ನಾವು ರೆಸಿಗ್ನೇಷನ್ ಲೆಟರ್ ನಿಮ್ಮ ಕೈ ಕೊಟ್ಟಿಲ್ಲ. ಸೊ ಟಿಲ್ ಐ ಗಿವ್ ಮೈ ರೆಸಿಗ್ನೇಷನ್ ಐ ಆಮ್ ದ ಟ್ರೆಜರಿ, ಐ ಕ್ಯಾನ್ ಚೂರ್ ಮುಂದೆ ಬನ್ನಿ ಪ್ಲೀಸ್. ಲೇಡೀಸ್ ನಾ ಕಮ್ ಫಾರ್ವರ್ಡ್ ಗೌತಮಿ. You can see to please come and see. Okay, we can't come to your and show you everything. That explanation and we are handing over this model, you have to take the next treasury, not to me. ಸರ್ ಟ್ರೆಜರಿ ಸಸ್ಪೆಂಡ್ ಅಲ್ಲಿ ಇಡೋಣ, ಈಗ ಹೋಗಿ ಸಸ್ಪೆಂಡ್ ಅಲ್ಲಿ ಇಡೋಣ, Yes, that is what I am telling. ಸಸ್ಪೆಂಡ್ ಅಲ್ಲಿ ಇಡಿ. That is what I am telling. ಟ್ರೆಜರಿ ಅವ್ರ ಮೇಲೆ ಪ್ರೆಷರ್ ಇರುತ್ತಲ್ಲ. ರಿಸೈನ್ ಮಾಡಿ ನೀವು. ರಿಸೈನ್ ಮಾಡಿ. ರಿಸೈನ್ ಮಾಡಿ. ಬೆಳಗ್ಗೆ ಯಾರು ಒಂದು ನಿಮಿಷ ಸರ್, ಟ್ರೆಜರಿ ಅನ್ನೋದು ನಾವು ಅಸೋಸಿಯೇಷನ್ ಇದ್ರೂ ಸಹ ನಾವು ಮೇಂಟೆನೆನ್ಸ್ ರೊಟೇಷನ್ ಆಗ್ತದೆ. ಓಕೆನಾ? ಫಂಡ್ ನಮ್ಮ ಹತ್ರ ಇರಲ್ಲ. ಲಾಸ್ಟ್ 10 ಇಯರ್ಸ್ ಅಲ್ಲಿ ಎಲ್ಲರೂ ಮಾಡಿದ್ದಾರೆ ಬಿಲ್ಡಿಂಗ್ ಅಲ್ಲಿ ಮೇಂಟೆನೆನ್ಸ್ ಮಾಡೋದು. ಇಫ್ ಐ ಆಮ್ ಅ ಟ್ರೆಜರಿ ಆಲ್ಸೋ ಫಂಡ್ ಟ್ರಾನ್ಸ್ಫರ್ ಆಗುವಾಗ ಇವ್ರು ಕಲೆಕ್ಟ್ ಮಾಡ್ತಾರೆ, ಇವ್ರ ಹತ್ರ ದುಡ್ಡು ಇರುತ್ತೆ, ನಾನು ಕಲೆಕ್ಟ್ ಮಾಡ್ತಾರೆ, ನನ್ನ ಹತ್ರ ದುಡ್ಡು ಇರುತ್ತೆ. ಇವಾಗ ಹರಿಯವ್ರು ಮಾಡಿದ್ರೆ ಹರಿಯವ್ರ ಹತ್ರ ಇರುತ್ತೆ. ಇಫ್ ಎಕ್ಸ್ ಪರ್ಸನ್ ಹೂ ಎವರ್ ಇಟ್ ಇಸ್, ಅಖಿಲ ಮಾಡ್ತಾರೆ, ಅಖಿಲನ ಹತ್ರ ದುಡ್ಡು ಇರುತ್ತೆ. ನೀವು ಮಾಡಿದೀರ ಅಖಿಲ? ನೀವು ಮಾಡುವಾಗ ನಾವು ಯಾವತ್ತೂ ನಾವು ಟ್ರೆಜರಿ ಕೊಡಿ ಅಂತ ನಾವು ನಿಮ್ಮನ್ನು ಕೇಳಿಲ್ಲ. ಎಕ್ಸ್ಪ್ಲೈನ್ ಮಾಡಿ ಯಾರು ಹ್ಯಾಂಡಲ್ ಮಾಡ್ತಾರೋ ಅವ್ರ ಹತ್ರನೇ ಕ್ಯಾಶ್ ಯಾರ ಹತ್ರ ಓನ್ಲಿ ಫಾರ್ ದ ಚೆಕ್ ರೀಸನ್ಸ್. ಚೆಕ್ ಬ್ಯಾಂಕ್ಗೆ ಬ್ಯಾಂಕ್ ಪರ್ಪಸ್ ಅಲ್ಲಿ ಆಥರೈಸ್ಡ್ ಟ್ರೆಜರಿ ನಾವಾಗಿರೋದ್ರಿಂದ ಚೆಕ್ ಮಾತ್ರ ನಮ್ಮಿಂದ ಹೋಗ್ಬೇಕಾಯ್ತು. ದಟ್ ಈಸ್ ಆನ್ ದ ಅಗೇನ್ ಇವ್ರು ಎಷ್ಟು ಹೇಳಿ ಕಳಿಸ್ತಾರೋ ನಾವು ಅಷ್ಟಕ್ಕೆ ಸೈನಿಟಿ ಕೊಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಇವಾಗ ಅವ್ರಿಗಿರೋ ಡೌಟ್ ಟ್ರೆಜರಿಗೆ ಮೇಂಟೆನೆನ್ಸ್ ಅಮೌಂಟ್ ಹೋಗ್ಬೇಕು ಅಂತ ನಾವು ಆ ರೂಲ್ ಇಲ್ಲಿ ಫಾಲೋ ಮಾಡಿಲ್ಲ ಸರ್. ಅದೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಟ್ರೆಜರಿ ಅಂತ ಇರೋದು ಜಸ್ಟ್ ಫಾರ್ ಬ್ಯಾಂಕ್ ಪರ್ಪಸ್ ಅಂತ ನಾವು ಇಟ್ಕೊಂಡಿದ್ವಿ ಇಷ್ಟು ವರ್ಷ. ನೆಕ್ಸ್ಟ್ ನಿಮ್ಗೆ ಏನಾದ್ರು ರೂಲ್ ಚೇಂಜ್ ಮಾಡಬೇಕು ಅಂದ್ರೆ ನೀವು ಅಸೋಸಿಯೇಷನ್ ವೆಂಕಟೇಶ್ ಸರ್ ಹತ್ರ ನಾನು ಮೇಂಟೆನೆನ್ಸ್ ತಗೊಂಡು ನಾನು ಒಬ್ಬನೇ ಏನು ಮಾಡಲ್ಲ, ನಾವು ಎಲ್ಲ ಗ್ರೂಪ್ ಎಲ್ಲರೂ ಮಾಡ್ಕೊಳ್ಳಿ. ನಿಮ್ಮ ಹತ್ರನೂ ಬರ್ತೀನಿ. ಯಾವ್ದಾರ ಒಂದು ಡೌಟ್ಸ್ ಇದೆ, ಏನಾದ್ರು ಸ್ವಲ್ಪ ಪೇಷನ್ಸ್ ಅಲ್ಲಿ ನೋಡಿ ಸರ್. ಇಷ್ಟಪಡ್ತೀರಿ ಪ್ಲೀಸ್, ಇಟ್ಸ್ ಯೋರ್ ಮನಿ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಅಮೌಂಟ್ ನಿಮ್ಮ ದುಡ್ಡಿಗೋಸ್ಕರ ರೆಸ್ಪಾನ್ಸಿಬಿಲಿಟಿ. 1 ರೂಪಾಯಿ ಇದ್ರು ನಾನು ಲೆಕ್ಕ ಕೊಡಬೇಕು, ಮೇಂಟೆನೆನ್ಸ್ ಯಾರು ಮಾಡಿದ್ರು ಅವರು ಲೆಕ್ಕ ಕೊಡಬೇಕು. ಯಾರು ಮೇಂಟೆನೆನ್ಸ್ ಇವಾಗ ಸರಿಯಾಗಿ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಡ್ಯೂಟಿ ಟು ಕ್ವಶನ್ ದೆಮ್. ನಾವು ಯೂಶಲಿ ಏನು ಮಾಡಿದ್ವಿ 10 ಇಯರ್ಸ್ ಅಲ್ಲಿ ಏನಾದರೂ ಒಂದು ಸ್ಮಾಲ್ ರೂಪಾಯಿ ಇದ್ರು ಬಿಡು ನಮ್ಮವ್ರು ತಾನೆ ಅಂತ ನೋಡ್ತೀವಿ. ನಾಟ್ ಫಾರ್ ದ ಅಮೌಂಟ್ ಸರ್, ಓನ್ಲಿ ಫಾರ್ ಎಂಟ್ರಿ ಡೀಟೇಲ್ಸ್. ಇವಾಗ ಯಾರೋ ಕೆಲವೊಂದ್ಸರಿ 2 ಮಂತ್ಸ್ ಕೊಟ್ಟಿರಲ್ಲ, ನಾವು ಒಟ್ಟಿಗೆ ಕಲೆಕ್ಟ್ ಮಾಡಿದ್ದೀವಿ, ಆ ಥರ ನಾವು ಬಿಟ್ಕೊಂಡು ಬಂದಿದ್ದೀವಿ. ನಾವು ಟ್ರೆಜರಿ ಅಂದ್ಬಿಟ್ಟು ನೀನು ಕೊಡು ಕೇಳು ಅಂತ ನಾವು ವೆರಿ ಬ್ಯಾಡ್. ನಮ್ಮ 10 ಇಯರ್ಸ್ ಅಲ್ಲಿ ಅಸೋಸಿಯೇಷನಲ್ಲಿ ನೀವು ಟ್ರೆಜರಿ ನೀವು ಮಾಡಲೇಬೇಕು ಅಂತ ಆ ಥರ ಯಾರೂ ಹಾಕಿಲ್ಲ. ಜಸ್ಟ್ ಫಾರ್ ನೇಮ್ ಪರ್ಪಸ್ ನಾವು ಅದನ್ನು ಇಟ್ಕೊಂಡಿದ್ದೀವಿ. ಪೊಸಿಷನ್ಸ್ ಯಾವುದೇ ಆಗ್ತದೆ, ಪ್ರೆಸಿಡೆಂಟ್ ಯಾವುದೇ ಆದರೂ ನಾವು ಜಸ್ಟ್ ಫಾರ್ ನೇಮ್ ಪರ್ಪಸ್ ಓನ್ಲಿ ಫಾರ್ ದ ಬ್ಯಾಂಕ್ ಇದಕ್ಕೋಸ್ಕರ ನಮ್ಮ ಸೈಟ್ ಹೋಗ್ತಾ ಇದೆ. ಈಗ ನನ್ನ ಮೇಲೆ ಅಪ್ಲಿಕೇಶನ್ಸ್ ಬಂದಿದ್ದರಿಂದ ನೀವು ದುಡ್ಡು ಇಟ್ಕೊಂಡಿದ್ದಾರೆ ಲಾಸ್ಟ್ 10 ಇಯರ್ಸಿಂದ ಟ್ರೆಜರಿ ವೈಸ್ ಪ್ರೆಸಿಡೆಂಟ್ ಅಂತ ಎಲ್ಲ ಮೆನ್ಷನ್ ಆಗಿದ್ದಕ್ಕೆ ನಾವು ಮಾತಾಡ್ತಾ ಇರೋದು. ಇಲ್ಲಾಂದರೆ ನನಗೆ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಲೀಗಲಿ ಹೋಗೋಣ ಅಂತ ಎಲ್ಲ ಬಂತು. ಲೀಗಲಿ ಹೋದರೆ ನೀವು ಅಸೋಸಿಯೇಷನಲ್ಲಿ ಯಾರು ಟ್ರೆಜರಿ ಅವ್ರನ್ನ ಕೇಳ್ತಾರೆ, ಈ ಬುಕ್ಕಲ್ಲಿ ಯಾರು ಮೇಂಟೆನೆನ್ಸ್ ಮಾಡಿದ್ರು ಅಂತ ಕೇಳಲ್ಲ. ರೈಟ್ ಸರ್? ಐ ಕಮ್ ಟು ಯುವರ್ ಪಾಯಿಂಟ್. ರೈಟ್ ಸರ್? ಸೊ ಎಂಡ್ ಆಫ್ ದ ಡೇ ಐ ಶುಡ್ ಬಿ ಆನ್ಸರಿಂಗ್ ಇಲ್ಲಿ ಇದು ಇವ್ರು ಮಾಡಿದ್ರು ಯಾರು? ಸಂತೋಷ್ ಅವರು. ಬೇಕಾದ್ರೆ ಹಳೇದು ತೆಗೀರಿ, ನಾನು ಜಸ್ಟ್ 1 ಎಕ್ಸಾಂಪಲ್, ಯಾಕಂದರೆ ತುಂಬ ಡೀಪಾಗಿ ಹೋಗೋಕ್ಕಾಗಲ್ಲ. ಬೇಕಾದ್ರೆ ಬುಕ್ ನಿಮ್ಮ ಹತ್ರ ಬರುತ್ತೆ, ರೀಚೆಕ್ ಮಾಡಿ. ಓಪನಿಂಗ್ ಕ್ಲೋಸಿಂಗ್ ವಾಟ್ ವಾಸ್ ದ ಎಕ್ಸ್ಪೆನ್ಸ್ ಆ್ಯಂಡ್ ಮೋರ್ ಓವರ್ ನಾವು ಒಂದು ಫಾಲೋ ಮಾಡ್ಕೊಂಡ್ಬಂದಿದ್ದೀವಿ. 2,000 to 3,000 ಅಬವ್ ಏನೇ ಎಕ್ಸ್ಪೆನ್ಸ್ ಬಂದು ಎಲ್ಲ ಓನರ್ಸು ಡಿಸ್ಕಷನ್ ಮಾಡ್ತಾಯಿದ್ರು. ಡಿಸ್ಕಷನ್ ಮಾಡಿಬಿಟ್ಟು ಅದು ಕೊಡ್ಬೋದಾ 3,000, ಇವಾಗೇನೋ ಕೆಲಸ ಒಬ್ಬ ಪ್ಲಂಬರ್ ಬರ್ತಾನೆ 4,000 ಹೇಳ್ತಾರೆ, ಹಿಂದೆ ಯಾರೋ ಮೇಂಟೆನೆನ್ಸು 125 ಮಾಡಿಸಿರ್ತಾರೆ, ಆ ಪ್ಲಂಬರ್ ಸೇಮ್ ಕೆಲಸ. ಒಪಿನಿಯನ್ ತಗೊಂಡು ನಾವು ಫೈನಲ್ ಕಾಲ್ ಮಾಡ್ತಾ ಇದ್ವಿ. 3,000 ಒಳಗಿದ್ರೆ ನೀವು ಕಾಲ್ ತೊಗೊಳ್ಳಿ, ಅದ್ರ ಮೇಲೆ ಆದರೆ ಯಾಕಂದರೆ ಇವಾಗ ನಾನು 3,000 ಮಾಡಿದ್ದೆ, ನೀನು ಯಾಕೆ 6,000 ಮಾಡಿಸ್ದೆ ಅನ್ನೋ ಜಗಳ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಅದನ್ನು 3,000 ಮೇಲಿತ್ತು ಅಂದರೆ ದೇ ಆರ್ ಫ್ರೀ ಟು ಡೂ ಇಟ್. 3,000 ಒಳಗಿತ್ತು ಅಂದರೆ
ಈಗ ಇಲ್ಲಿಂದ ಇದು ನಾವು ಯಾರಿಗೂ ಲೆಕ್ಕ ನೀವು ಹಿಂಗೆ ಬರೀರಿ ಹಾಗೆ ಬರೀರಿ ಅಂತ ಹೇಳಿಲ್ಲ. ಎಲ್ಲ ಏನು ಮಾಡಿದ್ದಾರೆ, ಹಿಂದೆ ಹೇಗಿದ್ಲೋ ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಸರ್, ಫ್ರಮ್ ಮಾರ್ಚ್ 2024 ಅಖಿಲ್ ಅವ್ರ ಹ್ಯಾಂಡ್ ಓವರ್ ತೊಗೊಂಡು, ಓಕೆನಾ, ಅಖಿಲ್ ಅವ್ರ ಹ್ಯಾಂಡ್ ಓವರ್ ತೊಗೊಂಡ ಮೇಲೆ ದೆರ್ ಇಸ್ ನೋ ಟೋಟಲ್, ದೆರ್ ಇಸ್ ನೋ ಕ್ಯಾಶ್ ಫಾರ್ವರ್ಡೆಡ್, ಏನು ಮೆನ್ಷನ್ ಆಗಿಲ್ಲ ಬುಕ್ಕಲ್ಲಿ. ನೀವು ಅದನ್ನ ನನಗೆ ಆಮೇಲೆ ಕ್ಲಾರಿಫೈ, ನೀವು ಸಿಸ್ಟಮಲ್ಲಿ ಇಟ್ಕೊಂಡಿದ್ದೀರಾ, ಏನು ಇಟ್ಕೊಂಡಿದ್ದೀರಾ, ಇಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ. ಕ್ಯಾರಿ ಫಾರ್ವರ್ಡ್ ಅಮೌಂಟ್ ಇಲ್ಲ, ಟೋಟಲ್ ಅಮೌಂಟ್ ಆಗಿಲ್ಲ. ಇಲ್ಲಿ ಅದಕ್ಕೂ ಬರ್ತೀನಿ, ಅದು ಯಾಕೆ ಕೊಟ್ಟಿಲ್ಲ ನಾನು ಕೇಳ್ತೀನಿ ಮೇಂಟೆನೆನ್ಸ್ನ. ಓಕೆ, ಟೋಟಲ್ ಅಮೌಂಟ್ ಇಲ್ಲ, ಕ್ಯಾರಿ ಫಾರ್ವರ್ಡ್ ಅಮೌಂಟ್ ಇಲ್ಲ, ಟೋಟಲ್ ಎಕ್ಸ್ಪೆನ್ಸ್ ಯಾಕೆ ಬರ್ದಿಲ್ಲ. ಓಕೆ, ನಾನು ಮೆನ್ಷನ್ ಮಾಡಿದ್ದೀನಿ ಒಂದು ಕಡೆ. ಫಸ್ಟ್ ಮಂತು ನಾನು ಇವ್ರ ಹತ್ರ ಹೇಳಿಸ್ಕೊಂಡಿದ್ದೆ, ಸಂತೋಷ್ ಅವ್ರ ಹತ್ರ. ಅದಾದಮೇಲೆ ಆ ಟೈಮಲ್ಲಿ ಒಂದಷ್ಟು ಕ್ಯಾರಿ ಫಾರ್ವರ್ಡ್ಸ್ ಇತ್ತು. ಸೊ ಪೆನ್ಸಿಲಲ್ಲಿ ಬರ್ಕೊಂಡಿದ್ದೆ ನಾನು. ಪೆನ್ಸಿಲ್ ಕೌಂಟ್ ಬರಲ್ಲ, ನಾವೇನು ಎರೇಸ್ ಮಾಡಿಲ್ಲ, ನೀವು ಹ್ಯಾಂಡ್ ರೈಟಿಂಗ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಓಕೆ, ನನ್ನ ಬೇರೆ ಅದು ಏನು 8th 11th 12th ಟೋಟಲ್ ಕ್ಯಾಶ್ ಈ ಥರ ಇದೆ, ಇದು ಅರ್ಥ ಆಗಲ್ಲ ವಾಟ್ ಇಟ್ ಇಸ್ ಎಕ್ಸಾಕ್ಟ್ಲಿ ಅನ್ನೋದು. ಒಂದೊಂದು ಸಲ ಹಿಂಗೆ ಕೊಟ್ಟಿದ್ದ ಆ ಟೈಮಲ್ಲಿ ನೀರಿದು ಪ್ರಾಬ್ಲಮ್ ಇತ್ತು ನಿಮಗೆ. ಹೌದು, ನೀವು ಇಲ್ಲಿ ಬರ್ದಿದ್ದೀರಾ, ನೀವು ಬರ್ದಿದ್ದೀರಾ ಟ್ಯಾಂಕ್ 1 ಟ್ಯಾಂಕ್ 2 ಟ್ಯಾಂಕ್ 3 ನೀವು ಬರ್ದಿದ್ದೀರಾ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಟೋಟಲ್ ಎವ್ರಿಥಿಂಗ್ ಕ್ಲೋಸಿಂಗ್. ಓಕೆ, ದಟ್ ಈಸ್ ನಾಟ್ ಪ್ರಾಪರ್ಲಿ ಕ್ಯಾಲ್ಕುಲೇಟೆಡ್. ನೀವು ಇದನ್ನು ಕ್ಯಾಲ್ಕುಲೇಟ್ ಆಗ್ತೀರಾ ನೆಕ್ಸ್ಟ್ ಮಂತ್ ಮಾಡೋಕ್ಕೆ ಬರಲ್ಲ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಉಷಾ ಆಂಟಿ ನೀವು ಲಾಸ್ಟ್ ಮಾರ್ಚಲ್ಲಿ ಮೇಂಟೆನೆನ್ಸೇ ಪೇ ಮಾಡಿಲ್ಲ ಆಂಟಿ. ಇಲ್ಲಿ ನಿಮ್ಮ ಸೈನು ಇಲ್ಲ, ಸಿಗ್ನೇಚರು ಅಮೌಂಟು ಎಂಟ್ರಿ ತಗೊಂಡವರು ಸೈನ್ ಮಾಡಿಲ್ಲ. ಅಲ್ಲ, ಅದು ಬ್ಯಾಲೆನ್ಸ್ ಇದ್ರು ರಾಜು ಬಂದು ಬರ್ಕೊಂಡೇ ಕೊಟ್ಟಾಗ ಈಗ ನಮ್ಗೆಲ್ಲ ಗೊತ್ತು. ಸಪೋಸ್ ಭಾನುಪ್ರಕಾಶ್ ಅವರಿಗೆ ನೀವು ಗೊತ್ತಿಲ್ಲ, ಅವ್ರು ನಾಳೆ ಬುಕ್ ನೋಡಿದ್ರೆ ಯಾವ್ದು ಬ್ಯಾಲೆನ್ಸ್ ಇತ್ತು ಅಂದ್ರೆ ಅವನು ಬಂದು ಅದೇನಿದೆ ಸುಮ್ಮನೆ ನೀವು ದುಡ್ಡು ತಿಂದಿದ್ದೀರಾ ಅಂತ ನನ್ನ ಮೇಲೆ ಬಂದಿಲ್ಲ ಆಂಟಿ. ನಾನು ದೀಪಕ್ ಹೋಗ್ಲೇಬೇಕು, ಅಲ್ಲ ಕಟ್ ಆಫ್ ಥರ ಮಾತಾಡಲೇಬೇಕು. ನಿಮ್ದು 2 ತಿಂಗಳು ಪೆಂಡಿಂಗ್ ಇದೆ ಆಂಟಿ. ಮಾರ್ಚ್ ತಿಂಗಳಲ್ಲಿ ಆಂಟಿ ಈ ಥರ ಮೇಂಟೈನ್ ಅದಲ್ಲ, ನೀವು ಕೊಟ್ಟಿಲ್ಲ ಅಂತ ಅಲ್ಲ, ಅಲ್ಲಿ ಈ ಥರ ಬರ್ಬೋದು ಸಮಸ್ಯೆಗಳು ಅಂತ ಹೇಳ್ತಾ ಇದ್ದಾರೆ. ಎಂಟ್ರಿ ಇಲ್ಲ. ಓ, ನೀವು ಕಟ್ಟಿದ್ದೀರಾ. ವಿಶ್ವಾಸದಲ್ಲಿ ನೀವು ಪ್ರೂವ್ ಮಾಡೋದು ಆಂಟಿ. ಪ್ರೂವ್ ಮಾಡೋದಂತ ಪ್ರತಿ ಸತಿ ಯಾಕೆ ಹೋಗ್ಬೇಕು? ಯಾಕಂದ್ರೆ ಲೆಕ್ಕವಾಗಿ ಬರೆದ್ಬಿಟ್ಟು ಅರ್ಥ ರೀತಿಲಿ ಬರೆದ್ಬಿಟ್ಟು ಸೈನ್ ಮಾಡಿಬಿಟ್ರೆ ನೀವು ನೀವು ಕ್ಯಾಶ್ ಕೊಡ್ರಿ, ನೀವು ಸೈನ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಮೇಂಟೆನೆನ್ಸ್ ತಗೊಂಡವರು ಆನ್ ಬಿಹಾಫ್ ಆಫ್ ದೆಮ್ ಅಂತ ಬರೆದು ಒಂದು ಸಿಗ್ನೇಚರ್ ಹಾಕಿ ಟೋಟಲ್ ಮಾಡಿ ಇಷ್ಟು ಅಂತ ಬರೀಬೇಕಲ್ವಾ? ಬರ್ದಿಲ್ವಲ್ಲ? ಅಲ್ಲ, ನಾನು ಕೊಟ್ಟಿದ್ದು ಹಾಕಿರ್ತೀನಿ. ನಾನು ಯಾವಾಗ ಕ್ಯಾಶ್ ಈಗ ನೀವು ಪ್ರೂವ್ ಮಾಡ್ತೀರಾ ಆಂಟಿ, ನೀವು ಪ್ರೂವ್ ಮಾಡ್ತೀರಾ, ನೀವು ಕರೆಕ್ಟ್ ಅಂತ ನೀವು ಪ್ರೂವ್ ಮಾಡ್ತೀರಾ. ಪ್ರತಿ ಸತಿ ನಾವು ಹೋಗಿ ಒಬ್ಬರನ್ನ ಪ್ರೂವ್ ಬರ್ತಾನೆ ಇರಲಿಲ್ಲ. ಓಕೆನಾ, ಇಲ್ಲಿ ಅಖಿಲ್ ಅವ್ರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನಮ್ಮ ಅಕೌಂಟ್ ಇಲ್ಲಿವರೆಗೂ, ಇದು ಅಖಿಲ್ ಅವ್ರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟೋಟಲ್ ಇಲ್ಲ ಸರ್, ಟೋಟಲ್ ಎಕ್ಸ್ಪೆನ್ಸ್ ಏನು ಮೆನ್ಷನ್ ಆಗಿಲ್ಲ. ಈಗ ಬುಕ್ ಸರ್ಗೆ ಹೋಗುತ್ತೆ. ಈಗ ನೀವು ನಾಳೆ ನೋಡಿದ್ಮೇಲೆ ನಾನು ಕೊಡ್ತಾ ಇದ್ದೀನಿ 505 ಅವ್ರು ಯಾರು ಕೊಟ್ಟಿಲ್ಲ ಅಂತ ನೀವು ಸೈನ್ ಮಾಡ್ಬೋದು. ಅಲ್ಲಿ ಅಲ್ಲಿದೆ. ಆಯ್ತು ಸರ್, ನೀವು ಅಮೌಂಟ್ ಕೊಟ್ಟಿದ್ದೀರಾ, ಅಮೌಂಟ್ ಅಂತೂ ಮೆನ್ಷನ್ ಆಗಿದೆ. ಅಮೌಂಟ್ ಕೊಟ್ಟಿದ್ದೀರಾ, ಈಗ ಸೈನ್ ಬಿಟ್ಬಿಡಿ ಸರ್. ಅಮೌಂಟ್ ಅಂತೂ ಮೆನ್ಷನ್ ಆಗಿದೆ. ಇವ್ರು ಹುಷಾರಿದೆ ಅಲ್ರಿ, ಅಮೌಂಟ್ ಮೆನ್ಷನ್ ಆಗಿದೆ. ಈ 2 ಮಂತ್ ಸೇರಿಸಿ ಇಲ್ಲಿ ಟ್ಯಾಲಿ ಆಗಿ ಕರೀತೀರಾ ಅಲ್ವಾ ಸರ್? ಇಲ್ಲಿ ಇದಾಗೈತೆ.
ಮೇ 2014 ಅಗೇನ್ ನೀವು ಮೇಂಟೆನೆನ್ಸ್ ಪೇ ಆಗಿಲ್ಲ. ಅಗೇನ್ ಈ ಟೋಟಲ್ ಇಲ್ಲ, ಓಪನಿಂಗ್ ಇಲ್ಲ, ಕ್ಲೋಸಿಂಗ್ ಇಲ್ಲ, ಎಕ್ಸ್ಪೆನ್ಸ್ ಇಲ್ಲ. ಇಲ್ಲಿ ಪೆಂಡಿಂಗ್ 750, ಅದರಲ್ಲಿ 250 ಪೇ ಮಾಡಿದ್ದಾರೆ. 250 ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇವಾಗ ಈ ಪೆಂಡಿಂಗ್ ಇತ್ತು. ನಾನು ಇದನ್ನು ಮಾಡ್ತಾ ಇರ್ತೀನಿ. another 250 is a pending. ಎಲ್ಲೂ ಕಲೆಕ್ಟ್ ಆಗಿಲ್ಲ. ಯಾವ ನೆಕ್ಸ್ಟ್ ಮಂತ್ ಅಲ್ಲೂ ಟೆನೆಂಟ್ ಪರವಾಗಿ ಅವ್ರು ಬಂದಿರೋದಂತೆ, ಅವ್ರಿಗೆಲ್ಲ ಪೂರ ಕಿರುಕುಳ ಆಗೈತಂತೆ, ಅವ್ರಿಗೆ ಯಾರಿಗೂ ಸಮಾಧಾನ ಇಲ್ವಂತೆ, ಅದಕ್ಕೆ ನೀವು ಮಾತಾಡಿ. ಇದೆಲ್ಲ ಕ್ಲಾರಿಫಿಕೇಶನ್ ತಗೊಳ್ತಾನೆ ನೀವು ಏನೇನು ಯಾರಿದ್ದೀರಾ ನೋಡಿ, ಕಣ್ಣಾರೆ ನೋಡಿ. ಹೌದು, ನಾನು ಟೆನೆಂಟ್ ಪರವಾಗಿ ಹೋಗಿದ್ದೆ. ನಾನು ಟೆನೆಂಟ್ ಪರವಾಗಿ ಹೋಗಿದ್ದೆ. ಏನ್ ಮಾತಾಡ್ತೀನಿ ಸರ್, ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇರಿ ಪ್ರಾಬ್ಲಮ್ ಆಗಿರೋದು ಈ ತರ ಪ್ರಾಬ್ಲಮ್ ಆಗಿದೆ ಸರ್. ಆ ಕಡೆ ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ. ಅಲ್ಲ, ಆ ಕಡೆ ಹೋಗ್ಬಿಡಿ, ಇಲ್ಲಿ ಡಿಸ್ಟರ್ಬ್ ಆಗ್ತದೆ. ವಿಷಯ ಏನೇನೆ ಇರ್ಲಿಲ್ಲ, ನೀವಿರ್ಲಿಲ್ಲ, ನೀವು ಮಾತಾಡೋಂಗಿಲ್ಲ, ನೀವು ಮಾತಾಡೋಂಗಿಲ್ಲ. ನೀವು ವಿಷಯ ಗೊತ್ತಾ? ನನ್ನ ಹೆಸರು ಯಾಕೆ ನೀನು ಅಲ್ಲಿ ಮಾತಾಡ್ತಾನೆ? ನನ್ನ ಹೆಸರು ಹೆಂಗ್ ಗೊತ್ತಾಗ್ತದೆ ನೀನು? ಯಾರು ಹೇಳಿದ್ದು? ನನ್ನ ಕೆಲಸಕ್ಕೆ ಯಾರು ಹೇಳಿದ್ದು? ನೀವು ಕೇಳಿಸ್ಕೊಂಡ್ರಾ? ಸರಿಯಾಗಿ ಮಾತಾಡ್ಬೇಕು ಅಂತ ಹೇಳಿರೋದು ನಾನು. ಯಾರು ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಯಾರು ಹೇಳಿದ್ದು? ನೀವು ಕಣ್ಣಾರೆ ನೋಡಿದ್ರೆ ಮಾತಾಡಿ, ಇಟ್ಕೊಂಡು ಯಾರ ಹೇಳಿದ್ರು ಅಂತಂದ್ರೆ ಯಾರು ಹೇಳಿದ್ರು ಹೇಳಿ. ಇವಾಗ ನನಗೆ ಕರ್ಕೊಂಡ್ಬಂದು ನಿಲ್ಸಿ. ನೀವಿದ್ರಲ್ಲ ಏನೇ ಆಗ್ಲಿ ಕಣ್ಣಾರೆ ಮತ್ತೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಮೇಲ್ಗಡೆ ಬಟ್ಟೆ ಹಾಕಬೇಡಿ, ಇದೆ ಮಾಡಿ ಎಲ್ಲ ರಿಸ್ಟ್ರಿಕ್ಷನ್. ಇವತ್ತು ಹೇಳ್ತಾ ಇದ್ದೀನಿ, ಅವ್ರಿಗೆ ಮೆಸೇಜ್ ಬರ್ತಾ ಇರೋದು ವಾಟ್ಸ್ಆಪ್ ಅಲ್ಲಿ ನೋಡಿ. कुछ भी नहीं करेंगे, लेकिन फाइनेंशियल सेटलमेंट करने के लिए थोड़े क्लैरिटी मिलने के बाद फाइनेंशियल सेटलमेंट भी कर देंगे. और हमारा न्यू प्रपोजल है कि हम फंड कलेक्ट ही नहीं करेंगे, पैसा जमा करो, बनाओ, एक्सपेंस आया इस पर पैसा जमा करो. Rajni, letter complete. We'll finish it off. ಒಂದು ನಿಮಿಷ ಪ್ಲೀಸ್, ಯಾರು ಜಗಳ ಮಾಡ್ತಾರೆ? ನ್ಯಾಯವಾಗಿ ಮಾತಾಡಬೇಕು. ನೀವು ಇದ್ರಿ ಅಲ್ಲ ಅಲ್ಲಿ, ನಾನು ಈಗಲೂ ಹೇಳ್ತೀನಿ, ಅವ್ರೊಬ್ಬರೇ ಎಲ್ಲನೂ ರೂಲ್ಸ್ಗಳು ಮಾಡ್ತಾ ಹೋಗ್ತಾರೆ, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು, ಈಗಲೂ ಹೇಳ್ತೀನಿ. ಇವಾಗ ನೀವೆಲ್ಲ ಇದ್ದಾರೆ ಸರ್, ನಾನು ಹೇಳಿಲ್ಲ, ಯಾರಿಂದ ಮೆಸೇಜ್ ಬರ್ತಾ ಇದೆ ಅವ್ರಿಗೆ ಹೇಳೋದು. ಹೌದು, ಇಲ್ಲಿಯವರು ಸರ್ ಕಣ್ಣಾರೆ ನೋಡಿರೋದು ಮಾತಾಡೋದೇ ಕಷ್ಟ. ಹೆಂಗ್ ಮಾತಾಡೋದಕ್ಕೆ ಸಾಧ್ಯ? ಯಾರು ಗಲಾಟೆ ದಯವಿಟ್ಟು ನನಗೂ ಬಂದು ಹೇಳ್ತಾರೆ ಸೌರವ ಸರ್ ನಾನು ಹೋಗಿ ಜಗಳಕ್ಕೆ ಹೋಗಕ್ಕಾಗತ್ತಾ? ನಾವು 10 ವರ್ಷ ಒಬ್ಬರು ಸುದ್ದಿಗೆ ಹೋಗಿಲ್ಲ, ನಮ್ಮ ಪಾಡಿಗೆ ನಾವಾಯ್ತು ನಾವಾಯ್ತಿದ್ದೀವಿ.
ಏನಾದ್ರು ಬರುತ್ತಾ ನಿಮ್ದೇ ಬರೋದು ಯಾವಾಗ ನೋಡಿ ಎಲ್ಲ ಖಾಲಿ ಮಾಡ್ತೀವಿ ನಾವು ಗಲಾಟೆಗಳು ಅಂತ. ಮಾತಾಡಿದ್ರೆ ಸರ್ವಿಸ್ ನಿಲ್ಲಿಸ್ಬಿಡ್ತೀವಿ, ಸರ್ವಿಸ್ ನಿಲ್ಲಿಸ್ತೀವಿ ಎಷ್ಟು ಸರಿ ಹೇಳಿಲ್ಲ ನಾನು? 2750 ರೂಪಾಯಿ ಯಾಕೆ ಜಾಸ್ತಿ ಮಾಡ್ತೀನಿ ಅಂತ ನಾನು ಲಿಮಿಟ್ ಆಫ್ ಮಾಡಿ ಸರ್ವಿಸ್ ಅದೆಲ್ಲ ದಬ್ಬಾಳಿಕೆ ಅಲ್ವಾ? ಯಾಕಂದ್ರೆ ಸರ್ವಿಸ್ ನಾವು ಹೇಳಿದ್ದು ಮೇಂಟೆನೆನ್ಸ್ 2750 ರೂಪಾಯಿ ಮಾಡಿದಾಗ ನಮ್ಮ ಓನರ್ಗೂ ಹೇಳಿಲ್ಲ ನೀವು, ನಮಗೂ ಹೇಳಿಲ್ಲ, ಏಕಾಏಕಿ ಯಾಕೆ ಜಾಸ್ತಿ ಮಾಡಿದ್ರಿ? ಮಾಡಿರು ನೀವು ಎಲ್ರದ್ದು ಮಾಡಿದ್ದೀನಿ ಸರ್, ಅದ್ರಲ್ಲಿ ಬಿಡಿ ಅಂದ್ರೆ ಎಷ್ಟು ಬರುತ್ತೋ ಅಷ್ಟು ಮಾಡಿ. ಯಾಕೆ ಜಾಸ್ತಿ ಮಾಡ್ತೀರಾ? ಇವಾಗ ಏನ್ ಸರ್, ನೀವು ಯಾರು ತಗೊಳಲ್ವಾ? ನಮ್ಮ ಓನರು ತಗೋತಾರೆ, ನಮ್ಮ ಓನರು ರೆಡಿ ಇದ್ದಾರೆ, ಕೊಡಿ, ನಾವೆಲ್ಲ ಕೂತ್ಕೊಳ್ಳೋಣ, ಟೆನೆಂಟ್ ಅವ್ರು ಬರೋರು ಬರಲಿ, ಬರ್ದವ್ರು ಇರಲಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ಸರ್, ಮಾಡೋಣ ಅಷ್ಟೇ. ನೋಡಿ ಮೇಡಮ್, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ತಗೋತೀನಿ ಅಂತ ನಾನು ಹೇಳಿಲ್ಲ. ಅದೇನು ಬೇರೆ ಡೈರೆಕ್ಷನ್ ಜಗಳ ಮಾಡ್ತಾರ ವಿಡಿಯೋ ಮಾಡ್ಬಿಟ್ಟೇನು ಸರ್ ನನ್ನ ಮೊಬೈಲ್ ಯಾಕೆ ಹೇಳ್ತೀರಾ ನೀವು ತೆಗೀರಿ ಅಂತ? ತೆಗೀರಿ ಅಂತ ಹೇಳಕ್ಕೆ ನಮಗೆ ಕಂಪ್ಲೇಂಟ್ ಕೊಟ್ಟಾಗ ಏನೇನೋ ಹೇಳಿದೀವಿ ಅಂದಾಗ ಯಾವ್ದು ಇರ್ಲಿಲ್ಲ. ವಿಡಿಯೋ ತೆಗಿತಿದೀವಿ ಅನ್ಕೋಬೇಡಿ ಸರ್, ನೆನೆ ಇದ್ದಿದ್ರೆ ವಿಷಯ ಇನ್ನೂ ನೀಟಾಗಿ ಸಾಲ್ವ್ ಆಗಿರೋದು. ಒಂದ್ ನಿಮಿಷ ಕೇಳಿ ಸರ್, ಇಲ್ಲಿ ಅವರು 3 ಜನ ರಿಸೈನ್ ಮಾಡಿದ್ದಾರೆ, ಸಸ್ಪೆಂಡ್ ಆಗಿದೆ ಅಸೋಸಿಯೇಷನ್, ಅವ್ರು ವಾಪಸ್ ಕಳಿಸಾಯ್ತು, ನಾವು ಅವ್ರು ಇಂಟರ್ಫಿಯರ್ ಆಗಲ್ಲ. ಇವಾಗ ನಾವು ಟೆನೆಂಟ್ ಮಾತಾಡ್ಬೋದಾ? ಅದೇ ನಾವು ಮಾತಾಡ್ಕೊಂಡು ಡಿಸೈಡ್ ಮಾಡ್ತೀವಿ. ಕೂತ್ಕೊಳ್ಳಿ, ನಾವು ಟೆನೆಂಟು ಕೇವಲ ಆಯ್ತಾ, ಮಾತಾಡ್ಬೋದಾ? 1 ನಿಮಿಷ ಮಾತಾಡ್ಬೋದಾ? ನೀನು ಟೆನೆಂಟು, ಬಿಲ್ಡಿಂಗು ನಿನ್ಗೂ ಏನ್ ಸಂಬಂಧ? ಮಾತಾಡ್ಬೋದಾ? ಗೊತ್ತಿಲ್ವಾ? ನೀವು ಸುಮ್ಮನೆ ಮಾತಾಡ್ಬೋದು ಅಂದ್ರೆ ನಾನು ಹೇಳ್ತೀನಿ, ಇವಾಗ ಇವ್ರು ಯಾರು ಒಪ್ಕೊಂಡಿದ್ದಾರೆ ಅವ್ರು ಮಾಡ್ಕೊಂತಾರೆ, ನಾವು ಕೂತ್ಕೊಂಡು ಮಾತಾಡ್ಕೊಂತೀವಿ, ಟೆನೆಂಟ್ಸ್ ಎಲ್ಲ ನಾವು ಮಾತಾಡ್ಕೊಂಡು ಅದನ್ನ ತಗೊಂಡ್ಬರ್ತೀವಿ, ಅದೇನಿದೆ ಹ್ಯಾಂಡ್ ಓವರ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಇಷ್ಟೇ, ಕ್ಲೋಸ್. ಇನ್ನೇನಿಲ್ಲ ಅದ್ರಲ್ಲಿ ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಅಷ್ಟೇ, ಇಷ್ಟೇ ಆಗ್ಬೇಕಾಗಿರೋದು, ಇನ್ನೇನಿಲ್ಲ. ಅದನ್ನೇ ಕೊಡಿ, ಸೈನ್ ಮಾಡಿ ಕಳಿಸೋಣ. ಸುಮ್ಮನೆ ಎಷ್ಟು ಇದು ಕ್ಲಾರಿಫೈ ಮೇಂಟೆನೆನ್ಸ್ ನೀವು ಯಾರು ತಗೊಂತೀರಾ ಬಂದು ತಗೊಳ್ಳಿ, ಓಕೆನಾ? ನೆಕ್ಸ್ಟ್ ಈಗ ಅಂಕಲ್ ಹೇಳ್ದಂಗೆ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡಬೇಡಿ, ಆಕ್ಚುಯಲ್ಸ್ ಮಾಡಿ ಅಂತ ಅಂಕಲ್ ಹೇಳ್ತಾರೆ. ಇವಾಗ ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ವಾಟರ್ ಬಿಲ್ ಎಷ್ಟು ಬರುತ್ತೆ, ಫಸ್ಟ್ ಹಾಗೆ ಮಾಡ್ತಾ ಇದ್ದಿದ್ದು ಅಂಕಲ್, ಅಷ್ಟು ಮಾಡಿ. ಯಾಕೆ ಜಾಸ್ತಿ ಮಾಡೋದ್ರಿಂದ ಆಕ್ಚುಯಲ್ಸ್ ಮಾಡೋಣ ಸರ್, ಎಲ್ಲರೂ ಓಕೆನಾ ಸರ್? ಸ್ವಲ್ಪ ಯಾಕೆ ಟಾಪಿಕ್ ಮಾತಾಡೋಣ ಸರ್. ಇಲ್ಲ ಮೇಡಮ್, 2 ಲಕ್ಷ ಇದೆ ಕೊಳ್ಳಿ, ಇದು ಕೊಡಿ, ಹತ್ತು ವರ್ಷ ಸರ್ವಿಸ್ ಕೊಟ್ಟಿದ್ದೀರಾ, ಅಲ್ಲಿ ಹೋಗಿ ಫೈನಲ್ ಕನ್ಕ್ಲೂಷನ್ ಸೈನ್ ತಗೊಳ್ಳಿ ಎಲ್ಲರ ಹತ್ರನು. ಈಗ ಆಕ್ಚುಯಲ್ಸ್ ಅಂತಿದ್ದಾರೆ, ನಾವು ಇದೆಲ್ಲ ಮಾಡಿದ್ದೀವಿ. ಡಾಕ್ಯುಮೆಂಟ್ಸ್ ಏನು ಚೆಕ್ ಮಾಡ್ಕೊತೀರಾ? ಇವಾಗ ಯಾರು ತಗೊಂತೀರಾ? ಎಲ್ಲ ಹೇಳಿದ್ರೆ ಇಟ್ಸ್ ಆಲ್ ಓಕೆ. ನಾವು ಈಗ ನಾಟ್ ಟೆಲಿಂಗ್ ಯು ಟು ರಿಸೀವ್ ಇಟ್ ಅಷ್ಟೇ, ಕಂಪ್ಲೀಟ್ ಹ್ಯಾಂಡ್ ಓವರ್ ರಿಸೀವ್, ಬಿಕಾಸ್ ಐ ಆಮ್ ಗಿವಿಂಗ್ ಯು ಅ ಡಾಕ್ಯುಮೆಂಟ್, ರಿಸೀವ್ ಫಾರ್ ಚೆಕಿಂಗ್ ಪರ್ಪಸ್, ಓಕೆನಾ ಸರ್? ರಿಸೀವ್ ಓನ್ಲಿ ಆಫ್ಟರ್ ದ ನ್ಯೂ ಎಲೆಕ್ಷನ್, ಓಕೆ ಪ್ಲೀಸ್. ಇವಾಗ ಇದು ಎಲ್ಲ ಹೇಳಿದ್ರಲ್ಲ, ಎವ್ರಿಥಿಂಗ್ ಇಸ್ ಕರೆಕ್ಟ್, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಪ್ಲೀಸ್ ಎಲ್ಲ ನಿಮ್ಮ ಹತ್ರ ಇದ್ದೀರಿ, ನಾಳೆಯಿಂದನೇ ವಿಲ್ ಸ್ಟಾರ್ಟ್ ದ ಪ್ರೊಸೀಜರ್. ನಾಳೆಯಿಂದನೇ ವಿಲ್ ಸ್ಟಾರ್ಟ್ ದ ಪ್ರೊಸೀಜರ್ ಆಫ್ ಒಂದು ನಿಮಿಷ ಸರ್, ಒಂದು ನಿಮಿಷ. ಓಕೆ, ನನಗೊಂದು ಬೇಕು, ನನ್ನ ಮೇಲೆ ಇವಾಗ ಅಪ್ಲಿಕೇಶನ್ ಬಂದಿರೋದ್ರಿಂದ ಯಾರಾದ್ರೂ ಫಿಗರ್ಸ್ ನೋಡ್ಬಿಟ್ಟು ಅಟ್ಲೀಸ್ಟ್ ಸೈನ್ ಮಾಡಿ, ದಿಸ್ ಇಸ್ ದ ಫಿಗರ್, ಇವಾಗ ಏನು ಎಂಟಿದೆ ಅಲ್ವಾ ಸರ್, ಲಾಸ್ಟ್ ಫಿಗರ್, ಈ ಎಂಡ್ ಫಿಗರ್ ಇದೆ, ಇದು ನಾವು ನೋಡಿದೀವಿ, ಸೈನ್ ಮಾಡಿದೀವಿ ಅಂತ ಆದ್ರೂ ನೀವು ಸೈನ್ ನಾಳೆ ಹೋಗ್ಬಿಟ್ಟು ಅಲ್ಲ, ಅದನ್ನ ಹ್ಯಾಂಡ್ ಓವರ್ ಮಾಡೋಣ. ಇವಾಗ ಅವ್ರು ಮಾತಾಡ್ಬೇಕಷ್ಟೇ. ಇವಾಗ ಇವ್ರು ಮಾತಾಡ್ಕೊಂತಾರೆ, ಇವಾಗ ನಾವು ಮಾತಾಡ್ಕೊಂತೀವಿ, ನೀವು ಹ್ಯಾಂಡ್ ಓವರ್ ಮಾಡಿದ್ವಿ, ಇನ್ನೊಂದು ದಿನ ಸೇರಿ ಅದನ್ನ ಹ್ಯಾಂಡ್ ಓವರ್ ಮಾಡಿ ಮುಗಿತಾ ಅಷ್ಟೇ. ನಾವು ಹೇಳ್ತಾ
ಎಲೆಕ್ಷನ್ ಆದ್ಮೇಲೆ ತಗೊಳಕ್ಕಾಗೋದು. ನಾವು ಕೊಡ್ತೀವಿ ಅಂತ ಹೇಳಿದಕ್ಕೆ ಸೈನ್ ಮಾಡಿ ಅದಕ್ಕೆ ಅಂತ ಹೇಳಿ. ಅವಾಗ ಮಾಡ್ಕೊಳ್ಳೋಣ It's all possible only if there is a president. Association. ಇವತ್ತಲ್ಲ ಒಂದೂವರೆ ತಿಂಗಳು ಟೈಮ್ ತಗೊಳ್ಳಿ ಅಂತ ನಾವೇ ಹೇಳಿದ್ವಿ. ಅದನ್ನ all this will happen. ಪ್ರೆಸಿಡೆಂಟ್ ಯಾರು ಅಂತ ಸೆಲೆಕ್ಟ್ ಆದ್ಮೇಲೆ ಕೊಡಬೇಕಾಗುತ್ತೆ, ಅಲ್ಲಿಗೆ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಇದು ನಿಮ್ಮ ಮಾತಿಗೆ ಬರೋಣ. ನೀವು ಇನ್ನೊಬ್ರು ತಗೊಳ್ಳೋದು ಹೆಂಗ್ ಆ ಬುಕ್ ತಗೊಂಬನ್ನಿ, ಆ ಬುಕ್ ತಗೊಂಬನ್ನಿ, ಆ ಬುಕ್ ಅಲ್ಲ ಆ ಬುಕ್ ತಗೊಂಬನ್ನಿ. ಯಾವ್ಯಾವ ಮಂತ್ ಯಾರ್ಯಾರು ಮಾಡ್ಬೇಕು ಅಂತ ಆಲ್ರೆಡಿ ಬರ್ಕೊಟ್ಟಿದೆ. ಅದರಲ್ಲಿ ಯಾವ್ಯಾವ ಮಂತ್ ಯಾರ್ಯಾರು ಮಾಡ್ಬೇಕು ಅಂತ ಬರ್ಕೊಟ್ಟಿದೆ. ನನ್ನ ಮಂತ್ ಅಂದ್ರೆ ನಾನು ಕೊಟ್ಟಿದ್ದೀನಿ ಅಷ್ಟೇ. ಆವಾಗ ಪ್ರೆಸಿಡೆಂಟ್ ಅವರೆಲ್ಲ ಏನು ಚೇಂಜ್ ಆಗಿದ್ರು ಅವರೆಲ್ಲ ಅವರೇ ಇದ್ರಲ್ಲ, ಇವಾಗಲೂ ನೀವೇ ಇದ್ರು ಅಂದ್ರೆ ನಾನು ಇಮಿಡಿಯೇಟ್ ತಗೋತೀನಿ. ಅಲ್ಲಲ್ಲ ನೀವು ಇದ್ರೆ ಈಗ ನೋಡಿ ಸರ್, ಯಾವಾಗ ಪ್ರೆಸಿಡೆಂಟ್ ಇದೆಲ್ಲ ಈಗ ಇಷ್ಟೆಲ್ಲ ಆದ್ಮೇಲೆ ನನಗೆ ಕಂಟಿನ್ಯೂ ಮಾಡಕ್ಕೆ ಇಷ್ಟ ಇದೆ. ನಾನು ನೀವು ಅಲ್ಲಿ ಎಲ್ಲ ಹೆಂಗಿದ್ರೆ ಆ ಥರ ನಾನು ಒಬ್ಬ ಇರ್ತೀನಿ, ರಾಜಶೇಖರು ಇರ್ತಾರೆ, ಮತ್ತೆ ಹರಿನೂ ಇರ್ತಾರೆ ಅಷ್ಟೇ. ಬೇರೆ ಯಾರಾದ್ರೂ ತಗೊಳ್ಳಿ ಸರ್ ಅಷ್ಟೇ. ನಾವ್ ಹೇಳ್ತಿರೋದು ಅಷ್ಟೇ. ಈಗ ನಾನು ಇದ್ದು ಏನ್ ಮಾಡ್ತೀನಿ, ನಾನು ಹೇಳಿ ಇದ್ದು ಏನ್ ಮಾಡ್ಬೇಕು ಅದೇ ಹೇಳಿ. ನಾನು ಇದ್ದು ಏನ್ ಮಾಡ್ಬೇಕು ಈಗ ಒಂದ್ ನಿಮಿಷ ನೀವು ನನ್ನ ಉಳಿಸಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ ನನ್ನ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈಗ ನಾನು ಇದ್ದು ಏನ್ ಮಾಡ್ಬೇಕು ಅದೇ ನನಗೆ ಇಷ್ಟ ಇಲ್ಲ ಬೇಡ. ಇವ್ರು ಹೆಂಗೆ ಈಗ ಬುಕ್ ಕೊಟ್ಬಿಟ್ಟು ಹೋದ್ರು, ನನ್ನ ಟೆನ್ಯೂರ್ ಮುಗೀತು ಅಂತ ಅಂದ್ಬಿಟ್ಟು ನನಗೂ ಯಾರನ್ನು ನೀವು ಇಷ್ಟು ವರ್ಷ ಮಾಡಬೇಕು, ಇಷ್ಟು ದಿನ ಇರಬೇಕು ಅಂತ ಅಂದ್ಬಿಟ್ಟು ಯಾರೂ ಹೇಳಿಲ್ಲ. ಅಥವಾ ನಾನು ಎಲೆಕ್ಷನ್ ನಿಂತ್ಕೊತೀನಿ ಅಂತ ನಾನು ಬಂದಿಲ್ಲ. ನಾನು ವಾಲಂಟಿಯರ್ ಆಗಿ, ಹೌದಾ ಸತೀಶ್, ವಾಲಂಟಿಯರ್ ಆಗಿ ನಾನು ಇವರೆಲ್ಲ ನೀವು ಆಗಿ ಅಂತ ಹೇಳಿದ್ರು. ಓಕೆನಾ? ಆಮೇಲೆ ನನಗೆ ಟೈಮ್ ಲಿಮಿಟ್ ಇಟ್ಟಿಲ್ಲ ಅವರು. 10 ವರ್ಷ ಇವ್ರು ಹೇಳಿದ್ರಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಒಂದು ನಂಬಿಕೆ ಮೇಲೆ ನಡ್ಕೊಂಡ್ ಬಂದಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಈಗ ಇಷ್ಟು ಎಲ್ಲ ಆದಮೇಲೆ ಆಮೇಲೆ ನನಗೆ ಈ ಥರ ಟೈಮ್ ಲಿಮಿಟ್ ಇಲ್ಲ, ನೀವು ಇಂಥ ದಿನ ಬಿಡಬಾರ್ದು, ಇಲ್ಲಿವರೆಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಈಗ ನನಗೆ ಇಷ್ಟ ಇಲ್ಲ ಮೇಡಮ್, ವೈಯಕ್ತಿಕವಾಗಿ ನನಗೆ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ. ನಾನು ಇವತ್ತೇ ರೆಸಿಗ್ನೇಷನ್ ಕೊಟ್ಬಿಡ್ತೀನಿ. ಅದಕ್ಕೆ ನೆಕ್ಸ್ಟ್ ಯಾರು ಮಾಡಿ. ನಮ್ಮಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರು ಇದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ವಿಚಾರ ತಿಳ್ಕೊಂಡು ನಡೆಸಿ ಮೇಡಮ್ ಅಷ್ಟೇ. ಕಂಟಿನ್ಯೂ ಮಾಡಿ ಏನು ಮಾಡಿ. ಈಗ ಇವರು ಮೇಡಮ್ ಅವರು ಹೇಳಿದ್ರು ನಮಗೆ ಪ್ರೆಸಿಡೆಂಟ್ ಏನು ಚೇಂಜ್ ಆಗಬೇಡಿ ಅಂತ ನಾನು ಹೇಳಲಿಲ್ಲ ಅಂತ ಈಗ ಹೇಳಿದ್ರು ಅವರು. ಬಟ್ ನಿನ್ನೆ ಅಖಿಲ್ ಅವರು ರಿಎಲೆಕ್ಷನ್ ಮಾಡಕ್ಕೆ ಹೇಳಿದ್ರಲ್ಲ, ಯಾಕೆ ಅವರೇ ಪ್ರೆಸಿಡೆಂಟ್ ಆಗಬೇಕು ಹೇಳಿದ್ರಲ್ಲ. ಎಷ್ಟೊಂದು ಜನ ಈಗ ಅದನ್ನೇ ಕ್ವೆಶ್ಚನ್ ಮಾಡ್ತಿರೋದು. ನಿನ್ನೆ ಎಷ್ಟೊಂದು ಜನ ಯಾರು ಇಲ್ಲ ಇಲ್ಲಿ. ಸಾರಿ ಇಲ್ಲ ಎಷ್ಟೊಂದು ಜನ ಯಾರು ಇಲ್ಲ. ನಿನ್ನೆ ಅವ್ರು ಮಾತಾಡಿದ್ರು ತಾನೆ. ನಿನ್ನೆ ನಾನು ಮಾತಾಡಿದ್ದೆ ಎಲ್ಲ ನನ್ನಿಂದ ಆಗಿದ್ದು. ಶ್ರೀಜಿತ್ ಅಂದ್ಬಿಟ್ಟು ಐ ಅಪಾಲಜೈಸ್ ಫಾರ್ ದಟ್. ಐ ಡೋಂಟ್ ನೋ ಹಿ ವಿಲ್ ನಿನ್ನೆ ಮಾತಾಡ್ಬೇಕು ಸರ್. ನಿಮ್ಮ ಪರವಾಗಿಲ್ಲ ನಾನು ಮಾತಾಡಿದ್ದೀನಿ. ಇವಾಗ ಮಾತಾಡಿ. ಯಾಕೆ ಮಾತಾಡಿ ಸಂತೋಷ್ ಮಾತಾಡಿ. ಒಂದ್ ಮಾತು, ಅವರು ಅವತ್ತು ಶನಿವಾರ ಮೀಟಿಂಗ್ ಆದಾಗ ಇವ್ರು ತಗೋತೀನಿ ಅಂದಾಗ ನೀವೆಲ್ಲ ಯಾಕೆ ಬೇಡ ಅಂದಿದ್ದೀರಾ? ಅವ್ರು 1 ಇಯರೇ ಮಾಡ್ತೀನಿ ಅಂದಿದ್ರು. 1 ಇಯರೇ ಮಾಡ್ತೀನಿ ಅಂತ ಒನ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಏನು ಪ್ರತಿ ವರ್ಷ ನಿಮ್ ಪ್ರಕಾರ ಪ್ರತಿ ವರ್ಷ ಈ ತರ ಒಂದು ಮೀಟಿಂಗ್ ಮಾಡಿ ಯಾರು ನೆಕ್ಸ್ಟ್ ಯಾರು ತಗೊಳ್ಳೋದು, ಏನ್ ಮಾಡೋದು, ಆತರ ಡಿಸ್ಕಷನ್ ಮಾಡೋದು ಬೇಡ ಅಂತೀರಾ ನಿಮ್ ಪ್ರಕಾರ? ಚೇಂಜ್ ಮಾಡ್ಬಿಡಿ. ನೀವೇ ಆಗಿ ಪ್ರೆಸಿಡೆಂಟ್ ಯಾರು ಆಗ್ಬೋದು ಸರ್, ನಾವು ಯಾರು ಆಗ್ಬೋದು. ತಗೊಂಬಿಡಿ. ಈಗ ತಗೊಳ್ಳಿ ಈಗ ಮೈದಲ್ಲಿ ಬಂದು ತಗೊಳ್ಳಿ ಅಂದ್ರೆ ತಗೊಳ್ಳೋದಲ್ಲ. ಈಗ ಅವ್ರು ತಗೊಂಡು ಅದನ್ನೇ ಹೇಳಿ ಬರ್ತಾನೆ ತಗೋತೀನಿ ನಾನು ಹೇಳಿದ ಪ್ರೆಸಿಡೆಂಟ್ ಚೇಂಜ್ ಆಗಲಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇವಾಗ ಡಿಕ್ಟೇಟರ್ಶಿಪ್ ಅನ್ನಿಸ್ದಾಗ ನಾನು ಹೇಳಿರೋದು ಪ್ರೆಸಿಡೆಂಟ್ ಚೇಂಜ್ ಆಗಲಿ. ಮೊನ್ನೆ ಮೆಸೇಜಸ್ ಗಳೆಲ್ಲ ನನಗೆ ಆತರ ಅನ್ಸಿದ್ದು. ಸರಿ, ಈಗ ನಿಮ್ಗೆ ಅನ್ಸಿದೆ ಅಲ್ವಾ, ನೀವು ತಗೊಳ್ಳಿ. ನಿಮ್ಗೆ ಅನ್ಸಿದೆ ನೀವು ತಗೊಳ್ಳಿ. ಅನ್ಸಿದೆ ಅಂತ ಏನ್ ಮಾಡ್ಬೇಕು ಹೇಳಿ ಶ್ರೀಜಿತ್? ಯಾರಾದ್ರೂ ಒಬ್ಬ ವ್ಯಕ್ತಿ ಘೋಷಿಸಿದ ಮೇಲೆ ಇಲ್ಲ ಕಂಟಿನ್ಯೂ ಮಾಡ್ತಿದ್ರೆ ಸುಮ್ಮನೆ ಇರ್ಬೇಕು. ಹಂಗೆ ಕರೆದು ಈ
ತರ ಚೇಂಜ್ ಮಾಡ್ಬಿಡಿ ಅಂದ್ರೆ ಎಲೆಕ್ಷನ್ ಮಾಡಿ ಅಂದ್ರೆ ಇವ್ರಿಗೆ ಬಿಟ್ಟು ಇವ್ರಿಗೆ ಕೊಡೋದಲ್ಲ, ಒಂದು ಇಲೆಕ್ಷನ್ ಅಂತ ಒಂದು ಒಂದ್ ನಿಮಿಷ. ಈಗ ನಾನು ಎಲೆಕ್ಷನ್ ಇದನ್ನು ಈಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನು ರಿಸೈನ್ ಮಾಡ್ತಾ ಇದ್ದೀನಿ, ಆಯ್ತಾ? ನನ್ನ ನೋಟು ಸಂತೋಷ್ಗೆ ಪ್ರೆಸಿಡೆಂಟ್ ಆಗಿ. ಸೂಪರ್. ಇನ್ಯಾರು ಸರ್ ನಂದು ನಿಮ್ಗೆ ಸಂತೋಷಕ್ಕೆ ಅಲ್ಲ, ಪ್ರೆಸಿಡೆಂಟ್ ಪೊಸಿಷನಿಗೆ ನಿಲ್ಬೇಕಲ್ವಾ ನಾನು? ನಿಲ್ಲದ ನನ್ನ ವಾಲಂಟಿಯರ್ ಆಗಿ ನನಗೆ ಇದು ಮಾಡಿದ್ದಾರೆ. ನೀವು ಡೈರೆಕ್ಟರ್ ಏನಂದ್ರೆ ಲಿಮಿಟ್ ಮಾಡಿ ಡಿಕ್ಟೇಟರ್ಶಿಪ್ ಅವ್ರದ್ದು ಇಷ್ಟ ಆಗಿಲ್ಲ. ಅನ್ಸಿದ್ದಪ್ಪ ಮೆಸೇಜ್ ನೋಡಿ, ಯಾರಿಗೂ ಅನ್ಸಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ನೋಡ್ರ ಈಗ ಹೆಂಗ್ ಚೇಂಜ್ ಆಗ್ತಾ ಇದ್ದಾರೆ. ಹೌದು ಸರ್, ನೀವು ಅದನ್ನೇ ಹೇಳಿದ್ರಿ ತಾನೇ ಅವತ್ತು. ಮತ್ತೆ ಒಬ್ಬೊಬ್ರು ಅವರು ಚೇಂಜ್ ಆಗೋದು ಎಲ್ಲ ಫ್ರೀ ಇದೆ, ಮಾತಾಡಿ. ನಾವು ಯಾರು ಅನೌನ್ಸ್ ಮಾಡೋದು ಬೇಡ ಸರ್. ನಮಗೆ ದಯವಿಟ್ಟು ಯಾವತ್ತು ಎಲೆಕ್ಷನ್ ಅಂತ ಹೇಳಿ ನಾವು ಬಂದಿಲ್ಲ. ನನ್ನ ನೋಟು ಸಂತೋಷ್ಗೆ ಅಪ್ಪ. ನಾನು ಸ್ಟ್ಯಾಂಡ್ ಹಾಕ್ತೀನಿ ನನ್ನ ಡಿಸಿಷನ್ಗೆ. ನನ್ನ ನೋಟು ಸಂತೋಷ್ಗೆ. ನಿಮ್ಮ ಓಟ್ ಯಾರಿಗೆ? ನಾವು ಯಾವತ್ತಿದ್ರು ನಮ್ಮ ಓಟ್ ಇದೆ. ಈಗ ರಜನಿ ನೋ ಆರ್ಗ್ಯುಮೆಂಟ್ಸ್. ಇವಾಗ ಮೇಂಟೆನೆನ್ಸ್ ಈ ಮಂತ್ ಒಂದ್ ನಿಮಿಷ ಸರ್ ಬೇಡ, ಒಂದ್ ನಿಮಿಷ. ಅದ್ ನೀವು ಟೈಮ್ ತಗೊಂಡ್ ಮಾಡಿ ನಿಲ್ಕೊಂಡು ಆಲ್ ಆಫ್ ಅ ಸಡನ್ ಡಿಸೈಡ್ ಮಾಡೋದಲ್ಲ. ನೀವು 45 days ಟೈಮ್ ಇದೆ. ಯಾರ್ಯಾರು ನೀವು ಮಾತಾಡಿ ಮುಂದೆ ಮಾಡ್ಲಿ, ಡಿಸ್ಕಸ್ ಮಾಡ್ತೀವಿ. ನಾನೇ ಆಗ್ಬೋದು, ಯಾರು ಆಗ್ಬೋದು. ಆದ್ರೆ ನಾವು ಡಿಸ್ಕಸ್ ಮಾಡಿ ಟೈಮ್ ಕೊಡಿ. ನೀವಾಗ್ಬಿಡಿ, ನಾನು ನೋಡಿ ಇವ್ರಿಗೆ ಮಲ್ಲೇಶ್ವರೇ ಪ್ರಾಪರ್ ವೇ ಎಲ್ಲ ಮಾತಾಡೋದು. ಡಿಕ್ಟೇಟರ್ಶಿಪ್ ಇದ್ರ ಅರ್ಥ ಏನು? ನೀನು ತಗೊಳಪ್ಪ. ಮೈ ಮೇಲೆ ಬಂದ್ಬಿಟ್ರೆ ಭಯ ಪಡ್ಕೊಳ್ಳೋದು ಅಂತ. ಯಾರಿಗೆ ಇಷ್ಟ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ, ಯಾರಿಗೆ ಇಷ್ಟ ಇದೆಯೋ ಅವ್ರು ನಿಲ್ತಾರೆ. ಅದನ್ನ ನಿಮ್ಗೆ ಯಾಕೆ? ನೀವು ಅವ್ರ ಪರವಾಗಿ ಒಳ್ಳೆ ಮನಸ್ಸಿನ ತಗೋತೀವಿ ಅಂತ ನಾವ್ ಹೇಳಿದ್ದು ಜೋಕ್ ಅಂತ ಬಿಟ್ಬಿಡಿ ಅಷ್ಟೇ. ಏನಿದೆ ಅಷ್ಟೇ. ನೋಡಿ ನೀವು ಹೇಳಿದ್ಮೇಲೆ ನಾನು ಅಕ್ಸೆಪ್ಟ್ ಮಾಡಿದ್ರೆ ನಾನು ಹೇಳಿದ್ರು ನೀವು ಅಕ್ಸೆಪ್ಟ್ ಮಾಡಂಗಿರ್ಬೇಕು. ಏನು ಸ್ಟೇಜ್ ತಪ್ಪ? ಈಗ ಅದನ್ನ ಮ್ಯಾಟರ್ ಬಿಡಿ. ಈಗ ಈ ಮಂತ್ ಮೇಂಟೆನೆನ್ಸ್ ಕಲೆಕ್ಟ್ ಆಗಿಲ್ಲ. ಈಗ ಮೇನ್ ಪಾಯಿಂಟ್ ಬನ್ನಿ ಪ್ಲೀಸ್. ಮೇನ್ ಪಾಯಿಂಟ್ ಬನ್ನಿ. ಈಗ ಎಲೆಕ್ಷನ್ ಹೇಳ್ತಾ ಇದ್ದೀರಾ, ನಾನು ಅವ್ರಿಗೆ 45 days ಆಲ್ ಆಫ್ ಅ ಸಡನ್ ಹಿಂಗೆ ಕೊಟ್ಬಿಡೋಕ್ಕಾಗಲ್ಲ. 45 days ಟೈಮ್ ತಗೊಳ್ಳಿ. ನೀವು ಈಕ್ವಲಿ ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಗ್ರೂಪ್ ಮಾಡಿಕೊಂಡು ನೀವು ಯಾರ್ಯಾರು ಬರ್ತೀರಾ ಯಾವತ್ತು ಅದನ್ನು ಆಮೇಲೆ ಡಿಸೈಡ್. ಕರೆಕ್ಟಾ? ಈಗ ಮೇಂಟೆನೆನ್ಸ್ ನೀವೇನು ಹೇಳಿದ್ರಿ, ಎಲೆಕ್ಷನ್ ಆಗೋವರೆಗೂ ನಾನು ತಗೊಳಕ್ಕಾಗಲ್ಲ ಮೇಂಟೆನೆನ್ಸ್ ಅಂತ ಅಂದ್ರೆ ಕರೆಕ್ಟಾ ಸರ್? ಇವಾಗ ನಾವು ಅಮೌಂಟ್ ಈ ಮಂತ್ ಬಿಲ್ ಮೆಸ್ಕಾಮ್ದು ಇಬ್ರದ್ದು ಮತ್ತು ಈ ಮಂತ್ಲಿ ಮೇಂಟೆನೆನ್ಸ್ ಈ ಮಂತ್ ಏನಿದೆ ಅಮೌಂಟ್ ಕಲೆಕ್ಟ್ ಮಾಡಲೇಬೇಕಾ? ಒಂದ್ ನಿಮಿಷ ಸರ್. ಪೇ ಮಾಡಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸರ್. ಎಲ್ಲರೂ ಪೇ ಮಾಡ್ತಾರೆ. ಪೇ ಮಾಡೋದು ವಿಷಯ ಇಲ್ಲ ಅಂತ ಹೇಳಿದ್ರೆ ನಾವು ಮೀಟಿಂಗ್ ಆದ್ರಿಂದ ಯಾರು ಮಾಡಿಲ್ಲ. ಇಷ್ಟೊಂದು ಜನ ಇಲ್ಲ ಕಂಪ್ಲೇಂಟ್ ಮಾಡೋಣ ಇರಿ. ಸೊ ಯಾರು ಕಲೆಕ್ಟ್ ಮಾಡ್ತೀರಾ ಅಮೌಂಟ್? ಮೇಡಮ್ ಓಕೆ, ಇವಾಗ ಒಬ್ಬರು ಚೀಫ್ ಮಿನಿಸ್ಟರ್ ಓಕೆ ಇವತ್ತು ಪ್ರೆಸಿಡೆಂಟ್ ಇದ್ದಾರೆ. ಚೀಫ್ ಮಿನಿಸ್ಟರ್ ಸೋತೋದ್ರು, ಇನ್ನೊಬ್ರು ಗೆದ್ದಿದ್ದಾರೆ ಚೀಫ್ ಮಿನಿಸ್ಟರ್. ಅವರು ಪ್ರಮಾಣ ವಚನ ತಗೋತಾರೆ. ಎಷ್ಟು ದಿವಸ? ಒಂದು ವಾರ 10 ದಿವಸ ಆದಮೇಲೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವಾಗವರೆಗೂ ಯಾರು ಇರ್ತಾರೆ ಚೀಫ್ ಮಿನಿಸ್ಟರ್ ಹೇಳಿ? ಆಯ್ತು, ಒಂದ್ ನಿಮಿಷ ಬರ್ತೀನಿ. ಹಾಗಾದ್ರೆ ಈಗ ಮೇಂಟೆನೆನ್ಸ್ ಲಾಸ್ಟ್ ಮೇಂಟೈನ್ ಮಾಡ್ತಿದ್ದು ಸಂತೋಷ್ ಅವರು. ಒಂದ್ ನಿಮಿಷ ನಿಮ್ ಪಾಯಿಂಟ್ ಸರ್, ಒಂದ್ ನಿಮಿಷ ನಿಮ್ ಪಾಯಿಂಟ್ ಬರ್ತೀನಿ. ಲಾಸ್ಟ್ ಮೇಂಟೆನೆನ್ಸ್ ಹ್ಯಾಂಡ್ ಓವರ್ ಬಂದಿರೋದು ಸಂತೋಷ್ ಅವರಿಂದ. ಈಗ ನೆಕ್ಸ್ಟ್ ಪ್ರೂವ್ ಆಗೋ ಯಾರು ಎಲೆಕ್ಟ್ ಆಗಿ ಯಾರು ಮೇಂಟೆನೆನ್ಸ್ ಆಗಿ ತಗೋತಾರೋ ಸೊ ಅವರೇ ಅಮೌಂಟ್ ಕಲೆಕ್ಟ್. ರೈಟ್? ನೀವು ರಾಜು ಹತ್ರ ಶೀಟ್ ಇದೆ ಸರ್, ನೀವು ಕಲೆಕ್ಟ್ ಮಾಡಿ ನೀವೇನಿದೆಯೋ ಅದು ಬುಕ್ಕು ಇದಕ್ಕೆ ಸೆಟ್ಲ್ ಆಗೋವರೆಗೂ ಅದು ಆಮೇಲೆ ನೀವು ಟ್ಯಾಲಿ ಮಾಡಿ. ಈ ಮಂತ್ ಶೀಟಲ್ಲಿದೆ, ಶೀಟಲ್ಲಿ ಅದಕ್ಕೆ ಶೀಟಲ್ಲಿ ಮಾಡ್ತಾ ಇರೋದು. ಶೀಟಲ್ಲಿ ಮಾಡ್ತಾ ಇರೋ ರೀಸನ್ ಅದಕ್ಕೆ ಹೇಳಲೇಬೇಕಿಲ್ಲ. ಈಗ ಈ ಸರಿ ವೈಟ್ ಶೀಟ್ ಅಲ್ಲಿ ಬರ್ದು ಕಳಿಸಿದ್ವಿ. ಓಕೆ, ಬಿಕಾಸ್ ಇಟ್ ಶುಡ್ ನಾಟ್ ಮೆಸ್ ಅಪ್ ವಿತ್ ದ ಓಲ್ಡ್ ಥಿಂಗ್ ಅಂತ ಹೇಳ್ಬಿಟ್ಟು ಸೊ ಶೀಟಲ್ಲಿ ಮಾಡಿದ್ದೀವಿ. ಆಮೇಲೆ ನೀವು ಇದಕ್ಕೆ ಕಾಪಿ ಮಾಡಿ ಅಲ್ಲ ಪಿನ್ ಮಾಡಿ ಅಷ್ಟೇ.
ಕರೆಕ್ಟ್ ಅಲ್ವಾ? ಸುಮ್ಮನೆ ನಾವು ನೀವು ಬಂದ್ರಿ ನೀವು ಹೋಗಿ ಇದೇ ಅಗ್ರಿಮೆಂಟ್ ಅಲ್ಲ. ಈ ಮಂತ್ ಮೈಂಟೆನೆನ್ಸ್ ಕಲೆಕ್ಟ್ ಆಗಬೇಕು, ಈ ಮಂತ್ ಮೈಂಟೆನೆನ್ಸ್ ಕಲೆಕ್ಟ್ ಆಗಬೇಕು, ಹೂ ಇಸ್ ಟೇಕಿಂಗ್ ವಾಟ್ ಇಸ್, ಆ್ಯಂಡ್ ಮೇಂಟೆನೆನ್ಸ್ ಕಲೆಕ್ಟ್ ಆದಮೇಲೆ only the association members can keep the book and only the association members can take the maintenance, not the tenants, not the non-association members. ಒಂದು ರಿಕ್ವೆಸ್ಟ್, ನಮ್ದು ಟೈಅಪ್ ಮಾಡಿದ್ವಿ ನಿಮಗೆ ನೆಕ್ಸ್ಟ್ ಒಂದು ಓನರ್ ಒಂದು ಟೆನೆಂಟ್. ಒಂದು ನಿಮಿಷ, ನಂದು ಒಂದು ಡೌಟ್. ಈಗ ನಾನ್ ಅಸೋಸಿಯೇಷನ್ ಅವರು ಏನು ಇನ್ವಾಲ್ವ್ ಆಗಂಗಿಲ್ಲ ಅವ್ರಿಗೆ ಪೋಸ್ಟಿಂಗ್ ಎಲ್ಲ ಆ ಥರದ್ದು ಏನಿದೆ? ಇರಲ್ಲ ಸರ್, ಇರಲ್ಲ. ನಿಮ್ಮ ಓನರ್ಸ್ ಫೈಲ ಇದೆಯಾ? ಹೌದು, ಇದೆ 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 ಇದೆ. ಓಕೆ ಓಕೆ, ಓನರ್ಸ್ ಅದನ್ನ ಮಾತ್ರ, ಓನರ್ಸ್ ಅದು ರೂಲ್ ಆಗಿದೆ ಸರ್. ಅದೇ ಅದನ್ನೇ ನನಗೆ ಡೌಟ್ ಗೊತ್ತಿಲ್ಲ, ನನಗೆ ಅದನ್ನೇ ಕೇಳ್ತಾ ಇದ್ದೀನಿ. ಸರ್, ನಿಮ್ಗೆ 100 ಡೌಟ್ಸ್ ಇದೆಯಾ ಸರ್? ನಾನು ಕ್ಲಿಯರ್ ಮಾಡ್ತೀನಿ, ಹೇಳಿ ಸರ್. ಯಾಕಂದ್ರೆ ನಿಮಗೂ ಗೊತ್ತಿರಬೇಕು, ನನಗೂ ಗೊತ್ತಿರಬೇಕು ಸರ್. ನೀವೆಲ್ಲ ಇದು ಮಾಡಬೇಕು ಅಂತಂದ್ರೆ ಮೆಂಬರ್ ಆಗಿರಲೇಬೇಕು ಅಸೋಸಿಯೇಷನ್ಗೆ. ಇಲ್ಲ, ಇವರಿಬ್ರಿಗಿಲ್ಲ ಅದು, ಯಾಕಂದ್ರೆ ಇವ್ರು ಸಮರ್ಥಿಂದ ತಗೊಂಡಿರೋದು, ಅವ್ರು ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕಷ್ಟೇ. ಸೊ ಇವ್ರಿಗೆ ನಾವೇ ಇದೀವಲ್ಲ ಸರ್ ಮೆಂಬರ್ಸು, ನಾವು ಮೆಂಬರ್, ನಾವು ಇರ್ತೀವಿ, ಇರಲ್ಲ ಅಂತ ಯಾರು ಹೇಳ್ತಾ ಇರೋದು? ನಾವು ಮೆಂಬರೇ. ನೆಕ್ಸ್ಟ್ ಸರಿ, ಓಕೆ, ಕ್ಲಾರಿಟಿ ಆಯ್ತು. ಇವಾಗ ನಾವೇನು ಅಸೋಸಿಯೇಷನ್ ಬಿಟ್ಟು ಹೋಗ್ತೀವಿ ಅಂತ ನಾವು ಹೇಳ್ತಾ ಇಲ್ಲ, ನಾವು ಮೆಂಬರ್ಸ್, ನಾವು ಇರ್ತೀವಿ. ಯಾರೇ ಇಲ್ಲಿದ್ರು ಅವ್ರು ಮೆಂಬರ್ ಆಗಿ ಇರ್ತಾರೆ. ಈಗ ನಾವೆಲ್ಲ ಈಗ ಪೋಸ್ಟ್ ಬಿಟ್ಟ ತಕ್ಷಣ ಮೆಂಬರ್ಶಿಪ್ ಇಂದ ಹೊರಟೋಗ್ತೀವಿ ಅಂತಲ್ಲ, ಮೆಂಬರ್ ಆಗಿ ಇರ್ತೀವಿ, ಮೆಂಬರ್ ಆಗಿ ಇರ್ತೀವಿ. So, ಹೆಂಗ್ ನಡ್ಕೊಂಡು ಹೋಗಿದೆ ಈಗ ಯಾರು ಹಾಕಿಲ್ಲ, ನಿಮ್ಮಿಬ್ರದ್ದು ಇದೆ, ನಿಮ್ದು ತೆಗೆದೇ ತೋರಿಸ್ಬಿಡ್ತೀನಿ ನಾನು. ನಿಮ್ದು 3000 ರುಪೀಸು ನೀವೇನು ಪೇ ಮಾಡಿದ್ರಿ ಅದನ್ನು ನಾವು ಫಂಡಿಗೆ ಹಾಕಿದ್ದೀವಿ. ನಾನು ಅದ್ರ ಬಗ್ಗೆ ಯಾವತ್ತೂ ಹೇಳಿದ್ದೀನಿ. ಅದು ನಾನು ಹ್ಯಾಂಡ್ ಓವರ್ ಕೊಡುವಾಗ ನಿಮ್ಗೆ ಕೊಡ್ತೀನಿ. ಓಕೆ, ಅದು ನನಗೆ ರಿಜಿಸ್ಟರ್ ನಾವು ಗೊತ್ತಿರಲಿಲ್ಲ. ಅಲ್ಲ, ಲೆಕ್ಕ ನೀವು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಅಂದಿದ್ದಕ್ಕೆ ನಮಗೆ ನಾವು ತೋರಿಸ್ತಾ ಇರೋದು. ನಾಟ್ ಇವನ್ ₹1 ಆಲ್ಸೋ ನಾವು ಮಿಸ್ಪ್ಲೇಸ್ ಮಾಡಿಲ್ಲ, ಎಲ್ಲೂ ಇಲ್ಲ. ಬಂದಿದ್ದೆಲ್ಲ ಹಾಕಿಲ್ಲ. ಪೇಂಟ್ ದುಡ್ಡಲ್ಲಿ ಅವ್ರ ಮನೆ ಪೇಂಟ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ವರ್ಡ್ ಕೇಳ್ಬಿಟ್ಟಿದೀವಿ. ಮತ್ತೆ ಯಾರು ಹೇಳಿದಾರೋ ಅಲ್ಲ, ಈ ಸರ್ತಿ ನಾನು ಪೇಂಟ್ ಮಾಡ್ತಾ ಇರ್ತೀನಿ. ರೆಸಿಡೆಂಟ್ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ, ನಾನು ಜಿಪೇ ಮಾಡ್ತೀನಿ. 101 ಮೆಂಬರ್ಶಿಪ್ ಚಾರ್ಜಸ್ ನಾವು ಆ್ಯಡ್ ಮಾಡಿದ್ದೀವಿ. ಯಾಕಂದ್ರೆ ಅದು ಲಾಂಗ್ ಪ್ರೊಸೀಜರ್, ಫ್ಯೂಚರ್ ಆಗಿ ಸರ್ ನಮಗೆ ಗೊತ್ತಿದೆಯಲ್ಲ. ಅದು ಯಾವಾಗ ನಾವು ಹಾಕಿರೋದು? 2023 ಹಾಕಿರೋದು, ಜುಲೈ. ಇಲ್ಲಿ ಕೇಳಿ, ಇವರು ಆಯಿಲ್ ಪೇಂಟ್ ಮಾಡಿಸ್ಕೊಂಡಿದಾರಂತೆ, ಇವರು ಕೊಟ್ಟಿದಾರಂತೆ. ಮನೆ ಮುಂದೆ ಗೋಡೆಗೆ ಲಾಂಗ್ ಪ್ರೊಸೆಸ್ ಅಂದಿದ್ದಕ್ಕೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ನಮ್ಮವರೇ ಅವರು ಇವಾಗ ಪೇ ಮಾಡಿದ್ದಾರೆ ಈ ಚಾರ್ಜಸ್ ನಿಮಗೆ, ಆಮೇಲೆ ನಾವು ಮಾಡೋಣ ಅಂದ್ಬಿಟ್ಟು ಅದು ಮಾಡೋಕ್ಕಾಗಲೇ ಇಲ್ಲ, ಟೈಮ್ ಬಂದು. ಸೊ ನಾವೇನು ಮಾಡಿದ್ವಿ, ಆ ಅಮೌಂಟ್ನ ಮೇಂಟೆನೆನ್ಸ್ 3000 ಅಡ್ಡಿಲ್ಲ, 101 ಮೆಂಬರ್ಶಿಪ್ ಚಾರ್ಜಸ್ 3000. ನಿಮ್ದೇನಾಗುತ್ತೆ ಅಂದರೆ ನಿಮ್ದು ಎಕ್ಸಾವ್ರನ್ನು ಓದಿದ್ರೆ ಸೊ ನಿಮ್ಗೆ ಅದು 3000 ಚಾರ್ಜ್ ಬರುತ್ತೆ. ಈಗ ಏನು ನೀವು ಆ್ಯಡ್ ಆಗುತ್ತೆ, ನೇಮ್ ಚೇಂಜ್ ಆಗಬೇಕು, ನಿಮ್ಮ ಲಾಯರ್ ಚೇಂಜ್ ಅದು ಸಿಚುಯೇಷನ್ ಇವತ್ತು ಬಂದಿಲ್ಲ. ಲಾಯರ್ ಈಗ ತಗೊಂತಾರಂತೆ ಅಂಕಲ್ ಮೇಂಟೆನೆನ್ಸ್ ದುಡ್ಡು ನಮಗೆ ಬೇಕಾಗಿದ್ದು ಈ ಮಂತ್ ಯಾರು ಮೇಂಟೈನ್ ಕಲೆಕ್ಟ್ ಮಾಡ್ತಾರೆ ನೋಡೋಣ ಸರ್. ಇವಾಗ ನೀವು ಆಕ್ಚುಲ್ಸ್ ಅಂದಮೇಲೆ ಆಕ್ಚುಲ್ಸ್ ಮಾಡಿ ಅಂದ್ರಲ್ಲ ಅಂಕಲ್, ನಾವು ಆಕ್ಚುಲ್ಸ್ಗೆ ವೋಟ್ ಮಾಡೋದು ಸರ್, ನಮ್ದೆಲ್ಲ ಆಕ್ಚುಲ್ಗೆ ವೋಟ್. ಇಲ್ಲ ಫಂಡ್ ಇರುತ್ತೆ, ಫಂಡ್ ಇರುತ್ತೆ, ಒಂದು 30,000 ಫಂಡ್ ಪ್ಲೀಸ್ ಯಾರು ಜಗಳ ಮಾಡಬೇಡಿ.
ಅಂಕಲ್ ಏನ್ ಸಜೆಸ್ಟ್ ಮಾಡಿದ್ರು? ಒಂದ್ ನಿಮಿಷ ಇರಿ. ಸರ್ ಅಂಕಲ್ ಏನ್ ಸಜೆಸ್ಟ್ ಮಾಡಿದ್ರು? ಯಾಕೆ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತೀರಾ? ಇವಾಗ ನೀವು ಅಷ್ಟು ದುಡ್ಡು ಇಟ್ಟಿರೋದಕ್ಕೆ ಇವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಬಂತು ಅಂಕಲ್, ದುಡ್ಡು ಮಿಸ್ಯೂಸ್ ಮಾಡಿದೀರಾ ಅಂತ ಬಂತು. ಅದಕ್ಕೆ ನಾವೇನಂದ್ವಿ, ಈಗ ಆಕ್ಚುಲ್ಸ್ ನೀವು ಇರೋದೇನಿದೆ ಕಲೆಕ್ಟ್ ಮಾಡಿ ಅಂತ ಹೇಳಿದ್ವಿ. ಇವಾಗ ಫಂಡ್ ಉಳಿದು ಬಿಟ್ಟಿದೆ 2 lakh. ಏನು 2 lakh ಅಲ್ಲಿ ಇವಾಗ ಪೇಂಟರ್ಗೆ ಹೋದ್ರೆ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತಿರ್ತೀನಿ. ಪೇಂಟರ್ಗೆ ಎಲ್ಲ ಹೋದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ನೋಡ್ಬೇಕು. ಪೇಂಟರ್ ಇನ್ನು ಸೆಟಲ್ಮೆಂಟ್ ಆಗಿಲ್ಲ ಇಲ್ಲ ಅಂಕಲ್, ಅದಿನ್ನು ಒಂದು ಫುಲ್ ಸೆಟಲ್ ಆದ್ಮೇಲೆ ನಾವು ಇವಾಗ ರಿಪೇರಿ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಕ್ಯಾಶ್ ತೆಗ್ದಿದ್ದೀರಲ್ವ ಪೇಂಟು? ಹಾಂ ಬಿಡಿ, ಮತ್ತೆ 3 ಲಕ್ಷ ಇರೋದಲ್ಲ. ಅವ್ನು ಕೇಳ್ತಿರೋದಿಲ್ಲ, ಆಯ್ತಪ್ಪ ನೀವು ಹೇಳಿದ್ದು ಬಂದು ಡಿವೈಡ್ ಮಾಡ್ಕೊಳ್ಳಿ ಅಂತ. ಎಷ್ಟು ಅದು? ನಾವು ಅದಕ್ಕೆ ಹೇಳೋದು. ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಇದೇ ಜಗಳ ಮತ್ತೆ ಬರ್ತದೆ. ಹೊಸ ಸೀನಿಯರ್ 3 ಬರ್ತಾರೆ. ಸೊ ಆಕ್ಚುಲ್ಸ್ಗೆ ಹೋಗಿ ಮಿನಿಮಲ್ ಫಂಡ್ ಇಟ್ಕೊಳ್ಳಿ. ಲೈಕ್ ಮೇ ಬಿ 20,000 30,000 ಪೆಟಿ ಕ್ಯಾಶ್. ನಾನು ಎಕ್ಸಾಂಪಲ್ ಕೊಡ್ತಾರೆ. ಪೆಟಿ ಕ್ಯಾಶ್ ಥರ 20 ಅಥವಾ 30,000 ಇಟ್ಕೊಳ್ಳಿ. ಅದ್ರ ಮೇಲೆ ಕರೆಂಟ್ ಬಿಲ್ಲು, ಲೈಟ್ ಬಿಲ್ಲು, ನೀರು ಬಿಲ್ಲು, ನಮ್ದು AMC ಏನೇನು ಬರುತ್ತೋ ಎವ್ರಿ ಮಂತ್ ಡಿವೈಡ್ ಮಾಡಿಬಿಡಿ. ಅದು 700 ರೂಪಾಯಿ ಆದರೂ ಮೇಂಟೆನೆನ್ಸ್ ಬರಲಿ, 1000 ರೂಪಾಯಿ ಆದರೂ ಬರಲಿ, ನಾವು ಪೇ ಮಾಡೋಣ. ಐ ಅಗ್ರಿ. I'll go with the senior. ಮಿನಿಮಮ್ ಊಟ ಇಲ್ದಿರ ಮಾಡಕ್ಕಾಗಲ್ಲ ಸರ್. ನಮಗೂ ಗೊತ್ತಿದೆ. ಇಲ್ಲ, ಅದು ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. 30,000 ಗಿಂತ ಬರಲ್ಲ ಸರ್. ನಾವು 10 years ಇಂದ ಮೇಂಟೆನೆನ್ಸ್ ಒಂದ್ ನಿಮಿಷ ಸರ್ನು ಲಾಸ್ಟ್ ಟೈಮ್ ಒಂದ್ ನಿಮಿಷ ಸರ್. ಅಲ್ಲ ಇಲ್ಲ, ಇವಾಗ ಏನಾದ್ರು ರಿಪೇರಿ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ಪೇಂಟ್ ಮಾಡುವಾಗ ನಾವು 15,000 ಕಲೆಕ್ಟ್ ಮಾಡೇ ಮಾಡೋದು. ಅದು ಹೆಂಗ್ ಕಲೆಕ್ಟ್ ಮಾಡಿದ್ರೆ ಬೇರೆ ಇವಾಗ ಸಡನ್ ಆಗಿ ಮೊನ್ನೆ ಪ್ರಾಬ್ಲಮ್ ಆಯ್ತು ವಾಟರ್ಗೆ, ಬೋರ್ವೆಲ್ದು ಪ್ರಾಬ್ಲಮ್ ಆಗಿ ಲಿಫ್ಟ್ ಕೆಟ್ಟೋಯ್ತು ಅನ್ಕೊಳ್ಳಿ. ಅಂತ ಟೈಮಲ್ಲಿ ಬರ್ಡನ್ ಆಗಲ್ವಾ? ನಾವು ಕೈಯಿಂದ ಹಾಕಿದೀವಿ ಅವಾಗ. ನಾವು ಕೈಯಿಂದ ಮೇಡಮ್ ಎಲ್ಲ ಅನುಭವಿಸಿದ್ವಿ. ಅವಾಗ ನಾವು ಕೈಯಿಂದ ಹಾಕಿದ್ದೀನಿ ದುಡ್ಡು. ಮತ್ತೆ ಕೈಯಿಂದ ಹಾಕಿದ್ದೀನಿ ದುಡ್ಡು. ಅವರು ದೊಡ್ಡವರು ಏನೋ ಒಂದು ಸಜೆಸ್ಟ್ ಮಾಡ್ತಾ ಇದ್ದಾರೆ, ಗೋ ಅಕಾರ್ಡಿಂಗ್ ಟು ಹಿಮ್ ಅಷ್ಟೇ. ಎಲೆಕ್ಷನ್ ಕಾರ್ಪಸ್ ಫಂಡ್ ಇಡಬೇಕಾ ಬೇಕಾ ಪ್ರಪೋಸಲ್ ಅದು ಬೇಡ, ಅದು ಡಿವೈಡ್ ಮಾಡಿ ಎಲ್ಲರಿಗೂ ಫಂಡಲ್ಲೇ ಇಡೋಣ ಬೇಡ. ಅದು ಯಾಕೆ ಎಕ್ಸ್ಟ್ರಾ ಇಸ್ಕೊತೀರಿ? ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ 2.5 ಲಕ್ಷ ಇದೆಯಲ್ಲ, ಅದನ್ನ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. 2.5 ಲಕ್ಷ ಏನಿದೆ ಅದು ಹಂಗೆ ಇರ್ಲಿ. ಇನ್ನು ಮಿಕ್ಕಿದ್ದನ್ನ ಇವಾಗ ಏನ್ ಖರ್ಚು ಬರ್ತಾ ಅಷ್ಟು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅವರು. ಮುಂಚೆ ಹೇಳಿದ್ದು ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾತ್ರ ಇಸ್ಕೊಳ್ಳಿ. ಯಾಕೆ ಹೊರ ಮಾಡ್ತೀರಾ? ನಾವು ಒಪ್ಕೊಳ್ಳಲ್ಲ. ಅವ್ರು ಹೇಳಿದ್ ಕರೆಕ್ಟ್. ಅಂಕಲ್ ಹೇಳಿದ್ ಕರೆಕ್ಟ್. ಆಮೇಲೆ ಪ್ರಪೋಸ್ ಮಾಡಿ ಆಮೇಲೆ ಮಾತಾಡ್ತೀವಿ. ರೀಫಂಡ್ ಆಗ್ಬಾರ್ದು ಅಂತೀರಾ? ನೆನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಆಡಿಟ್ ಆಗ್ಬೇಕಿತ್ತು, 8 ಲಕ್ಷ ಕಲೆಕ್ಟ್ ಆಗ್ತಿತ್ತು ಅಂದ್ರೆ ಸರ್ ಇಲ್ಲಿ ಮಾತಾಡ್ಬೋದಿತ್ತಲ್ಲ. ನಮ್ಮ ಮುಂದೆ ಹೇಳಿದಕ್ಕೆ ಓಕೆ, ಥರ್ಡ್ ಪಾರ್ಟಿಗೆ ಹೇಳಿದ್ರೆ ಅವ್ನು ಹೆಂಗೆ ಅನ್ಕೋತಾಯ್ತಾ? ನಾವು ನುಂಗಣ್ಣ ಅಂತ ಅನ್ನಲ್ವಾ? ಇರ್ಬೇಕಲ್ವಾ? ಬೇಡ, ನೀವು ಬೇಕಂತೀರಾ? ನಾನು ಬೇಡ. ನಿಮ್ದು ಒಪಿನಿಯನ್ ನನಗೆ ಕೆಲಸ ಮಾಡಿ ಮೀಟಿಂಗ್ ಸೇರಿಸ್ಬಿಟ್ಟು ಎಲ್ಲರೂ ಅವತ್ತು ಓದ್ಬಿಡಿ. ಎಲ್ಲ ಫುಲ್ ಮೀಟಿಂಗ್ ಸೇರಿಸಿ ಯಾರು ಬರೋದಿಲ್ಲ ಮೀಟಿಂಗ್ ಯಾವಾಗ ಈಗ ಯಾರು ಬರೋದಿಲ್ಲ. ಅಟೆಂಡೆನ್ಸ್ ಎಷ್ಟಿತ್ತು ಮೇಡಮ್ ಹೇಳಿದ್ರಿ? 6 7 ಎಷ್ಟು ಜನ ಬರ್ತಿದ್ರು ನಿಮಗೆ? ನಾವು ಶೀಟ್ ಕಳ್ಸಲ್ಲ, ಮೇಂಟೆನೆನ್ಸ್ ಬುಕ್ಕೆ ಕಳ್ಸೋದು. ನಾವು ಇವ್ರು ಹೊಸ್ದಾಗಿ ಬಂದಾಗಲೂ ಇವ್ರು ತುಂಬಾ ಡೌಟ್ಸ್ ಕೇಳಿದ್ರು ನನಗೆ. ಲತಾ ಇದಿದೆಯಾ, ಇದು ಹೆಂಗೆ ಏನು? ಆಂಟಿ ಇವ್ರು ಮಣಿಯವರೇ ಬುಕ್ ಇದೆ, ಹಿಂದೆ ಮಂತದ್ದು ಇರುತ್ತೆ, ಬಿಲ್ ಕೇಳಿ. ನಿಮ್ಗೆ ಎಲ್ಲಿ ಡೌಟ್ ಬಂದರೂ ಕಾಲ್ ಮಾಡಿ, ಇಲ್ಲ ಗ್ರೂಪಲ್ಲಿ ಹಾಕಿ ಬಿಲ್ ಕೇಳಿ. ನಿಮ್ಗೆ ಡೌಟ್ ಇದೆಯಾ ಈ ಅಮೌಂಟ್ ಯಾಕೆ ಇವಾಗ ಸಪೋಸ್ ಯಾವುದಕ್ಕೋ ಇದಕ್ಕೆ 5,000 ಖರ್ಚು ಮಾಡಿದ್ದೀವಿ, ನನಗೆ ಇಲ್ಲಿ ಡೌಟ್ ಇದೆ, ನಾನು ಕ್ಲಾರಿಫೈ ಮಾಡಿ ಅಂದರೆ 100% ಕ್ಲಾರಿಫೈ ಮಾಡ್ತಾರೆ.
ನಾವು ಶೀಟ್ ಕೊಡಲ್ಲ, ಬುಕ್ಕೇ ಕೊಟ್ಟು ಕಳಿಸ್ತೀವಿ, ಅದರಲ್ಲೆಲ್ಲ ಇರುತ್ತೆ. ಬೇಕಾದ್ರೆ ಬುಕ್ ನಿಮ್ಗೆ ಒಂದಿನ ಬೇಕಾ ನಿಮ್ಮ ಮನೇಲೇ ಇಟ್ಕೊಂಡು ಟೋಟಲ್ ಮಾಡಿ ಎಲ್ಲಾದ್ರೂ ಡೌಟ್ ಅಂತ ನೀವು ರೈಸ್ ಮಾಡಿ ನಾವು ಮೀಟಿಂಗ್ ಕರಿತೀವಿ. ಅದೇನಾದ್ರು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ನಾವು ಗ್ಯಾರಂಟಿ ನೀವು ಅಸೋಸಿಯೇಟ್ ಇಟ್ಕೊಂಡು ಮೀಟಿಂಗ್ ಅಲ್ಲ ಅಲ್ಲಲ್ಲ ನೀವೇ ಕಂಪ್ಲೇಂಟ್ ಮಾಡಿ ಅಂತ ಎವ್ರಿ ಮಂತ್ ಮಾಡಿದ್ರೆ ನಿಮಗೆ ಕಂಪ್ಲೇಂಟ್ ಮಾಡಿ ಅಂತ ನನ್ನ ಅಮ್ಮ ನಿಮಗೆ ಕೊಡ್ತಾ ಇರುವಾಗ Why should I want to explain? Every month I'm sending the book. Last month ಅದು ಸರ್ ಆ ಮಾತು ಅಪ್ರೋಚ್ ಬಂದಿಲ್ಲ ಸರ್. ಇವಾಗ ನಾವು ಟ್ರಸ್ಟ್ ಯಾರು ಒಬ್ಬರೇ ರೈಸ್ ಮಾಡಿಲ್ಲ ಸರ್. ಅಕೌಂಟೆಂಟ್ ಜನರಲ್ ಹೆಸರಲ್ಲಿ ಬೇಕಾದ್ರೆ ಮಾಡಿ ಅಷ್ಟೇ. ₹1 ಬಿಲ್ಡಿಂಗ್ ಉಳಿಸಿದೀವಿ ಹೊರತಾಗಿ ಯಾವತ್ತೂ ತಿನ್ನಿಲ್ಲ. ಅದು 2 ಲಕ್ಷ ತಿನ್ನೋದಂದ್ರೆ ಸರ್ ಅಷ್ಟೇ. ಅಯ್ಯೋ ಮೇಡಮ್ ನಮಗೂ ಬರ್ಡನ್ ಇದೆ, ಫಿನಾನ್ಷಿಯಲ್ ರೀಸನ್ಸ್ ಇದೆ. ಅಷ್ಟೇ. ಈಗ ನೀವು ಹ್ಯಾಂಡಲ್ ಮಾಡಿ ನಾವು ಕೋಆಪರೇಟ್ ಮಾಡ್ತೀವಿ. ಆ ಸ್ಟೆಪ್ ಯಾರಿಂದನೂ ತಗೊಳ್ಳಿಲ್ಲ. ಲಿಟರಲಿ ಅದು ಹೆಂಗಾಯ್ತು ಅಂದ್ರೆ we3 are ಟಾರ್ಗೆಟೆಡ್ ಎಕ್ಸ್ಟರ್ಡೇ ಗುಂಡಾಯಿಸಮ್ ಮಾಡ್ತಾರೆ ಇಲ್ಲಿ. ಈ ಥರ ವರ್ಡ್ಸ್ ಎಲ್ಲ ತಗೊಂಡ್ಮೇಲೆ ನನ್ನ ಡ್ಯೂಟಿ ನನ್ನ ಫಂಡ್ ಮಿಸ್ಯೂಸ್ ಮಾಡಿದ್ದಾರೆ ಏನಾದ್ರು ಕೇಳೋಕೆ ಹೋದ್ರೆ ಗುಂಡಾಯಿಸಮ್ ಮಾಡ್ತಾರೆ. ಬಂದಿದೆ ಸ್ಟೇಷನಲ್ಲಿ ಬಂದಿದೆ ಮಣಿಯವರೇ, ಪ್ಲೀಸ್ ಸ್ಟೇಷನಲ್ಲಿ ಬಂದಿದೆ. ಆಡಿಟ್ ಮಾಡಿಸಿಲ್ಲ, 8 ಲಕ್ಷ ಇಲ್ಲ ಬುಕ್ಕ ಇಲ್ಲ ಅಂದ್ರೆ ನೀವು ಏನ್ ಮೀನಿಂಗ್ ಸೈನ್ ಆಗ್ಬೇಕು, ಸೈನ್ ಆಗ್ಬೇಕು. ತಗೊಳ್ಳಿ. ನಾವು ಆಲ್ಮೋಸ್ಟ್ ತುಂಬಾ ದಿವಸದಿಂದ ಕೇಳಿದ್ರೆ ಒಂದು ಪೊಸಿಷನ್ ತಗೊಂಡ್ಮೇಲೆ ಲೀಗಲ್ ಬಿಲ್ ಇಸ್ಕೊಳ್ಳಿ, ಲೀಗಲ್ ಬಿಲ್ ಕೊಡಿ ಅಂತಾನೆ ಮಾಡ್ಲಿ. ಯಾರು ಬೇಕು ನಾವು ಹೇಳ್ತೀವಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡಲ, ಸ್ಟಾಪ್ ಮಾಡಲ. ಕೇಳು ಅವ್ರಿಗೆ, ಲತಾ ಅವ್ರಿಗೆ ಕೇಳು. ಲತಾ ಅವರೇ ರೆಕಾರ್ಡಿಂಗ್ ಸ್ಟಾಪ್ ಮಾಡಲ ಅವರಲ್ಲ.